ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಚರ್ಚಾ ವಿಷಯ ಕಳೆದೊಂದು ವಾರದಿಂದ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಕರಾವಳಿ ಭಾಗದಲ್ಲಿ ಕಿಡಿ ಹೊತ್ತಿಸಿರುವಂತಹ ವಿಚಾರ, ಜೊತೆಗೆ ಕರಾವಳಿ ಭಾಗದಿಂದ ಪ್ರಾರಂಭವಾಗಿ ರಾಷ್ಟ್ರ ಮಟ್ಟದಲ್ಲಿ ವಿವಾದದ ಕಿಡಿ ಹೊತ್ತಿಸಿರುವಂತಹ ಒಂದು ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಮತ್ತೊಮ್ಮೆ ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಬೀದಿಗಿಳಿದಿದ್ದಾರೆ, ಪ್ರತಿಭಟನೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಬಂದಾಗ, ಅದು ಕೂಡ ಕರಾವಳಿ ಭಾಗದಲ್ಲಿ ಅಂತ ಬಂದಾಗ ಕೆಲವು ವಿಚಾರಗಳು ಹಿಂದಿನಿಂದ ಕೂಡ ನಡೆದಿರುವಂತಹ ಅನೇಕ ಘಟನೆಗಳ ನಡುವೆ ಮತ್ತೆ ಅದೇ ವಿವಾದ ಮರುಕಳಿಸಿದೆ ಕರಾವಳಿ ಭಾಗದಲ್ಲಿ. ನಾನು ಹೇಳ್ತಾ ಇರುವಂತದ್ದು ಉಡುಪಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿಚಾರ. ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ಕಾಲೇಜಿನಲ್ಲಿ ಹಿಜಾಬ್ ವಿಚಾರವಾಗಿ ಅಂದ್ರೆ ಸ್ಕಾರ್ಫ್ ಧರಿಸುವಂತಹ ವಿಚಾರವಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ವಿವಾದ ಭುಗಿಲೆದ್ದಿದೆ. ನಮ್ಗಳಿಗೆ ಸ್ಕಾರ್ಫ್ ಹಾಕಲು ಅವಕಾಶವನ್ನು ನೀಡಬೇಕು ಅನ್ನುವಂತಹ ವಿಚಾರಗಳಲ್ಲಿ ವಿದ್ಯಾರ್ಥಿನಿಯರ ಪಟ್ಟು, ಇಲ್ಲ ಶಾಲಾ ಕಾಲೇಜು ಅಂತ ಬಂದಾಗ ಅಲ್ಲಿ ಒಂದು ಚೌಕಟ್ಟು ಇದೆ, ಅಲ್ಲಿ ಒಂದು ಸಮಾನತೆ ಇದೆ, ಅಲ್ಲಿ ಒಂದು ಸಮವಸ್ತ್ರ ಅನ್ನುವಂತಹ ಒಂದು ಚೌಕಟ್ಟು ಇದೆ, ಇದನ್ನ ಧರಿಸಿ ತಾವುಗಳು ಬರಬೇಕು ಕ್ಲಾಸಿಗೆ ಅನ್ನುವಂಥದ್ದು ಶಾಲಾ ಕಾಲೇಜಿನ ಆಡಳಿತ ಮಂಡಳಿಯ ವಿಚಾರ. ಆದರೆ ಈ ವಿಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಈಗ ವಿವಾದದ ಕಿಡಿ ಹೊತ್ತಿಸಿದೆ. ಈ ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಜೊತೆಗೆ ಈಗಾಗಲೇ ಇದಕ್ಕೆ ಬೇರೆ ಬೇರೆಯ ವಿಚಾರಗಳು, ಬೇರೆ ಬೇರೆಯ ಲೇಪನವು ಕೂಡ ಕೇಳಿ ಬರ್ತಾ ಇದೆ, ಕಾಣಲಿಕ್ಕೆ ಕೂಡ ಸಿಗ್ತಾ ಇದೆ ಅನ್ನುವಂಥದ್ದು. ಒಂದ್ ಕಡೆ ಧಾರ್ಮಿಕದ ಲೇಪನವಾದ್ರೆ ಇನ್ನೊಂದ್ ಕಡೆ ರಾಜಕೀಯ ಲೇಪನವು ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ. ವಿಶೇಷ ಕಾರ್ಯಕ್ರಮ ಸ್ಕಾರ್ಫ್ ವಿವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮತ್ತೊಮ್ಮೆ ಕರಾವಳಿ ಭಾಗದಲ್ಲಿ ಕಾಲೇಜಿನಲ್ಲಿ ಸ್ಕಾರ್ಫ್ ವಿವಾದ ಭುಗಿಲೆದ್ದಿದೆ, ಹಿಜಾಬ್ ವಿವಾದ ಭುಗಿಲೆದ್ದಿದೆ. ಹಿಂದೆ ಮಂಗಳೂರಿನಲ್ಲಿಯೂ ಕೂಡ ಖಾಸಗಿ ಕಾಲೇಜಿನಲ್ಲಿ ಇಂಥದ್ದೇ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಹೋರಾಟಗಳು ಆದ ನಂತರ ಅದೆಲ್ಲದಕ್ಕೂ ಕೂಡ ಕಾಲೇಜಿನ ಆಡಳಿತ ಮಂಡಳಿ ಮಣಿದಿತ್ತು. ಅದೇ ವಿಚಾರವನ್ನು ಕೂಡ ಈ ಸಂದರ್ಭ ಹೋರಾಟಗಾರರು ಪ್ರತಿಭಟನಾಕಾರರು ಪ್ರಸ್ತಾಪಿಸಿದ್ದಾರೆ. ಜೊತೆಗೆ ಉಡುಪಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಹಿಜಾಬ್ ವಿವಾದ ಯಾಕೆ ಬಂತು, ಈಗ ಯಾಕೆ ಬಂತು ಅನ್ನುವಂಥ ಪ್ರಶ್ನೆಯನ್ನ ತಾವು ಕೇಳಿರಬಹುದು. ಈ ಹಿಂದೆ ಇತ್ತ ಈ ರೀತಿ, ಈ ಹಿಂದೆ ಹಿಜಾಬ್ ಹಾಕಿಕೊಂಡೇ ಬರ್ತಾ ಇದ್ರ ವಿದ್ಯಾರ್ಥಿನಿಯರು, ಆಗ ಇರಲಿಲ್ಲ ಈ ವಿಚಾರ, ಈಗ ಬಂತ ಈ ವಿಚಾರ, ಯಾಕೆ ಬಂತು ಅನ್ನುವಂಥ ಅನೇಕ ಪ್ರಶ್ನೆಗಳ ನಡುವೆ, ಅನೇಕ ಗೊಂದಲಗಳ ನಡುವೆ ಈ ವಿಚಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ರಾಷ್ಟ್ರ ಮಟ್ಟದಲ್ಲಿ ವಿವಾದ ಎಬ್ಬಿಸಿದ ಉಡುಪಿಯ ಸ್ಕಾರ್ಫ್ ಗಲಾಟೆ. ಉಡುಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹೊಗೆಯಾಡ್ತಾ ಇದೆ ಹಿಜಾಬ್ ವಿವಾದ. ಕಾಲೇಜಿನ ಪ್ರಾಂಶುಪಾಲರಾದ ರುದ್ರೇಗೌಡ ಅವರು ಮಾತನಾಡಿ, ನಮ್ಮಲ್ಲಿ ಈವರೆಗೆ ಹಿಜಾಬ್ ಹಾಕಿಕೊಂಡು ತರಗತಿಗೆ ಹಾಜರಾಗುವ ನಿಯಮ ಇರಲಿಲ್ಲ. ಕಳೆದ ಕೆಲವು ದಿನಗಳಿಂದ ಸುಮಾರು 60 ಮುಸ್ಲಿಂ ವಿದ್ಯಾರ್ಥಿನಿಯರಲ್ಲಿ ಕೆಲವು ಮಂದಿ ಮಾತ್ರ ಹಿಜಾಬ್ ಹಾಕಿಕೊಂಡು ಬರ್ತಿದ್ದಾರೆ. ಇವರ ಮನೆಯವರನ್ನ ಕರೆದು ಮಾತುಕತೆಯನ್ನ ಮಾಡಿದ್ದೇವೆ, ಅವರೆಲ್ಲ ಅರ್ಥ ಮಾಡಿಕೊಂಡು ಒಪ್ಪಿದ್ದಾರೆ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಆದ್ರೆ ವಿದ್ಯಾರ್ಥಿನಿಯರು ಮಾತ್ರ ನಮ್ಮ ಅಟೆಂಡೆನ್ಸ್ ಹೋಗ್ತಿದೆ, ನಮಗೆ ಕ್ಲಾಸ್ ಒಳಗೆ ಕೂರಲು ಬಿಡ್ತಿಲ್ಲ, ಪೋಷಕರು ಅವರ ಕೆಲಸ ಕಾರ್ಯ ಬಿಟ್ಟು ಕಾಲೇಜಿಗೆ ಬಂದು ಮಾತನಾಡಿದ್ರೂ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ, ನಮ್ಮ ಕಲಿಕೆಗೆ ಇದರಿಂದ ತೊಂದರೆಯಾಗ್ತಿದೆ ಅಂತ ದೂರಿದ್ದಾರೆ. ಕಾಲೇಜು ನಿಯಮ, ಶಿಸ್ತು ಹಾಗೂ ಸಮಾನತೆಗೆ ಒತ್ತು ನೀಡಿದೆ. ಇನ್ನು ಈ ಹಿಜಾಬ್ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲೇಜು ಪ್ರಾಂಶುಪಾಲ ರುದ್ರೇಗೌಡ ಅವರು ಪ್ರತಿಕ್ರಿಯೆ ನೀಡಿದ್ದು, ವಿದ್ಯಾರ್ಥಿಗಳ ಐಡೆಂಟಿಟಿಗೆ ಈ ನಿಯಮ ಮಾಡಲಾಗಿದ್ದು ಇದನ್ನ ಎಲ್ಲರೂ ಪಾಲಿಸ್ತಾ ಇದ್ದಾರೆ ಅಂತ ಸ್ಪಷ್ಟತೆ ನೀಡಿದ್ದಾರೆ. ವಿದ್ಯಾರ್ಥಿನಿಯರಿಗೆ ತರಗತಿಯವರೆಗೂ ಹಿಜಾಬ್ ಧರಿಸಲು ಅನುಮತಿ ಇದೆ, ಆದರೆ ತರಗತಿಯೊಳಗೆ ಹಿಜಾಬ್ ಅಥವಾ ಸ್ಕಾರ್ಫ್ ಹಾಕೋ ಹಾಗಿಲ್ಲ. ವಿದ್ಯಾರ್ಥಿನಿಯರ ಐಡೆಂಟಿಟಿಗೆ ಈ ನೀಮವನ್ನ ಮಾಡಲಾಗಿದೆ. ಕಳೆದ ಕೆಲವು ದಿನಗಳಿಂದ 6 ಮಂದಿ ವಿದ್ಯಾರ್ಥಿನಿಯರು ಸ್ಕಾರ್ಫ್ ಅನ್ನು ಹಾಕ್ತಿದ್ದಾರೆ. ಆದರೆ ಕಾಲೇಜು ನಿಯಮ, ಶಿಸ್ತು ಹಾಗೂ ಸಮಾನತೆಗೆ ಒತ್ತು ನೀಡಿದೆ. ಸ್ಕಾರ್ಫ್ ಹಾಕಿ ಇನ್ಯಾರೂ ತರಗತಿಗೆ ಬರುವಂತಾಗಬಾರದು. ನಮ್ಮ ಕಾಲೇಜು ವಿದ್ಯಾರ್ಥಿನಿ ಎಲ್ಲೆಲ್ಲೂ ತಿರುಗಾಡಿ ಅನಾಹುತ ಮಾಡಿಕೊಳ್ಬಾರದು. ಹೀಗಾಗಿ ಸ್ಕಾರ್ಫ್ ಬೇಡ ಅಂತ ಹೇಳ್ತಿದ್ದೇವೆ. ಈವರೆಗೂ ಇಲ್ಲದ ವಿರೋಧ ಈ 6 ವಿದ್ಯಾರ್ಥಿನಿಯರಿಂದ ಬರ್ತಿದೆ. ಈ ಬಗ್ಗೆ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಿಜಾಬ್ ಧರಿಸಿ ಹಾಜರಾಗಲು ಅವಕಾಶ ನೀಡದೇ ಇರಲು ನಿರ್ಣಯ. ಇನ್ನು ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಹಾಗೂ ಶಾಸಕ ರಘುಪತಿ ಭಟ್ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಧರಿಸಿ ತರಗತಿ ಹಾಜರಾಗಲು ಅವಕಾಶ ನೀಡದಿರುವ ಕುರಿತು ನಿರ್ಣಯಿಸಲಾಯಿತು.
ಈ ಬಗ್ಗೆ ಮಾತನಾಡಿದ ಕಾಲೇಜು ಪ್ರಾಂಶುಪಾಲ ರುದ್ರೇಗೌಡ, ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ಹಿಂದಿನಂತೆ ಯಥಾಸ್ಥಿತಿ ಕಾಪಾಡಿಕೊಳ್ಳಲಾಗುವುದು. ಅದರಂತೆ ಹಿಜಾಬ್ ಧರಿಸಲು ಈವರೆಗೆ ಅವಕಾಶ ಇರಲಿಲ್ಲ, ಇನ್ನು ಮುಂದೆ ಕೂಡ ಇರೋದಿಲ್ಲ ಎಂಬ ಒಮ್ಮತದ ನಿರ್ಣಯವನ್ನ ತೆಗೆದುಕೊಳ್ಳಲಾಯಿತು. ಕಾಲೇಜಿನಲ್ಲಿ ಹೊಸದಾಗಿ ಯಾವುದೇ ರೀತಿಯ ಡ್ರೆಸ್ ಕೋಡ್ಗೆ ಅವಕಾಶ ನೀಡೋದಿಲ್ಲ. ಪೋಷಕರು ಆ ನಿರ್ಣಯಕ್ಕೆ ಬದ್ಧರಾಗಿರು. ಸಭೆಯಲ್ಲಿ ಶಿಕ್ಷಣ ಸೇವಾ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಗರಸಭೆ ಸದಸ್ಯರು, ಪೊಲೀಸ್ ಅಧಿಕಾರಿಗಳು, ಪೋಷಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು, ಕಾಲೇಜಿನ ಎಲ್ಲ ಸಿಬ್ಬಂದಿ ಉಪಸ್ಥಿತರಿದ್ದರು. ಹಿಜಾಬ್ ಧರಿಸಿದ ಕಾರಣಕ್ಕಾಗಿ ಕಾಲೇಜಿನ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿಯ 8 ಮಂದಿ ವಿದ್ಯಾರ್ಥಿನಿಯರಿಗೆ 5 ದಿನಗಳಿಂದ ತರಗತಿ ಪ್ರವೇಶವನ್ನು ನಿರಾಕರಿಸಲಾಗುತ್ತಿದೆ. ಈ ಹಿನ್ನೆಲೆ ಈ ವಿದ್ಯಾರ್ಥಿನಿಯರು ಕಾಲೇಜಿನ ಹೊರಗಡೆ ನಿಲ್ತಿದ್ದಾರೆ. ನ್ಯಾಯ ಸಿಗುವವರೆಗೂ ಹೋರಾಟ ನಡೆಸುವುದಾಗಿ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ. ನಮಗೆ ಮಾತ್ರ ಹಿಜಾಬ್ ಹಾಕ್ಲಿಕ್ಕಿದೆ, ಮತ್ತೆಂತ ಇಲ್ಲ. ನಮಗೆ ಮಾತ್ರ ಒಂದು ಹಿಜಾಬ್ ಹಾಕ್ಲಿಕ್ಕೆ ಕೊಟ್ಟರೆ ಸಾಕು. ಲಾಸ್ಟ್ ಇಯರ್ ಸೈನ್ಸ್ ಬ್ಲಾಕ್ ಅವ್ರು ಹಾಕ್ತಿದ್ರು, ಅವ್ರಿಗೆ ಈಗ ನಮಗೆ ಹಾಕಲಿಕ್ಕೆ ಕೊಡ್ತಿಲ್ಲ. ನಮಗೆ ತುಂಬ ಡಿಸ್ಕ್ರಿಮಿನೇಷನ್ ಎಲ್ಲ ಮಾಡ್ತಿದ್ದಾರೆ. ಹೇಳಲಿಕ್ಕೆ ತುಂಬ ಇದೆ, ಆದರೆ ನಮಗೆ ಜಸ್ಟ್ ವಿ ವಾಂಟ್ ರೈಟ್ಸ್, ಅವರ್ ರೈಟ್ಸ್ ಬೇಕು. ನಮಗೆ ಅಷ್ಟೇ ಬೇಕು. ನಮಗೆ ಹಿಜಾಬ್ ಹಾಕಲಿಕ್ಕೆ ಕೊಡಲಿಕ್ಕೆ ಸಾಕು. ನಾವು 3 ದಿನದಿಂದ ಹಿಜಾಬ್ ಹಾಕಿ ಬರ್ತಿದ್ದೇವೆ. ನಮಗೆ ಅಟೆಂಡೆನ್ಸ್ ಆಗ್ತಿಲ್ಲ, ಕ್ಲಾಸ್ ಒಳಗೆ ತಗೊಳ್ತಿಲ್ಲ. ನಾವು ಇಲ್ಲೇ ಕೂತ್ಕೊಳ್ತಿದ್ದೇವೆ. ನಾವು ಇಲ್ಲೇ ಕೂತ್ಕೊಂಡು ಊಟ ಎಲ್ಲ ಮಾಡಿದ್ದು, ನಮಗೆ ಕ್ಲಾಸ್ ಒಳಗೆ ತಗೊಳ್ತಿಲ್ಲ, ಅಟೆಂಡೆನ್ಸ್ ಇಲ್ಲ. ನಮ್ಮ ಎಷ್ಟು ಕ್ಲಾಸ್ ಮಿಸ್ ಆಗ್ತಿದೆ, ಆದರೂ ಸಹ ನಮಗೆ ಹಿಜಾಬ್ ಹಾಕಲಿಕ್ಕೆ ಕೊಡ್ತಿಲ್ಲ. ನಮಗೆ ಹಿಜಾಬ್ ಹಾಕಲಿಕ್ಕೆ ಬೇಕು ಅಷ್ಟೇ. ಪೇರೆಂಟ್ಸ್ಗೆ ತಗೊಂಡು ಬನ್ನಿ ಅಂತ ಹೇಳ್ತಾರೆ ಸರ್. ಬಟ್ ಪೇರೆಂಟ್ಸ್ 3 ದಿನದಿಂದ ಬರ್ತಿದ್ದಾರೆ. ಅವರಿಗೆ ಪುನಃ ಹೇಳ್ತಿದ್ದಾರೆ ಅಡ್ಮಿಷನ್ ಆದಾಗ ಯಾರು ಪೇರೆಂಟ್ಸ್ ಬಂದರೂ ಅವರಿಗೆ ತಗೊಂಡು ಬನ್ನಿ ಅಂತ. ಬಟ್ ಅವರು ಬರ್ತಿದ್ದಾರೆ, ಅವರ ಹತ್ರ ಮಾತಾಡ್ತಾ ಇಲ್ಲ. 2 ಅವರ್ 3 ಅವರ್ಸ್ ಎಲ್ಲ ವೇಸ್ಟ್ ಮಾಡ್ತಿದ್ದಾರೆ ಪೇರೆಂಟ್ಸ್. ಅವರ ಕೆಲಸ ಬಿಟ್ಟು ಎಲ್ಲ ಬರ್ತಿದ್ದಾರೆ ನಮಗೋಸ್ಕರ ಇಲ್ಲಿ ಮಾತಾಡಲಿಕ್ಕೆ. ಬಟ್ ಅವರಿಗೆ ಜಸ್ಟ್ ಇಗ್ನೋರ್ ಮಾಡ್ತಿದ್ದಾರೆ ಸರ್ ಪ್ರಿನ್ಸಿಪಲ್. 3 ದಿವಸದಿಂದ ಕಂಟಿನ್ಯೂಸ್ಲಿ ಇದೇ ಆಗ್ತಾ ಉಂಟು. ನಾವು ಬೋರ್ಡ್ ಸ್ಟೂಡೆಂಟ್ಸ್, ನಮಗೆ ಅಟೆಂಡೆನ್ಸ್ ಶಾರ್ಟೇಜ್ ಆಗ್ತಾ ಇದೆ. ನಾವು ಕಾಲೇಜಿಗೆ ಬರ್ತಿದ್ದೇವೆ, ಆದರೂ ಕೂಡ ನಮಗೆ ಅಟೆಂಡೆನ್ಸ್ ಆಗ್ತಿಲ್ಲ ಅವರು. ಇದು ವಿದ್ಯಾರ್ಥಿನಿಯರ ಮಾತುಗಳು. 1 ವಾರದಿಂದ ಇಂಥದ್ದೇ ಘಟನೆಗಳು ಆಗ್ತಾ ಇದೆ. ನಾವುಗಳು ಸ್ಕಾರ್ಫ್ ಹಾಕಿಕೊಂಡು ಬರ್ತಾ ಇದ್ದೇವೆ ಕಾಲೇಜಿಗೆ, ಆದರೆ ಒಳಗಡೆ ಬಿಡ್ತಾ ಇಲ್ಲ. ಅಟೆಂಡೆನ್ಸ್ ಪ್ರಾಬ್ಲಮ್ ಆಗ್ತಾ ಇದೆ, ನಮ್ಗಳಿಗೆ ಹಾಜರಾತಿಯ ಸಮಸ್ಯೆ ಆಗ್ತಾ ಇದೆ ಇನ್ನು ಮುಂದಕ್ಕೆ ಅನ್ನುವಂಥದ್ದು. ಜೊತೆಗೆ ನಾವುಗಳು ಇಲ್ಲೇ ಊಟ ಮಾಡಿ ಇದೇ ರೀತಿ ಮಾಡ್ತಾ ಇದ್ದೇವೆ, ಆದರೂ ಕೂಡ ಕಾಲೇಜಿನ ಆಡಳಿತ ಮಂಡಳಿ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ವಿದ್ಯಾರ್ಥಿನಿಯರ ಆಕ್ರೋಶ. ತದನಂತರ ಎಲ್ಲ ಸಂಕ್ಷಿಪ್ತವಾಗಿರುವಂತಹ ವಿಚಾರವನ್ನು ತಮ್ಮ ಮುಂದೆ ಇಟ್ಟಿದ್ದೇವೆ. ಕಾರಣ 1 ವಾರಗಳಿಂದ ಈ ಒಂದು ವಿವಾದ ಕಿಡಿ ಹೊತ್ತಿಸ್ತಾಲೇ ಇದೆ. ಸ್ಕಾರ್ಫು ಹೊಗೆ ಆಡ್ತಾಲೇ ಇದೆ ಉಡುಪಿಯಲ್ಲಿ. ಏನು ಇದು, ಏನು ಕತೆ, ಯಾಕೆ ಈ ರೀತಿಯ ಬಣ್ಣ ಬದಲಾಗ್ತಾ ಇದೆ, ಬಯಲಾಗ್ತಾ ಇದೆ ಅನ್ನುವಂತಹ ವಿಚಾರಗಳು, ಇದೆಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡ್ತೇನೆ. ಅನೇಕ ಘಟನೆಗಳು ತದನಂತರ ಕೂಡ ಬದಲಾವಣೆಗಳು ಕೂಡ ನಡೆದಿದೆ. ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ CFI ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಸವಾದ್ ಕಲ್ಲರ್ಪೆ ಅವರು. ಅಂದ್ರೆ ಈ ಒಂದು ಹಿಜಾಬ್ ವಿವಾದ ನಡೆದಾಗ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಬೀದಿಗಿಳಿಯುತ್ತೆ, ಪ್ರೆಸ್ ಮೀಟ್ಗಳನ್ನು ಮಾಡುತ್ತೆ. ತದನಂತರ ನಾವುಗಳು ಉಗ್ರ ಹೋರಾಟವನ್ನ ಮಾಡ್ತೀವಿ, ಕ್ಲಾಸಿಗೆ ಸೇರಿಸದಿದ್ದಲ್ಲಿ ಕಾಲೇಜನ್ನ ಬಂದ್ ಮಾಡಿಸ್ತೀವಿ ಅನ್ನುವಂತಹ ವಿಚಾರವನ್ನ ನೇರವಾಗಿ ಹೇಳಿದ್ದಾರೆ. ಯಾಕಂದ್ರೆ ಈ ಹಿಂದೆಯೂ ಕೂಡ ಇಂತಹ ಪ್ರಕರಣ ನಡೆದಿತ್ತು ಮಂಗಳೂರಿನಲ್ಲಿ, ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಧಾರ್ಮಿಕ ತಾರತಮ್ಯ ಬಗ್ಗೆ ಹರಿಸದಿದ್ದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅನ್ನುವಂತಹ ವಿಚಾರದಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಮುಂದೆ ಬಂದಿದೆ. ಹಾಗಾಗಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ರಾಜ್ಯ ಕೋಶಾಧಿಕಾರಿ ಸವಾದ್ ಕಲ್ಲರ್ಪೆ ಅವರು ನನ್ನ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸವಾದ್ ಕಲ್ಲರ್ಪೆ ಅವರಿಗೆ, ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಈ ಒಂದು ಉಡುಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಹಿಜಾಬ್ ವಿವಾದ ನಡೆಯುತ್ತೆ ಅಂತ ಬಂದಾಗ ಈ ವಿಚಾರದಲ್ಲಿ ಧ್ವನಿ ಎತ್ತಿದಂತಹ ವಿದ್ಯಾರ್ಥಿನಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ವಿದ್ಯಾರ್ಥಿನಿಯ ಮಾತುಗಳನ್ನಾಗ ಕೇಳಿದ್ದೀರಾ. ತದನಂತರ ಇದೀಗ ಈ ಹೋರಾಟದಲ್ಲಿ ಭಾಗಿಯಾಗಿರುವಂತಹ ವಿದ್ಯಾರ್ಥಿನಿ ಅಲ್ಮಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಅಲ್ಮಾಸ್ ಅವರಿಗೆ. ಏನಾಗಿದೆ ಕತೆ, ಅಲ್ಲಿಯ ವಾಸ್ತವ ಚಿತ್ರಣವನ್ನು ತಾವು ಇನ್ನು ಮುಂದಕ್ಕೆ ಬಿಚ್ಚಿಡಬೇಕಾಗುತ್ತೆ. ನಾನು ನಿಮ್ಮ ಬಳಿ ಕೇಳ್ತೇನೆ ಆ ವಿಚಾರವನ್ನ. ತದನಂತರ ನಮ್ಮ ಜೊತೆ ವಿದ್ಯಾರ್ಥಿ ಪರ ಹೋರಾಟಗಾರರು ಸುಭಾಷ್ ಅವರು ಚಿಕ್ಕಮಗಳೂರಿನಿಂದ ನಮ್ಮ ಜೊತೆ ನೇರವಾಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸುಭಾಷ್ ಅವರಿಗೆ, ನಮಸ್ತೆ. ನಮಸ್ತೆ. ಎಸ್, ವೈ ಸುಭಾಷ್ ಅಂತ ಕೇಳಬಹುದು. ಸುಭಾಷ್ ಅವರು ಚಿಕ್ಕಮಗಳೂರಿನವರು. ಈ ಒಂದು ಹಿಜಾಬ್ ವಿವಾದ ನಡೆದಾಗ ಚಿಕ್ಕಮಗಳೂರಲ್ಲೂ ಕೂಡ ಒಂದು ಬೆಳವಣಿಗೆ ನಡೆದಿತ್ತು ನಿನ್ನೆ ದಿನ. ಯಾವ ರೀತಿ ಇತ್ತು ಅಂತ ಬಂದಾಗ ಅಲ್ಲಿ ಕೇಸರಿ ಶಾಲುಗಳನ್ನ ಹಾಕಿಕೊಂಡು ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದಿದ್ರು. ಯಾವ ರೀತಿ ಅಂತ ಬಂದಾಗ ಹಿಜಾಬ್ ವಿವಾದ ಯಾಕೆ ಉಂಟಾಯಿತು, ಆ ಸಂದರ್ಭದಲ್ಲಿ ಅದಕ್ಕೆ ಟಾಂಗ್ ಕೊಡುವ ರೀತಿಯಲ್ಲಿ ಮಾಡಿರುವಂತಹ ಒಂದು ಹೋರಾಟ, ಅದರ ಬಗ್ಗೆ ಕೂಡ ಇನ್ನು ಮುಂದಕ್ಕೆ ತಮ್ಮಲ್ಲಿ ನಾನು ಪ್ರಸ್ತುತಪಡಿಸ್ತೇನೆ. ಅದೇ ರೀತಿ ನಮ್ಮ ಜೊತೆ
ನಿಶಾನ್ ಆಳ್ವ ಅವರು ಮಂಗಳೂರು ಜಿಲ್ಲಾ ಸಂಚಾಲಕರು ಎಬಿವಿಪಿಯ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿಯ ಜಿಲ್ಲಾ ಸಂಚಾಲಕರು ನಿಶಾನ್ ಆಳ್ವ ಅವರು ನಮ್ಮ ಜೊತೆ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಅವರಿಗೋಸ್ಕರ ನಾವುಗಳು ಕಾಯ್ತಾ ಇದ್ದೇವೆ, ಅವರಿಗೋಸ್ಕರ ನಮ್ಮ ಚೇರ್ ಕಾಯ್ತಾ ಇದೆ. ನಿಶಾನ್ ಆಳ್ವ ಅವರು ಮಂಗಳೂರು ಜಿಲ್ಲಾ ಸಂಚಾಲಕ ಎಬಿವಿಪಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ಅವರ ಸ್ಟ್ಯಾಂಡ್ ಏನು, ಅವರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಏನು ಹೇಳ್ತಾರೆ ಅನ್ನುವಂಥದ್ದು ಕೇಳಬೇಕಾಗುತ್ತೆ. ವಿ ಆರ್ ವೇಟಿಂಗ್ ಫಾರ್ ಯು ನಿಶಾನ್ ಆಳ್ವ ಅವರು. ಎಸ್, ಅದೇ ರೀತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ಜೊತೆಗೆ CFI ಕೂಡ ನೇರವಾಗಿರುವಂತಹ ಅನೇಕ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದೆ. ಕ್ಲಾಸಿಗೆ ಸೇರಿಸದಿದ್ದಲ್ಲಿ ಕಾಲೇಜನ್ನು ಬಂದ್ ಮಾಡ್ತೀವಿ, ಈ ಹಿಂದೆಯೂ ಕೂಡ ನಾವುಗಳು ಮಾಡಿದ್ದೀವಿ ಅನ್ನುವಂಥದ್ದು. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಸವಾದ್ ಕಲ್ಲಪೇರೆ ಹೋಗ್ತೇನೆ. ಎಸ್, ಫಸ್ಟ್ ರಿಯಾಕ್ಷನ್ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ? ಏನು ಸರ್, ನಿಮಗೆಲ್ಲ ಗೊತ್ತಿರ್ಬೋದು, ರಾಷ್ಟ್ರಮಟ್ಟದಲ್ಲೇ ಈಗ ವಿವಾದ ಆಗಿರುವಂತಹ ಏನು ಉಡುಪಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಂತಹ ಸ್ಕಾರ್ಫ್ ವಿವಾದ ಏನಿದೆ, ಹಿಜಾಬ್ ವಿವಾದ, ಇದು ಏನು ನಾವು ನೋಡೋದಾದ್ರೆ ಮೊದಲೇನಲ್ಲ. ಕರಾವಳಿಯಲ್ಲಿ ಈ ಒಂದು ಸ್ಕಾರ್ಫ್ ವಿವಾದ, ಹಿಜಾಬ್ ವಿವಾದ ನಡೆಯುತ್ತಿರುವಂತಹದ್ದು ಮೊದಲೇನಲ್ಲ. ಹಲವಾರು ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಲಿ ಉಡುಪಿ ಜಿಲ್ಲೆಯಲ್ಲಿ ಈ ಒಂದು ಮರುಕಳಿಸ್ತಾ ಇದೆ, ವರ್ಷಂಪ್ರತಿ ಮರುಕಳಿಸ್ತಾ ಇದೆ. ಈಗ ಕಳೆದ ಒಂದು ವರ್ಷದಿಂದ ಸೈಲೆಂಟ್ ಆಗಿತ್ತು, ಮತ್ತೆ ಕೂಡ ಅದನ್ನು ಏನು ಕೋಮು ಧ್ರುವೀಕರಣ ನಡೆಸಲು ಏನೋ ಒಂದು ಹುನ್ನಾರ ನಡೆಯುತ್ತಾ ಇದೆ ಅಂತ ಹೇಳಿ ನಮಗೆ ಭಾಸ ಆಗ್ತಿದೆ. ಮತ್ತೆ ಅದು ಕಾಲೇಜ್ಗೆಲ್ಲ ಸ್ಟಾರ್ಟ್ ಮಾಡಿದ್ರು ನೋಡಿ. ಮೊನ್ನೆ ಉಡುಪಿಯಲ್ಲಿ ಸ್ಟಾರ್ಟ್ ಆಯಿತು, ಇವತ್ತು ಚಿಕ್ಕಮಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಮಂಗಳೂರಿನ ಒಂದು ಕಾಲೇಜಲ್ಲಿ ಅದೇ ರೀತಿ ಪ್ರತಿಭಟನೆ ನಡೆದಂತಹ ಒಂದು ವಿಜುವಲ್ಸ್ ಬರ್ತಾ ಇದೆ. ಆ ಘಟನೆಗಳು ಕೇಸರಿ ಸಾಲ ಹಾಕೊಂಡು ಬರುವಂತಹದ್ದು, ಹಿಜಾಬಿಗೆ ವಿರೋಧ ಮಾಡುವಂತಹದ್ದು ನೋಡಿ ಸರ್. ಭಾರತ ಅಂತ ಹೇಳುವಂತಹದ್ದು ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ಒಂದು ದೇಶ. ಇಲ್ಲಿ ಎಲ್ಲಾ ಧರ್ಮದವರಿದ್ದಾರೆ, ಎಲ್ಲಾ ಕಲ್ಚರ್ನವರಿದ್ದಾರೆ, ಎಲ್ಲ ವಿವಿಧ ಭಾಷೆಯನ್ನು ಮಾತನಾಡುವಂತಹವರಿದ್ದಾರೆ. ಅದಿದ್ರೆ ಮಾತ್ರ ಭಾರತ ಆಗುವಂತಹದ್ದು. ಈ ಭಾರತ ಆಗಲಿಕ್ಕೆ ಕಾರಣ ವಿವಿಧತೆಯಲ್ಲಿ ಏಕತೆ ಇರುವಂತಹದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ದೇಶ ಆಗಿದೆ ಭಾರತ. ಆದ ಕಾರಣದಿಂದಾಗಿ ಇವತ್ತು ಭಾರತ ಅಷ್ಟೊಂದು ಉನ್ನತ ಮಟ್ಟಕ್ಕೆ ಒಂದು ಸೌಹಾರ್ದಯುತವಾಗಿ ಹೋಗ್ತಾ ಇದೆ. ಇಲ್ಲಿ ವಿವಿಧ ಕಲ್ಚರ್ ಅನ್ನು ಅನುಸರಿಸುವಂತಹ ಜನರಿದ್ದಾರೆ, ವಿವಿಧ ಧರ್ಮವನ್ನು ಅನುಸರಿಸುವಂತಹ ಜನರಿದ್ದಾರೆ. ಅವರಿಗೆ ಯಾವುದಕ್ಕೂ ಕೂಡ ಅಡಚಣೆ ಆಗಬಾರ್ದು ಅಂತ ಹೇಳಿ ಆಗಿದೆ ಸಂವಿಧಾನ ನಮಗೆ ಹೇಳಿಕೊಡ್ತಾ ಇರುವಂತಹದ್ದು. ಅವರ ಸ್ವಾತಂತ್ರ್ಯಕ್ಕೆ ಅಡಚಣೆ ಆಗಬಾರ್ದು. ಸಂವಿಧಾನದ ಆರ್ಟಿಕಲ್ 25 ಹೇಳ್ತದೆ, ರೈಟ್ ಟು ರಿಲಿಜನ್ ಆಕ್ಟಿವಿಟೀಸ್ಗೆ ಯಾವುದೇ ತೊಂದರೆ ಆಗಬಾರ್ದು. ಅದು ಎಲ್ಲಿ ಅಂತ ಹೇಳಿಲ್ಲ, ಅದು ಕಾಲೇಜಿಗೆ ಇಲ್ಲ, ಸರ್ಕಾರಿ ಕಚೇರಿಗೆ ಇಲ್ಲ, ಇಲ್ಲಿಗೆ ಇಲ್ಲ ಅಂತ ಹೇಳಿಲ್ಲ. ಟೋಟಲ್ ಆಗಿ ಭಾರತದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬ ಪೌರನಿಗೆ ಅವನ ರಿಲಿಜಿಯಸ್ ಅಲ್ಲಿ ತಾರತಮ್ಯ ಆಗಬಾರ್ದು, ಅವನ ಧಾರ್ಮಿಕ ವಿಚಾರದಲ್ಲಿ ಅವನಿಗೆ ತಾರತಮ್ಯ ಆಗಬಾರ್ದು ಅಂತ ಹೇಳಿ ಆಗಿದೆ ಇರುವಂತಹದ್ದು. ಈಗ ನಾವು ಹಿಜಾಬ್ನ ವಿಷಯ ನೋಡುವಾಗ ಸರ್, ಇಲ್ಲಿ ನೋಡಿ, ಹಿಜಾಬ್ ಅಂತ ಹೇಳುವಂತಹದ್ದು ಇಸ್ಲಾಂನಲ್ಲಿ ಒಂದು ಪ್ರೌಢಾವಸ್ಥೆಗೆ ಬಂದಂತಹ ಒಂದು ಮಹಿಳೆಗೆ ಕಡ್ಡಾಯದಂತಹ ಒಂದು ವಸ್ತ್ರಧಾರಣೆ ಆಗಿರುತ್ತೆ. ಮಹಿಳೆಗೆ ಹಿಜಾಬ್ ಅಂತ ಹೇಳುವಂತಹದ್ದು, ಅವರ ತಲೆ ಕೂದಲು ಹೊರಗೆ ಕಾಣಬಾರದು, ಕಡ್ಡಾಯ. ಅದು ಕಡ್ಡಾಯ. ಮುಸಲ್ಮಾನ್ ಹುಡುಗರು ಟೊಪ್ಪಿ ಹಾಕ್ತಾರೆ, ಅದು ಕಡ್ಡಾಯ ಇಲ್ಲ, ನಮಗೆ ಕಡ್ಡಾಯ ಇಲ್ಲ. ಹಾಗೆ ನಾವು ಹಾಕೊಂಡು ಹೋಗಲ್ಲ, ನಮಗೆ ಬೇಕಾದ ಅಲ್ಲಿ ಹಾಕ್ಬೋದು, ಮಸೀದಿಗೆ ಹಾಕ್ಬೋದು. ಮಹಿಳೆಯರಿಗೆ ಅದು ಕಡ್ಡಾಯ. ಅವರು ಪ್ರೌಢಾವಸ್ಥೆಗೆ ಬಂದ ನಂತರ ಒಂದು ಮಹಿಳೆ ಮುಸಲ್ಮಾನರಲ್ಲಿ ಅವರಿಗೆ ಕಡ್ಡಾಯವಾಗಿ ಅವರ ತಲೆ ಕೂದಲನ್ನು ಅನ್ಯ ಪುರುಷರಿಗೆ ತೋರ್ಪಡಿಸಬಾರದು. ಅನ್ಯ ಪುರುಷರು ಅಂತ ಹೇಳುವಾಗ ಯಾರು? ಅದು ಅಮುಸ್ಲಿಮರ್ ಅಂತ ಹೇಳಿ ಅಲ್ಲ, ಮುಸಲ್ಮಾನರು ಇದ್ರೂ ಕೂಡ ಅವರಿಗೂ ಕೂಡ ತೋರಿಸಬಾರದು. ರಕ್ತ ಸಂಬಂಧದಲ್ಲಿ ಯಾರಿಲ್ವಾ ಅವರಿಗೆ ಅವರ ತಲೆ ಕೂದಲನ್ನು ತೋರ್ಪಡಿಸಲಿಕ್ಕೆ ಬಾರದು, ಅವರ ಶರೀರವನ್ನು ಮುಚ್ಚಿರಬೇಕು ಅಂತ ಹೇಳುವಂತಹ ವಿಧಾನವಾಗಿದೆ ಇಸ್ಲಾಂನಲ್ಲಿ ಕಲ್ಚರ್ ಇರುವಂತಹದ್ದು. ಅದು ಚಿಕ್ಕದಿಂದಲೇ ಆಚರಿಸಿಕೊಂಡು ಬಂದಂತಹ ವಿಧಾನ. ಅವರು ಹಿಜಾಬ್ ಅಂತ ಹೇಳುವಂತಹದ್ದು ಈಗ ಶಾಲೆಗೆ ಬರುವಾಗಲ್ಲ, ಅವರು ಪ್ರೌಢಾವಸ್ಥೆಗೆ ಯಾವಾಗ ಬರ್ತಾರೆ ಆಗುತ್ತೆ ಅವರು ಬುರ್ಕವನ್ನು ಹಾಕ್ಲಿಕ್ಕೆ, ಅವರು ಹಿಜಾಬನ್ನು ಹಾಕ್ಲಿಕ್ಕೆ ಮಾಡ್ತಾ ಇರುವಂತಹದ್ದು. ಈಗ ಈ ಒಂದು ವಿವಾದ, ಸ್ಕಾರ್ಫ್ ವಿವಾದ ಕಾಲೇಜ್ಗಳಲ್ಲಿ ನಡೀತಾ ಇದೆ. ನಾವು ಅನಿಸುವುದು ಏನು, ಅವರು ಕಾಲೇಜ್ಗೆ ಬುರ್ಕ ಹಾಕೊಂಡು ಹೋಗ್ತಾರೆ, ಫುಲ್ ಕವರ್ ಮಾಡಿಕೊಂಡು ಹೋಗ್ತಾರೆ. ಹಾಗೇನಿಲ್ಲ ಸರ್, ಖಾಲಿ ತಲೆಗೆ ಮಾತ್ರ ಅವರದ್ದು ಅದೇ ಯೂನಿಫಾರ್ಮ್ ನ ಯಾವ ಶಾಲ್ ಇದೆ, ಯಾವ ಕಲರ್ ನ ಶಾಲ್ ಹಾಕ್ತಾರೆ, ಅದೇ ಶಾಲನ್ನಾಗಿರುತ್ತೆ ಹಿಜಾಬ್ ಆಗಿ ಕಟ್ಟುವಂತಹದ್ದು. ಅಷ್ಟೇ ಇರುವಂತಹದ್ದು ಒಂದು ಹಿಜಾಬ್. ತಲೆ ಕೂದಲು ಹೊರಗೆ ಕಾಣಲಿಕ್ಕೆ ಬಾರದು, ಕೇವಲ ಮುಖ ತೋರಿಸ್ತಾರೆ, ಎಲ್ಲ ತೋರಿಸ್ತಾರೆ, ತಲೆ ಕೂದಲು ಒಂದು ಕಟ್ಟೆ ಹಾಕ್ತಾರೆ. ಇಷ್ಟೇ ಆಗಿರುತ್ತೆ ಹಿಜಾಬ್ ನಲ್ಲಿ ಇರುವಂತಹದ್ದು, ಇಸ್ಲಾಂ ಹೇಳಿರುವಂತಹದ್ದು. ಇದನ್ನಾಗಿದ್ದು ಇವತ್ತು ವಿರೋಧ ಮಾಡ್ತಾರೆ. ನಾವು ಕೇಸರಿ ಸಾಲ ಹಾಕೊಂಡು ಬರ್ತೇವೆ, ನಾವು ಅದಕ್ಕೆ ನಮಗೆ ಯಾವುದೇ ವಿರೋಧ ಇಲ್ಲ. ಈ ಕೇಸರಿ ಸಾಲಲ್ಲ, ಯಾವುದನ್ನು ಹಾಕಿದ್ರು ಕೂಡ ನಮಗೆ ವಿರೋಧ ಇಲ್ಲ. ಇವತ್ತು ನಾವು ಕೇವಲ ಒಂದು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ವಿರುದ್ಧ ಆಗಿರೋದು ನಾವು ಹೋರಾಟ ಮಾಡ್ತಾ ಇರುವಂತಹದ್ದು. ಇಲ್ಲಿ ನಾಳೆ ಒಬ್ರು ನಮ್ಮ ಹಿಂದೂ ಸಹೋದರಿ ಒಬ್ರು ಕುಂಕುಮ ಹಾಕ್ಲಿಕ್ಕೆ ಬಾರದಂತ ಹೇಳಿದ್ರೆ ನಾವು ವಿರೋಧಿಸ್ತೇವೆ, ನಾವು ಖಂಡಿತ ವಿರೋಧಿಸ್ತೇವೆ. ಅವರು ಬಳೆ ಹಾಕ್ಲಿಕ್ಕೆ ಬಾರದಂತ ಹೇಳಿದ್ರೆ ನಾವು ವಿರೋಧಿಸ್ತೇವೆ. ಯಾಕಂದ್ರೆ ಧಾರ್ಮಿಕ ಸ್ವಾತಂತ್ರ್ಯ, ಭಾರತದ ಸಂವಿಧಾನ ಕೊಟ್ಟಂತಹ ಧಾರ್ಮಿಕ ಸ್ವಾತಂತ್ರ್ಯ, ಅದು ಯಾರಿಗೂ ಯಾವ ಧರ್ಮದವರಿಗಾದ್ರೂ ಕೂಡ ನಾವು ವಿರೋಧಿಸ್ತೇವೆ. ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರ್ಲಿಕ್ಕೆ ಬಾರದು, ಸಂವಿಧಾನಕ್ಕೆ ವಿರುದ್ಧ ಆಗ್ಲಿಕ್ಕೆ ಬಾರದು, ಇಷ್ಟೇ. ಓಕೆ, ಸಂವಿಧಾನ ಆರ್ಟಿಕಲ್ 25 ಇದರ ಬಗ್ಗೆ ತಾವು ಹೇಳ್ತಾ ಇದ್ದೀರಾ, ಧಾರ್ಮಿಕ
ಸ್ವಾತಂತ್ರ್ಯದ ಹಕ್ಕು ನಮ್ಗಳಿಗಿದೆ ಅನ್ನುವಂಥದ್ದು, ನಾವುಗಳಿಗೆ ಅವಕಾಶವನ್ನ ಕೊಡಬೇಕು ಅನ್ನೋದು. ಎಸ್, ವಾಟ್ ಅಬೌಟ್ ಈಗ ಅಲ್ಮಾಸ್ ಅವರು ಹಾಕಿರುವಂತದ್ದು, ಅದು ಬುರ್ಕಾ ಆಗುತ್ತಾ ಸ್ಕಾರ್ಫ್ ಆಗುತ್ತಾ? ಅದು ಸ್ಕಾರ್ಫ್ ಆಗುತ್ತೆ, ಅದು ತಲೆಗೆ ಮಾತ್ರ ಕಟ್ಟಿರುವಂತದ್ದು. ಅದು ಮಾಸ್ಕ್ ಹಾಕಿದ್ರಿಂದ ಅದು ಮುಖ ಕವರ್ ಆಗುತ್ತೆ. ಮುಖ ಕವರ್ ಆಗುತ್ತೆ, ಮುಖ ಕವರ್ ಆಗ್ಲಿಕ್ಕಿಲ್ಲ. ಸ್ಕಾರ್ಫ್ ಇವರು ಹೇಳ್ತಾ ಇರೋ ಮುಖ ಕವರ್ ಬೇಡ, ಓಕೆ, ಮುಖ ತೋರಿಸ್ತಾರೆ, ಖಾಲಿ ಸ್ಕಾರ್ಫ್ ಮಾತ್ರ. ಇವತ್ತು ಮಾಸ್ಕ್ ಹಾಕಿದ ಕಾರಣದಿಂದಾಗಿದೆ ಈ ರೀತಿ ಆಗಿರುವಂತಹದ್ದು. ಓಕೆ, ಮಾಸ್ಕ್ ಹಾಕಿದ್ದಾರೆ, ಇಲ್ದಿದ್ರೆ ಮುಖ ಸರಿಯಾಗಿ ಕಾಣುತ್ತೆ. ಓಕೆ ಓಕೆ, ಅದು ಸ್ಕಾರ್ಫ್, ಅದು ಹಿಜಾಬ್, ಅದಕ್ಕೋಸ್ಕರ ಇಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕಡ್ಡಾಯವಾಗಿ ಇಸ್ಲಾಂನಲ್ಲಿ ಹೇಳಿದೆ, ಪ್ರತಿಯೊಬ್ರು ಹೆಣ್ಮಕ್ಳು ಹಾಕ್ಲೇಬೇಕು ಅನ್ನುವಂಥ ವಿಚಾರ. ಎಸ್, ಫಸ್ಟ್ ರಿಯಾಕ್ಷನ್ ನಾನು ಅಲ್ಮಾಸ್ ಅವರಲ್ಲಿ ಹೋಗ್ತೇನೆ. ಎಸ್ ಮೇಡಮ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ತದನಂತರ ನಾನು ನೇರವಾಗಿ ಕೇಳಬೇಕು, ಬಹುಶಃ 1 ವಾರದಿಂದ ತಾವು ಕಾಲೇಜ್ಗೆ ಹೋಗಿಲ್ಲ, ಹೌದಾ? ನಮ್ಗೆ 1 ವಾರದಿಂದ ಕಾಲೇಜಲ್ಲಿ ತಗೊಳ್ಳಿಲ್ಲ. ನಾವು ಹಿಜಾಬ್ ಹಾಕಿದ್ರಲ್ಲ, ಆವಾಗದಿಂದ ನಮ್ಗೆ ಕಾಲೇಜಲ್ಲಿ ಅಲೌಡ್ ಇಲ್ಲ. ಪ್ರಿನ್ಸಿಪಲ್ ಹೇಳಿದ್ದಾರೆ ಅವರಿಗೆ ಕಾಲೇಜಲ್ಲಿ ಎಂಟ್ರಿ ಇಲ್ಲ ಅಂತೆ. ನಮ್ಗೆ ನಮ್ಮ ಪೇರೆಂಟ್ಸ್ ಹೋಗ್ತಿದ್ದಾರೆ, ದಿನಾಲು ಹೋಗಿ ಮಾತಾಡ್ತಿದ್ದಾರೆ. 3 ದಿವಸ ಸ್ಟಾರ್ಟಿಂಗ್ ಹೋಗಿದ್ರು, ಅವರು ಮಾತಾಡಿದ್ರು, ಆದ್ರೆ ಕೂಡ ಎಂತ ಕೂಡ ಆಗ್ಲಿಲ್ಲ ಸರ್. ಅವರು ಜಸ್ಟ್ ಅವರಿಗೆ ವೇಟ್ ಮಾಡಿಸ್ತಾರೆ, ಮತ್ತೆ ಸ್ವಲ್ಪ 1-2 ಮಾತು ಕೇಳಿ ಮತ್ತೆ ಮನೆಗೆ ಬಿಡ್ತಾರೆ ಸರ್. ಬಟ್ ಜಸ್ಟ್ ನಾವು ಜಸ್ಟ್ ಫುಲ್ ಡೇ ಅಲ್ಲಿ ಕಾಲೇಜಲ್ಲಿ ಇರ್ಬೇಕು ಸರ್. ನಾವು ಕಾಲೇಜಲ್ಲಿ ಇಟ್ಟು ಅಲ್ಲಿ ವೇಟ್ ಮಾಡ್ತೇವೆ ಸರ್, ನಮ್ಗೆ ಒಳಗೆ ಪರ್ಮಿಷನ್ ಕೊಡ್ತಾರೆ ಅಂತೆ. ಬಟ್ ನಾವು ಫುಲ್ ಡೇ ಹೊರಗೆ ಇರ್ತಾರೆ ಸರ್, ನಮ್ಗೆ ಅಟೆಂಡೆನ್ಸ್ ಇಲ್ಲ. ಫುಲ್ ಈಗ 8 days ಆಯ್ತು ಸರ್, 8 days ಇಂದ ಅಟೆಂಡೆನ್ಸ್ ಇಲ್ಲ ಸರ್ ನಮ್ಗೆ. ಮತ್ತೆ ಹೊರಗೆ ಕುತ್ಕೊಂಡೆ ನಾವು ಲಂಚ್ ಮಾಡುದು ಸರ್, ಅಲ್ಲಿ ಕುತ್ಕೊಂಡು ಲಂಚ್ ಮಾಡುದು. ಕ್ಲಾಸ್ ಒಳಗೆ ಎಂಟ್ರಿ ಇಲ್ಲ ಸರ್ ನಮ್ಗೆ. ಓಕೆ ಓಕೆ, 8 days ಇಂದ ತಾವು ಕಾಲೇಜಿನ ಹೊರಗಡೆ ಇದ್ದೀರಾ, ಕ್ಲಾಸ್ ಒಳಗಡೆ ಹೋಗಿಲ್ಲ, ಒಳಗಡೆ ಬಿಡ್ತಾ ಇಲ್ಲ. ಯಾಕಂದ್ರೆ ಹಿಜಾಬ್ ತೆಗಿಬೇಕು, ಹಿಜಾಬ್ ತೆಗೆದ್ರೆ ಮಾತ್ರ ತಾವು ಕ್ಲಾಸ್ನ ಒಳಗಡೆ ಹೋಗ್ಬೇಕಾಗುತ್ತೆ ಅಲ್ವಾ ಅಲ್ಮಾಸ್ ಅವರೇ? ಓಕೆ ಓಕೆ, ಎಸ್ ಅಲ್ಮಾಸ್ ಅವರು, ನಾನು ಯಾವಾಗದಿಂದ ಪ್ರಾರಂಭ ಆಯಿತು ಈ ಒಂದು ವಿವಾದ, ಯಾವಾಗದಿಂದ ಪ್ರಾರಂಭ ಆಯಿತು ಈ ಒಂದು ಕಾಂಟ್ರವರ್ಸಿ? ಯಾಕಂದ್ರೆ ತಾವುಗಳು ಹೇಳ್ತಾ ಇದ್ರೆ 8 ದಿನಗಳಿಂದ ನಾನು ಕ್ಲಾಸ್ಗೆ ಹೋಗ್ತಾ ಇಲ್ಲ ಅನ್ನುವಂಥದ್ದು. ಹಾಗಾದ್ರೆ ಯಾವಾಗ ಶುರುವಾಗಿರುವಂಥದ್ದು, ಅಂಡ್ ಯಾಕೆ ಶುರು ಆಯಿತು, ಅಂಡ್ ಹೇಗೆ ಶುರು ಆಯಿತು? ಸರ್, ನಾವು ಲಾಸ್ಟ್ ಇಯರ್ ಕಾಲೇಜಿಗೆ ಅಡ್ಮಿಷನ್ ಆದದ್ದು ಸರ್. ಆವಾಗ ನಾವು ಹೋಗುವಾಗ ಅಲ್ಲಿ ಫಸ್ಟಿಗೆ ಹಾಕ್ಲಿಲ್ಲ ಸರ್. ಅಂದ್ರೆ ನಮ್ಗೆ ಜಸ್ಟ್ ಹೇಳಿದ್ರು ಫುಲ್ ಯೂನಿಫಾರ್ಮ್ ಅಲ್ಲಿ ಬರ್ಬೇಕು ಹೇಳಿದ್ರು. ಮತ್ತೆ ಅವರು ಹೇಳಿದ್ರು, ಈಗ ಹೇಳ್ತಾರೆ ಸರ್ ಅವರು ಕಿ ಅದರಲ್ಲಿ ನಿಮ್ಗೆ ಒಂದು ಸೈನ್ ಮಾಡ್ಲಿಕ್ಕೆ ಇತ್ತು, ಅದರಲ್ಲಿ ಹಿಜಾಬ್ ಹಾಕ್ಲಿಕ್ಕೆ ಇಲ್ಲ, ಹಾಗೆ ಉಂಟು ಅಂತೆ. ನಾವು ನೋಟಿಸ್ ಬೋರ್ಡ್ ನೋಡಿದ್ದೇವೆ ಸರ್, ಅದರಲ್ಲಿ ಎಂತ ಕೂಡ ಇಲ್ಲ, ಹಾಗೆ ಹಿಜಾಬಿನ ಬಗ್ಗೆ ಎಂತ ಕೂಡ ಬರೀಲಿಲ್ಲ, ಜಸ್ಟ್ ಫುಲ್ ಯೂನಿಫಾರ್ಮ್ ಬಗ್ಗೆ ಉಂಟು ಸರ್. ನಾವು ಕಾಲೇಜಿಗೆ ಹೋಗಿ ನೋಡುವಾಗ ಫಸ್ಟ್ ಡೇ, ನಾನು ಫಸ್ಟ್ PUC ಅಲ್ಲಿ ಇರುವಾಗ, ನಾನೀಗ ಸೆಕೆಂಡ್ PUC ಸರ್, ಫಸ್ಟ್ PUC ಅಲ್ಲಿ ಇರುವಾಗ ಫಸ್ಟ್ ಡೇ ಹೋಗುವಾಗ ಅಲ್ಲಿ ನಮ್ಮ ಸೀನಿಯರ್ಸ್ ಸೈನ್ಸ್ ಬ್ಲಾಕ್ ಅಲ್ಲಿ, ಮತ್ತೊಂದು ಬ್ಲಾಕ್ ಅಲ್ಲಿ ನಮ್ಮ ಸೀನಿಯರ್ಸ್ ಇದ್ದಾರೆ, ಅವರು ಹಿಜಾಬ್ ಹಾಕ್ತಾರೆ. ನಾವು ಅದು ನೋಡಿ ಸರ್, ನಮ್ಗೆ ಅರ್ಥ ಆಗ್ಲಿಲ್ಲ ಸರ್ ಎಂತ ಹೇಳುದಂತೆ. ಅಂದ್ರೆ ನಮ್ಗೆ ಬೇಡ ಹೇಳಿದ್ದಾರೆ, ಅವರು ಹಾಕ್ತಿದ್ದಾರೆ, ಅವರಿಗೆ ಎಂತ ಕೂಡ ಹೇಳಿಲ್ಲ, ಅವರು ಹಾಕ್ತಿದ್ದಾರೆ ಆಸ್ ಯೂಶುವಲ್, ಅವರು ಹಾಕ್ತಾ ಇದ್ದಾರೆ ಮೊನ್ನೆಯಿಂದ. ಬಟ್ ನಮ್ಗೆ ಅದು ಇರ್ಲಿಲ್ಲ. ನಾವು ಅದಕ್ಕೆ 1 ದಿವಸ ಹಾಕಿ ನಮ್ಗೆ ಹೇಳಿದ್ರು ಹಾಗೆ ಇಲ್ಲ, ನಿಮ್ಮ ಪೇರೆಂಟ್ಸ್ ಸೈನ್ ಮಾಡಿದ್ದಾರೆ ಸಮ್ ಅಗ್ರಿಮೆಂಟ್ ಅಲ್ಲಿ, ನಿಮ್ಗೆ ಹಾಕ್ಲಿಕ್ಕೆ ಇಲ್ಲ, ಹಾಗೆ ಹೇಳಿದ್ರು ಸರ್. ಸೊ ನಾವು ಅದರ ಮೇಲೆ ನಮ್ಮ ಪೇರೆಂಟ್ಸ್ ಗೆ ಹೇಳಿದ್ರು, ಅವರು ಅಲ್ಲಿ ಹೋಗೋ ತನಕ ಜಸ್ಟ್ 2 ದಿವಸದಲ್ಲಿ ಲಾಕ್ಡೌನ್ ಆಯ್ತು ಸರ್, ಫಸ್ಟ್ PU ಅಲ್ಲಿ ಇರುವಾಗ ನಾವು. ಮತ್ತೆ ಅದು ಫುಲ್ ಇಯರ್ ಹೋಯ್ತು. ಮತ್ತೆ ಸೆಕೆಂಡ್ PU ಗೆ ಬಂದ್ರು. ನಾವು ಸೆಕೆಂಡ್ PU ಗೆ ಬರುವಾಗ ಸ್ಟಾರ್ಟಿಂಗ್ ಗೆ ನಾವು ಇದು ಹೇಳಿದ್ರು, ಟೀಚರ್ಸ್ ಒಟ್ಟಿಗೆ ಮತ್ತೆ ಪ್ರಿನ್ಸಿಪಲ್ ಒಟ್ಟಿಗೆ ಹೇಳಿದ್ರು ಹಿಜಾಬ್ ಹಾಕುದು ಈ ವಿಷಯದಲ್ಲಿ. ಅವರು ಓಕೆ ವೇಟ್ ಮಾಡಿ ಸ್ವಲ್ಪ ದಿವಸ, ನಾವು ಪೇರೆಂಟ್ಸ್ ಗೆ ಕರೆದು ಮೀಟಿಂಗ್ ಇಟ್ಟು ಮಾತಾಡ್ತೇವೆ ಅಂತ ಹೇಳಿದ್ರು ಸರ್. ಸೊ ವಿ ವರ್ ವೇಟಿಂಗ್, ಯಾವಾಗ ಕರೀತಾರೆ ಅಂತ ವಿ ವರ್ ವೇಟಿಂಗ್ ಸರ್. ಬಟ್ ದೆನ್ ಹಿ ಡಿಡ್ಂಟ್ ಕಾಲ್ ಎನಿ ಮೀಟಿಂಗ್ ಆರ್ ಸಚ್ ಥಿಂಗ್ಸ್, ಹಿ ಜಸ್ಟ್ ಫರ್ಗಾಟ್ ಅಬೌಟ್ ಇಟ್. ಮತ್ತೆ ಲಾಸ್ಟ್ ಮಂತ್ ಕೂಡ ನಾವು ಎಸ್ ಮೇಡಮ್, ಏನ್ ಕಲಿತಾ ಇದ್ದೀರಾ ತಾವು ಈಗ? ಸೆಕೆಂಡ್ PUC ಸೈನ್ಸ್. ಓಕೆ, ಸೆಕೆಂಡ್ PUC ಕಲಿತಾ ಇದ್ದೀರಾ. ಈ ಹಿಂದೆ ಫಸ್ಟ್ PUC ತಾವು ರೆಗ್ಯುಲರ್ ಆಗಿ ಕಾಲೇಜಿಗೆ ಹೋಗ್ತಾ ಇದ್ದೀರಾ? ಓಕೆ, ಈಗ ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಇದು ಯಾವಾಗ ಶುರುವಾಗಿದ್ದು ಯಾಕೆ ಅಂತ ಬಂದಾಗ ಕಾಲೇಜಿನ ಆಡಳಿತ ಮಂಡಳಿ ಏನು ಹೇಳುತ್ತೆ, ಈ ಹಿಂದಿನಿಂದಲೂ ಕೂಡ ಇಂತಹ ಸಂಪ್ರದಾಯ ಇರಲಿಲ್ಲ ಅನ್ನುವಂಥದ್ದು. ಈಗ ತಾನೇ ಈ ಒಂದು ವಿಚಾರ ನಡೆದಿದೆ ಅನ್ನುವಂಥದ್ದು. ತಾವು ಹೇಳ್ತಾ ಇದ್ದೀರಾ ಈ ಹಿಂದೆ ಸೀನಿಯರ್ಸ್ಗಳು ಹಾಕ್ತಾ ಇದ್ರು ಅನ್ನುವಂಥದ್ದು. ತಾವು ಫಸ್ಟ್ ಇಯರ್ನಲ್ಲಿ ಹೋದಾಗ ಆವಾಗ್ಲೂ ಕೂಡ ಹಿಜಾಬ್ ಧರಿಸಿಕೊಂಡು ಹೋಗ್ತಾ ಇದ್ರಾ, ಹೇಗೆ? ಇಲ್ಲ ಸರ್, ನಾವು ಫಸ್ಟ್ ಗೆ ಹಾಕ್ಲಿಲ್ಲ. ನಾವು ನಮ್ಮ ಸೀನಿಯರ್ಸ್ ಗೆ ನೋಡಿದ್ರು ಹಾಕುದು, ಮತ್ತೆ ನಾವು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಸರ್. ಅವರು ಹೇಳಿದ್ರು ಇಲ್ಲ, ನಿಮ್ಮ ಪೇರೆಂಟ್ಸ್ ಹೀಗೆ ಹಾಗೆ ಸೈನ್ ಮಾಡಿದ್ದಾರೆ, ಹಾಕ್ಲಿಕ್ಕೆ ಇಲ್ಲ ಅಂತೆ. ನಾವು ಸುಮ್ನೆ ಇದ್ರು. ಮತ್ತೆ 1 ದಿವಸ ಹಾಕಿದ್ರು ಸರ್ ನಾವು. ಅಂದ್ರೆ ಅವರಿಗೆ ಸೀನಿಯರ್ಸ್ ಗೆ ಅಂತ ಕೂಡ ಹೇಳುದಿಲ್ಲ, ಮತ್ತೆ ನಮ್ಗೆ ಸುಮ್ನೆ ಕೂತ್ಕೊಳ್ಳಿಕ್ಕೆ ಆಗಿಲ್ಲ ಸರ್. ಅವರನ್ನು ನೋಡಿ ನಮ್ಗೆ ಇದಾಗ್ತಿತ್ತು ಸರ್, ಅವರು ಹಾಕ್ತಾರೆ, ನಾವು ಯಾಕೆ ಹಾಕ್ಬಾರ್ದು?
ಅಂತ. ಓಕೆ, ತಮ್ಮ ಸೀನಿಯರ್ಸ್ ಅಂತ ಹೇಳಿದ್ರೆ ಸೆಕೆಂಡ್ PUC ಸೀನಿಯರ್ಸ್ ಅವರು ಹಾಕ್ತಾ ಇದ್ರಾ? ಕೇಳ್ತಾ ಇದೆಯಾ ಮೇಡಮ್? ಓಕೆ, ಹೌದು sir. ಸೆಕೆಂಡ್ PUC ಸೀನಿಯರ್ಸ್ ಅವರು ಹಾಕ್ತಾ ಇದ್ರು. ಓಕೆ, ತಾವುಗಳು ಯಾವಾಗದಿಂದ ಹಾಕ್ಲಿಕ್ಕೆ ಶುರು ಮಾಡಿದ್ರಿ ಹಿಜಾಬ್ ಅನ್ನ? ನಾವು ಆಗ ಫಸ್ಟ್ PUC ಅಲ್ಲಿ ಟ್ರೈ ಮಾಡಿದ್ರು ಸರ್, ಬಟ್ ನಮ್ಗೆ ರಿಮೂವ್ ಮಾಡಿ ಅಂತ ಹೇಳಿದ್ರು. ಓಕೆ, ಮತ್ತೆ ನಾವು ರಿಮೂವ್ ಮಾಡಿದ್ರು, ಅಂದ್ರೆ ಪೇರೆಂಟ್ಸ್ ಗೆ ಕರೀತಾರೆ ಹಾಗೆಲ್ಲ ಸ್ವಲ್ಪ ಆಯ್ತು ಸರ್. ಸೊ ನಾವು ರಿಮೂವ್ ಮಾಡಿದ್ರು, ಮತ್ತೆ ಆವಾಗಿಂದ ಲಾಕ್ಡೌನ್ ಸ್ಟಾರ್ಟ್ ಆಯ್ತು ಸರ್. ಓಕೆ, ಈಗ ಈ ವಿಚಾರ ಆಗಿತ್ತಲ್ಲ, ಇದು ಯಾವಾಗದಿಂದ ಪ್ರಾರಂಭ ಆಗಿರುವಂತದ್ದು? ಈ ವಿಚಾರ ಯಾವಾಗದಿಂದ ತಾವುಗಳು ಹಿಜಾಬ್ ಹಾಕ್ಲಿಕ್ಕೆ ಶುರು ಮಾಡಿದ್ರಿ? ಯಾವಾಗ ಹಾಕಿದ ಫಸ್ಟ್ ಡೇ ಇಂದಲೇ ತಾವುಗಳು ಹೊರಗಿದ್ದೀರಾ, ಹೇಗೆ? ಹಾ ಯಾ ಸರ್, ಹಾಕಿದ ಫಸ್ಟ್ ಡೇ ಇಂದ ಹೊರಗೆ ಇದ್ದೇವೆ. ಬಟ್ ಲಾಸ್ಟ್ ಮಂತ್ ಇಂದ ಪ್ರಯತ್ನ ಮಾಡ್ತಿದ್ದೇವೆ ಸರ್. ಪೇರೆಂಟ್ಸ್ ಹೋದ್ರು ಲಾಸ್ಟ್ ಮಂತ್ ಡಿಸೆಂಬರ್ ಸ್ಟಾರ್ಟಿಂಗ್ ಅಲ್ಲಿ ಹೋದ್ರು ಪೇರೆಂಟ್ಸ್ ಕಾಲೇಜಿಗೆ ಮಾತಾಡ್ಲಿಕ್ಕೆ. ಸೊ ಪ್ರಿನ್ಸಿಪಲ್ ಹೇಳಿದ್ರು, ಈಗ ಎಕ್ಸಾಮ್ ಆಗ್ಲಿ, ನಮ್ಗೆ ಮಿಡ್ ಟರ್ಮ್ಸ್ ಇತ್ತು, ಸೊ ಈಗ ಎಕ್ಸಾಮ್ ಆಗ್ಲಿ ಮತ್ತೆ ನಾವು ಮೀಟಿಂಗ್ ಇರುವ ಮಾತಾಡುವ ಅಂತ ಹೇಳಿದ್ರು ಸರ್. ಸೊ ನಾವು ಓಕೆ, ನೋ ಐ ಥಿಂಕ್ ಹಿಲ್ ಅಲೋ ಅಸ್ ಟು ವೇರ್, ನಾವು ಹೀಗೆ ನಾವು ಸುಮ್ನೆ ಇದ್ರು ಸರ್. ಮತ್ತೆ ಎಕ್ಸಾಮ್ ಆಯ್ತು, ಎಕ್ಸಾಮ್ ಆದ್ರೂ ನಾವು ಹೋಗಿ ಹೇಳಿದ್ರು ಸರ್ ಗೆ. ಹಿ ವಾಸ್ ಲೈಕ್ ವಿಲ್ ಸಿ ಹಾಗೆ ಹೇಳ್ತಾ ಇದ್ರು ಸರ್. ಸೊ ನೆಕ್ಸ್ಟ್ ದಿವಸದಿಂದ, ಎಕ್ಸಾಮ್ ಆದ ಸೆಕೆಂಡ್ ದಿವಸದಿಂದ ನಾವು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಎಕ್ಸಾಮ್ ಆದ ಸೆಕೆಂಡ್ ದಿವಸ ಅಂದ್ರೆ ಡಿಸೆಂಬರ್ 28-29 ಆ ಟೈಮ್ ಅಲ್ಲ? ಹೌದು ಸರ್. ಓಕೆ, ಡಿಸೆಂಬರ್ 28-29 ಆ ಟೈಮ್ ಅಲ್ಲಿ ತಾವು ಪ್ರಥಮ ಬಾರಿಗೆ ಕ್ಲಾಸಿನ ಒಳಗಡೆ ಹಿಜಾಬ್ ಅನ್ನ ಧರಿಸಿರುವಂತದ್ದು. ಆಮ್ ಐ ರೈಟ್? ಓಕೆ ರೈಟ್. ಓಕೆ, ಡಿಸೆಂಬರ್ 31st ಇಂದ ಈ ಒಂದು ವಿಚಾರ ಹೊರಗಡೆ ಬಂದಿರುವಂತದ್ದು, ತಮ್ಮನ್ನ ಹೊರಗೆ ನಿಲ್ಲಿಸಿರುವಂತದ್ದು ಅಲ್ವಾ? ಎಸ್ ಮೇಡಮ್, ಬರ್ತೇನೆ, ನಾನು ಮಾತಾಡ್ತೇನೆ. ನಾನು ಫಸ್ಟ್ ರಿಯಾಕ್ಷನ್ ನೇರವಾಗಿ ಸುಭಾಷ್ ಅವ್ರ ಜೊತೆ ಹೋಗ್ತಾ ಇದ್ದೇನೆ. ವಿದ್ಯಾರ್ಥಿ ಪರ ಹೋರಾಟಗಾರರು, ಚಿಕ್ಕಮಗಳೂರು, ಸುಭಾಷ್ ಅವರು. ಎಸ್ ಮೇಡಮ್, ಹೇಳಿ. ಸರ್ ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ ಸರ್. ಕೇಳ್ತಾ ಇದೆಯಾ ಮೇಡಮ್? ಈಗ ಕೇಳ್ತಾ ಇದೆಯಾ? ಓಕೆ ರೈಟ್. ಎಸ್ ಸುಭಾಷ್ ಅವರ ಫಸ್ಟ್ ರಿಯಾಕ್ಷನ್. ಬಹುಶಃ ಇದು ನಾಟ್ ಓನ್ಲಿ ಉಡುಪಿ, ನಾಟ್ ಓನ್ಲಿ ಮಂಗಳೂರು, ಈಗ ಚಿಕ್ಕಮಗಳೂರು ಕಡೆಯೂ ಕೂಡ ದಾಪುಗಾಲಿಟ್ಟಿದೆ. ಚಿಕ್ಕಮಗಳೂರಲ್ಲೂ ಕೂಡ ಒಂದು ಸಂಘಟನೆ ಯುವಕರು ಈ ರೀತಿ ಮುಂದೆ ಬಂದಿದ್ದಾರೆ. ಅವರುಗಳು ಕೂಡ ಇದೇ ರೀತಿ ಪ್ರತಿರೋಧ ತೋರಿಸುವಂತಹ ನಿಟ್ಟಿನಲ್ಲಿ ಅಥವಾ ಇನ್ನಿತರ ಟಾಂಗ್ ಕೊಡುವಂತಹ ರೀತಿಯಲ್ಲಿ ವರ್ತಿಸಿದ್ದಾರೆ. ಅದನ್ನು ಕೂಡ ನಾನು ತೋರಿಸ್ತೇನೆ ಇನ್ನು ಮುಂದಕ್ಕೆ. ಫಸ್ಟ್ ರಿಯಾಕ್ಷನ್ ಸುಭಾಷ್ ಅವರು, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಸರ್ ನಮಸ್ತೆ. ಸರ್, ಈಗ ಅವರು ಒಂದು ಮಾತು ಹೇಳಿದ್ರು, ನಮ್ಮ ಧರ್ಮದಲ್ಲಿ ಏನು ಹಿಜಾಬ್ ಹಾಕ್ಲಿಕ್ಕೆ ಅವಕಾಶ ಇದೆ, ಅದು ಕಡ್ಡಾಯ ಅಂತ. ಸೊ ನಾನು ಈ ವಿಚಾರವಾಗಿ ಒಂದು ವಿಷಯನ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಅವರ ಧರ್ಮದಲ್ಲಿ, ಅವರ ಧರ್ಮವನ್ನ ನಾವು ಕೂಡ ಗೌರವಿಸ್ತೇವೆ, ಆದ್ರೆ ಅವರ ಧರ್ಮದಲ್ಲಿ ಏನು ಹಿಜಾಬ್ ಹಾಕುವುದು ಕಡ್ಡಾಯ. ಅದೇ ರೀತಿ ಒಂದು ಕಾಲೇಜು, ಒಂದು ಶಿಕ್ಷಣ ವ್ಯವಸ್ಥೆ ಅದರದೇ ಆದಂತಹ ಕಡ್ಡಾಯ ನೀತಿಗಳನ್ನ ಕೂಡ ಹೊಂದಿರ್ತದೆ. ಪ್ರತಿ ಕಾಲೇಜು ವ್ಯವಸ್ಥೆ ಕೂಡ, ಪ್ರತಿ ಯೂನಿವರ್ಸಿಟಿ ಕೂಡ ಅದರ ಕ್ಯಾಂಪಸ್ಸಿನ ಒಳಗಡೆ ಏನಾಗ್ಬೇಕು, ಏನಾಗ್ಬಾರ್ದು ಅನ್ನೋದು ಒಂದು CDC ಮೀಟಿಂಗ್ ಆಗತ್ತೆ. ಶಿಸ್ತು ಸಮಿತಿ, ಪ್ರತಿ ಕಾಲೇಜು ಕೂಡ ಒಂದು ಶಿಸ್ತು ಸಮಿತಿಯನ್ನ ಹೊಂದಿರ್ತದೆ. ಆ ಶಿಸ್ತು ಸಮಿತಿಯಲ್ಲಿ ಆ ಕಾಲೇಜಿನ ಅಧ್ಯಕ್ಷರು ಮತ್ತು ಪ್ರಾಂಶುಪಾಲರು ಹಾಗೂ ಇನ್ನುಳಿದ ಏನು ಮೆಂಬರ್ಸ್ ಗಳಿರ್ತಾರೆ, ಅವರ ಸಮ್ಮುಖದಲ್ಲಿ ಒಂದು ನೀತಿಯನ್ನ ಕಡ್ಡಾಯಪಡಿಸ್ತಾರೆ ಕಾಲೇಜಲ್ಲಿ. ಅದೇ ರೀತಿಯಾಗಿ ಇವಾಗ ಆ ಕಾಲೇಜುಗಳಲ್ಲಿ ಕಡ್ಡಾಯ ವ್ಯವಸ್ಥೆ, ಇವರು ಹೇಳಿದ್ರು ಅವರ ಧರ್ಮದಲ್ಲಿ ಅದು ಕಡ್ಡಾಯ ವ್ಯವಸ್ಥೆ ಅಂತ. ಅದೇ ರೀತಿ ಕಾಲೇಜಲ್ಲೂ ಕೂಡ ಕಡ್ಡಾಯ ವ್ಯವಸ್ಥೆ ಮಾಡಿದ್ದಾರೆ. ಏನು? ಹಿಜಾಬ್ ಕಾಲೇಜಿನ ಆವರಣದ ಒಳಗೆ ಧರಿಸುವಂತಿಲ್ಲ, ತರಗತಿ ಕೂರುವಾಗ ಧರಿಸುವಂತಿಲ್ಲ. ನಾನು ಇದಕ್ಕೊಂದು ಹೇಳ್ತೀನಿ, ಪ್ರತಿ ಕಾಲೇಜು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನು ಯೂನಿಫಾರ್ಮ್ ಮಾಡಿರೋ ಮೊದಲ ಉದ್ದೇಶ ಅಂತ ಹೇಳಿದ್ರೆ ಸಮಾನತೆ. ಒಂದು ಧರ್ಮ ಇರಬಹುದು, ಒಂದು ಜಾತಿ ಇರಬಹುದು, ಒಂದು ಮತ ಇರಬಹುದು. ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಬರುವಂತದ್ದು ಒಂದು ಕಾಲೇಜು, ಒಂದು ಶಿಕ್ಷಣ ವ್ಯವಸ್ಥೆಗೆ. ಈ ವ್ಯವಸ್ಥೆಗೆ ಬಂದಾಗ ಅವರು ಒಬ್ರು ಹಿಜಾಬ್ ಧರಿಸ್ತಾರೆ, ಇನ್ನುಳಿದ ವಿದ್ಯಾರ್ಥಿಗಳು ಶಾಲ್ ಧರಿಸ್ತಾರೆ ಅಂತ ಹೇಳಿದಾಗ ಯೂನಿಫಾರ್ಮಿನ ಅವಶ್ಯಕತೆ ಇರುವುದಿಲ್ಲ ಕಾಲೇಜಲ್ಲಿ ಯೂನಿಫಾರ್ಮ್ ಮಾಡುವುದು ಏನು? ಸಮಾನತೆ ಕಾಪಾಡ್ಲಿಕ್ಕೆ. ಹಾಗೆ ಇವರು ಹಿಜಾಬ್ ಧರಿಸಿ ಕಾಲೇಜಿನ ಒಳಗಡೆ ತರಗತಿಯ ಒಳಗೆ ಕೂರುವುದಾದರೆ ಯೂನಿಫಾರ್ಮ್ ಅವಶ್ಯಕತೆ ಇರುವುದಿಲ್ಲ ಅಲ್ವಾ? ಹಾಗಾಗಿ ಸರ್ ಹೇಳಿ. ಮಾತಾಡಿ. ಹಲೋ. ಎಸ್ ಸರ್ ಮಾತಾಡಿ ಸುಭಾಷ್ ಅವರೇ, ಕೇಳ್ತಾ ಸರ್ ಅವ್ರು ಹೇಳಿದ್ರು, ಒಂದು
ದೇಶದ ಈ ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ. ಹೌದು, ನಾವು ವಿವಿಧತೆಯಲ್ಲಿ ಏಕತೆಯಲ್ಲಿ ಕೂಡ ಒಪ್ಕೊಳ್ಬಹುದು. ಈ ಎಲ್ಲಾ ಜಾತಿ ಧರ್ಮಗಳನ್ನ ಎಲ್ಲ ಸೇರಿದಾಗ ಇದೊಂದು ಹಿಂದೂಸ್ತಾನ್ ಆಗತ್ತೆ, ಇದೊಂದು ಇಂಡಿಯಾ ಆಗತ್ತೆ. ಸೊ ಈಗ ಏನು ನಾವು ಶಾಲೆ ಅಥವಾ ಕಾಲೇಜು ಅಂದಾಗ ನಮ್ಮ ಮೊದಲ ನೋಟವೇ ದೇವಸ್ಥಾನ. ಈ ದೇಶವನ್ನ ಕನಸಿನ ರಾಷ್ಟ್ರವನ್ನಾಗಿ ಮಾಡ್ಲಿಕ್ಕೆ, ಈ ದೇಶವನ್ನ ಕಟ್ಟುವಲ್ಲಿ, ಈ ದೇಶದ ನಾಳೆಯ ಭವಿಷ್ಯವನ್ನ ನೋಡುವುದು ವಿದ್ಯಾರ್ಥಿಗಳಿಂದ. ಸೊ ಇಂದಿನ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳು ಹಾಗೂ ನಮ್ಮ ದೇಶದ ಸಂಪನ್ಮೂಲ ಈ ವಿದ್ಯಾರ್ಥಿಗಳು. ಸೊ ಈ ವಿದ್ಯಾರ್ಥಿಗಳಲ್ಲೇ ಈ ಹಂತದಲ್ಲಿ ಅವರಿಗೆ ಭೇದ ಭಾವ ನೀತಿ ಅಥವಾ ಕಾಲೇಜಲ್ಲಿ ಏನು ಶಿಸ್ತು ಸಮಿತಿ ಮಾಡಿರ್ತದೆ, ಏನು ಹಿಜಾಬ್ ಧರಿಸುವಂತಿಲ್ಲ, ಏನು ಈ ಸ್ಕಾರ್ಫ್ ಇದೆ ಇದು ಹಾಕಿ ಕಾಲೇಜಿನ ಆವರಣದಲ್ಲಿ ಹಾಗೂ ತರಗತಿಯಲ್ಲಿ ಕೂರುವಂತಿಲ್ಲ ಅಂತ ಹೇಳಿ ಒಂದು ಶಿಸ್ತು ಸಮಿತಿ ನೀತಿಯನ್ನು ತಂದಿರ್ತದೆ. ಇದು ಇವರು ಇದನ್ನ ಈಗ ಇಲ್ಲ ನಾವು ಖಂಡಿಸ್ತೇವೆ, ನಾವು ಹಿಜಾಬ್ ಧರಿಸ್ತೇವೆ, ಕಾಲೇಜ್ ಒಳಗೆ ಆವರಣದೊಳಗೆ ಹಿಜಾಬ್ ಧರಿಸ್ತೇವೆ, ಏನ್ ಮಾಡ್ತೀರಾ ಅಂತ ಕೇಳಿದಾಗ, ಸೊ ಈ ಕಾಲೇಜಿನ ಒಂದು ಶಿಸ್ತು ಸಮಿತಿ ಇರುತ್ತೆ. ಆ ಶಿಸ್ತು ಸಮಿತಿಗೆ ಏನು, ಆ ಕಾಲೇಜಿನ ಶಿಸ್ತು ಸಮಿತಿ ಏನೋ ಅಡ್ಮಿಷನ್ ಆಗತ್ತೆ, ಒಂದು ತರಗತಿ ಕಾಲೇಜಿಗೆ ಏನು ಅಡ್ಮಿಷನ್ ಆಗ್ತಾನೆ, ಸೇರ್ಕೊಳ್ತಾನೆ, ಆ ಸಮಯದಲ್ಲಿ ಕೂಡ ಇದನ್ನು ಉಲ್ಲೇಖ ಮಾಡಿರ್ತಾರೆ. ನಾನು ಇದರಲ್ಲಿ ಒಂದು ಉದಾಹರಣೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಒಂದು ಘಟನೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಿಕ್ಕಮಗಳೂರಿನ ಕೊಪ್ಪ ಬಾಲ್ಗಡಿ ಡಿಗ್ರಿ ಕಾಲೇಜಿನಲ್ಲಿ ಕಳೆದ 3 ವರ್ಷದ ಹಿಂದೆ ಇದೇ ರೀತಿ ಆಗತ್ತೆ. ಏನು ಹಿಜಾಬ್ ಧರಿಸ್ಕೊಂಡು ಬಂದಿರ್ತಾರೆ, ಹಿಜಾಬ್ ಧರಿಸ್ಕೊಂಡು ಕಾಲೇಜಿನ ತರಗತಿಯ ಒಳಗೆ ಕೂತಿರ್ತಾರೆ. ಆ ಸಂದರ್ಭದಲ್ಲಿ ಸರ್ ಚಿಕ್ಕಮಗಳೂರಿನಲ್ಲಿ ಅಲ್ವಾ? ಹೌದೌದು, ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಈ ಸಮಯದಲ್ಲಿ ಹಿಂದೂ ಸಮಾಜದ ವಿದ್ಯಾರ್ಥಿಗಳು ಇದೇ ರೀತಿ ಒಂದು ಸ್ಟ್ರೈಕ್ ಮಾಡ್ತಾರೆ. ಕಾಲೇಜಿನ ಈ ಶಿಸ್ತಿನ ಬಗ್ಗೆ ಒಂದು ಹೋರಾಟವನ್ನ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಒಂದು ಸುತ್ತೋಲೆಯನ್ನ ಹೊರಡಿಸ್ತಾರೆ ಪ್ರಿನ್ಸಿಪಾಲರು. CDC ಮೀಟಿಂಗ್ ಮಾಡ್ತಾರೆ. ಅದ ನಂತರ ಪೋಷಕರ ಮೀಟಿಂಗ್ ಮಾಡಿ ಒಂದು ಸುತ್ತೋಲೆಯನ್ನ ಹೊರಡಿಸ್ತಾರೆ. ಏನಂತ ಹೇಳಿದ್ರೆ, ಸ್ಕಾರ್ಫ್ ಧರಿಸಿ ತರಗತಿಯ ಒಳಗೆ ಕೂರುವಂತಿಲ್ಲ, ಸ್ಕಾರ್ಫ್ ಧರಿಸಿ ಪಿನ್ ಹಾಕಿ ಏನ್ ಹಾಕೊಳ್ತಾರೆ ಸಹೋದರಿಯವರು, ಆ ರೀತಿ ಮಾಡುವಂತಿಲ್ಲ ಅಂತ ಹೇಳಿ ಒಂದು ಸುತ್ತೋಲೆಯನ್ನ ಹೊರಡಿಸ್ತಾರೆ. ಆ ನಂತರ 3 ವರ್ಷಗಳ ಹಿಂದೆ, ಆ ನಂತರ ಒಂದು 6 ತಿಂಗಳು ವರ್ಷಗಳ ಕಾಲ ಅದು ಮಾಡಲ್ಲ, ಆ ತರ ಮಾಡಲ್ಲ. ನಂತರ ಏನು ಈ ಪ್ಯಾಂಡಮಿಕ್ ಬರುತ್ತೆ, ಕೊರೋನಾ ಪ್ಯಾಂಡಮಿಕ್ ಬಂದ ಕಾರಣ ಕಾಲೇಜು ಆಸ್ ಯೂಶುವಲ್ ಬಂದಾಗತ್ತೆ. ಸೊ ನಂತರದಲ್ಲಿ ಹಿಜಾಬ್ ಧರಿಸಿ ಬಂದಿರ್ತಾರೆ. ಸೊ ನಂತರ ಹಿಂದೂ ಸಮಾಜದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಪ್ರಾಂಶುಪಾಲರ ಬಳಿ ಹೋಗಿ ಕೇಳ್ತಾರೆ, ಸರ್ ಈ ರೀತಿ ಆಗ್ತಾ ಇದೆ, ಏನು ನೀವು ಸುತ್ತೋಲೆ ಹೊರಡಿಸಿದ್ರಿ, ಇದನ್ನ ಮೀರಿ ಹಿಜಾಬ್ ಧರಿಸಿ ಬರುವಂತಹ ಘಟನೆಗಳು ಕಾಲೇಜಲ್ಲಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನೀವು ತೀವ್ರ ಕ್ರಮ ಕೈಗೊಳ್ಬೇಕು ಅಂತ ಪ್ರಾಂಶುಪಾಲರು ನಂತರ ಅವರೇನು ತಮ್ಮ ನೋಟಿಸ್ ಬೋರ್ಡ್ಗಳಿಗೆ ಹಾಗೂ ಪ್ರತಿ ತರಗತಿಗೂ ನೋಟಿಸ್ ಕಳಿಸ್ತಾರೆ. ಸೊ ಈ ಏನು ಸುತ್ತೋಲೆ ಹೊರಡಿಸಿದ್ವಿ ಇದ್ರ ಪ್ರಕಾರನೇ ಕಾಲೇಜಿಗೆ ಬರ್ಬೇಕಾಗತ್ತೆ, ಇಲ್ಲ ಶಿಸ್ತು ಸಮಿತಿ ಎದುರುಗಡೆ ನೀವು ಬರ್ಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಅಂತ. ಸೊ ಇದು ಹಿಂದೂ ಸಮಾಜದ ವಿದ್ಯಾರ್ಥಿನಿಯರು ಕೂಡ ಕೊಡ್ತಾರೆ, ಇನ್ನು ಉಳಿದ ವಿದ್ಯಾರ್ಥಿಗಳು ಕೊಡ್ತಾರೆ, ಆದ್ರೂ ಏನು ಆಗಲ್ಲ. ನಂತರ ಕಳೆದ 2 ದಿನಗಳಿಂದ ಹಿಂದೂ ಸಮಾಜದ ವಿದ್ಯಾರ್ಥಿಗಳು ಕೊಪ್ಪದಲ್ಲಿ ಕೇಸರಿ ಶಾಲ್ ಅನ್ನು ಧರಿಸಿ ಬರ್ತಾರೆ ಕಾಲೇಜಿಗೆ. ಓಕೆ ಇದೀಗ ಕೊಪ್ಪದಲ್ಲಿ ಕೇಸರಿ ಶಾಲ್ ಅನ್ನ ಧರಿಸಿ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ ಅಲ್ವಾ? ಇದು ಯಾವಾಗ, ನಿನ್ನೆ ಆಗಿರೋದು, ಇವತ್ತಾಗಿರೋದು ಘಟನೆ? ನಿನ್ನೆ ಬಹುಶಃ 2 ದಿನದ ಹಿಂದೆ. ಓಕೆ, 2 ದಿನದ ಹಿಂದೆ. ಶನಿವಾರ. ಹೌದು. ಓಕೆ, ಈಗ ಅಲ್ಲಿ ಯಾಕೆ ಈ ವಿಚಾರ ಭುಗಿಲೆದಿತ್ತು? ಕೊಪ್ಪದಲ್ಲೂ ಕೂಡ ಇದೇ ರೀತಿ ಸ್ಕಾರ್ಫ್ ಧರಿಸಿ ಕಾಲೇಜಿನ ಒಳಗೆ ಬರುವಂತ ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿನಿಗಳು ಏನು ಈ ಸಮವಸ್ತ್ರ ಇರುವಂತದ್ದು ಸಮಾನತೆ ಕಾಪಾಡ್ಲಿಕ್ಕೆ. ಆದ್ರೆ ಏನು ಈ ಕಾಲೇಜಿನಲ್ಲಿ ಈ ರೀತಿ ಸ್ಕಾರ್ಫ್ ಧರಿಸ್ಕೊಂಡು ಬರ್ತಾರೆ, ಹಲವಾರು ವಿದ್ಯಾರ್ಥಿನಿಗಳು ಈ ರೀತಿ ಮಾಡ್ತಾ ಇದ್ದಾರೆ. ಸೊ ನಮಗೂ ಇದಕ್ಕೂ ನ್ಯಾಯ ಬೇಕು, ನಾವು ಕೇಸರಿ ಶಾಲ್ನ ಹಾಕ್ತೀವಿ. ಸೊ 3 ವರ್ಷದ ಹಿಂದೆ ಕೂಡ ಇದೇ ರೀತಿ ಆಗಿತ್ತು. ಸರಿ ಮಾಡಿದ್ರು. ಓಕೆ, ಈಗ ಅಲ್ಲಿ ತಾವು ಹೇಳಿದ್ರಿ 3 ವರ್ಷದ ಹಿಂದೆ ಹಿಜಾಬ್ ಪ್ರಕರಣ ಅಲ್ಲಿ ಕೂಡ ಬಂದಿತ್ತು. ಯಾವ ರೀತಿ ಇದೆ ಈಗ? ಅವ್ರು ಹಿಜಾಬ್ ಹಾಕೊಂಡೇ ಬರ್ತಾ ಇದಾರೆ ವಿದ್ಯಾರ್ಥಿನಿಯರು, ಅಥವಾ ಯಾವ ರೀತಿ ಬರ್ತಾ ಇದಾರೆ? ಇಲ್ಲ, ಈಗ ಇವರು ಕೇಸರಿ ಶಾಲ್ ಹಾಕಿದ್ದಾರೆ, ಅವರು ಹಿಜಾಬ್ ಹಾಕಿದ್ದಾರೆ. ಈಗ ಕೇಸರಿ ಶಾಲ್ ಹಾಕಿದ್ರೆ ಅವರು ಕೂಡ ಹಿಜಾಬ್ ಹಾಕಿದ್ದಾರೆ. ಇವತ್ತಿನ ಘಟನೆ ಇದು. ಓಕೆ, ತಾವು ಖಂಡಿಸ್ತಾ ಇರುವಂತದ್ದು ಯಾಕೆ ಅಂತ ಹೇಳಿದ್ರೆ ಒಂದೇ ಒಂದು ಕಾರಣ, ಕಾಲೇಜುಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಈ ರೀತಿ ಸಮಾನತೆ ಬೇಕು, ಸಮವಸ್ತ್ರ ಬೇಕು ಅನ್ನೋ ವಿಚಾರಗಳಲ್ಲಿ ತಾವುಗಳು ಖಂಡಿಸ್ತಾ ಇರುವಂತದ್ದು. ವಾಟ್ ಅಬೌಟ್ ಧಾರ್ಮಿಕ ಸ್ವಾತಂತ್ರ್ಯ? ನಮ್ಗೆ ಸಂವಿಧಾನ ಕೊಟ್ಟಿರುವಂತದ್ದು ಧಾರ್ಮಿಕ ಸ್ವಾತಂತ್ರ್ಯ, ನಮ್ಮ ಹಕ್ಕುಗಳನ್ನ ನಾವು
ಆಚರಣೆ ಮಾಡುವಂತ ಅವಕಾಶ ಇದೆ. ಇದರ ಬಗ್ಗೆ ನಾನು ನಿಮ್ಮಲ್ಲಿ ಕೇಳ್ತೇನೆ, ಮಾತಾಡ್ತೇನೆ ಇನ್ನು ಮುಂದಕ್ಕೆ. ಅದೇ ರೀತಿ ಮಾತಾಡ್ತೇನೆ. ಅದೇ ರೀತಿ ನಿಶಾನ್ ಅವರಿಗೋಸ್ಕರ ವೇಟ್ ಮಾಡ್ತೇವೆ. ಅಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಕೊಪ್ಪದಲ್ಲೂ ಕೂಡ, ಚಿಕ್ಕಮಗಳೂರಿನಲ್ಲೂ ಕೂಡ ಒಂದು ಸಂಘಟನೆಯ ಯುವಕರು ಇದೇ ರೀತಿ ಕೇಸರಿ ಶಾಲ್ಗಳನ್ನ ಹಾಕಿ ಕಾಲೇಜಿಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ವಿಚಾರವು ಕೂಡ ಚರ್ಚೆಗೆ ಗ್ರಾಸವಾಗಿದೆ. ವಿವಾದ, ಹಿಜಾಬ್ ವಿವಾದ ಆದ್ರೂ ಕೂಡ ಉಡುಪಿಯಲ್ಲಿ, ಚಿಕ್ಕಮಗಳೂರಿನಲ್ಲಿ ಕೇಸರಿ ಶಾಲ್ನ ವಿವಾದ ಶುರುವಾಗಿದೆ. ಯಾವ ರೀತಿ ಇದೆ ಅದರ ಬಗ್ಗೆ ಕೂಡ ಡೀಟೇಲ್ಸ್ ಬರ್ತದೆ, ಒಂದ್ಸಲ ನೋಡ್ಕೊಂಡ್ ಬನ್ನಿ. ಯಾರು ಬೇಜಾರಾಗೋದು. 10ನೇ ತಾರೀಕು ಪೋಷಕರ ಸಭೆ ನಡೀತದೆ, ವಿದ್ಯಾರ್ಥಿಗಳಿರಲ್ಲ. ಎಷ್ಟೇ ಜನ ಪೋಷಕರು ಬರಲಿ ತೀರ್ಮಾನ ಆಗ್ತದೆ. ಅದರಂತೆ 11ನೇ ತಾರೀಕಿಗೆ ನಿಮಗೆ ವಸ್ತ್ರ ಸಂಹಿತೆ ಬೇಕು ಬರೋದು ಕೂಡ ಹೇಳ್ತೀವಿ. ಒಂದು ಕಾಲೇಜ್ ಅಂದ್ಮೇಲೆ ಎಲ್ರಿಗೂ ಒಂದು ರೂಲ್ಸ್ ಇರುತ್ತಲ್ಲ. ನಾನು ಹೇಳ್ತೀನಿ ಮಾಡೋಣ ಅಂತ, ಬೇರೆ ಕಾಲೇಜುಗಳೆಲ್ಲ ಈಗ ಮಾಡೋಣ ಅಂತ ನಾನು ಹೇಳ್ತೀನಿ. ಸಭೆ ಬೇಡ ಅಂತಂದ್ರೆ ಇಷ್ಟೇ, ಸಭೆ ಆಯ್ತು ಅಂತಂದ್ರೆ ನಾನು ಹೇಳ್ತೀನಿ ನಾನು ಸಭೆ ಗಮನಕ್ಕೆ ತರ್ತೀನಿ. ಆಯ್ತು, ಏನಾಗಬೇಕು? ಎಸ್, ಇದು ಚಿಕ್ಕಮಗಳೂರಿನಲ್ಲಿ ನಡೆದಂತಹ ಘಟನೆ. ಕೇಸರಿ ಶಾಲುಗಳನ್ನ ಹಾಕಿಕೊಂಡು ಬಂದಿರುವಂತಹ ವಿದ್ಯಾರ್ಥಿಗಳು, ಇದು ಪರ ವಿರೋಧವಾಗಿರುವಂತಹ ರಿಯಾಕ್ಷನ್ಸ್ಗಳು ಆಗ್ತಾ ಇದೆ. ವಿದ್ಯಾದೇಗುಲದಲ್ಲಿ, ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲಿ ಧಾರ್ಮಿಕ ಒಂದು ವಿಚಾರಗಳ ಲೇಪನ ಆಗಬಾರದಿತ್ತೋ, ಎಲ್ಲಿ ರಾಜಕೀಯವಾಗಿರುವಂತಹ ಲೇಪನಗಳು ಆಗಬಾರದಿತ್ತೋ, ಆ ಜಾಗದಲ್ಲಿ ಇದೀಗ ಆಗ್ತಾ ಇರುವಂತ ಒಂದ್ ಕಡೆ ಉಡುಪಿ, ಮಂಗಳೂರು, ಜೊತೆಗೆ ಚಿಕ್ಕಮಗಳೂರು ಮತ್ತೊಮ್ಮೆ ಸುದ್ದಿಯಲ್ಲಿದೆ ಸ್ಕಾರ್ಫ್ ವಿವಾದಕ್ಕೋಸ್ಕರ. ಎಸ್, ಅನೇಕ ಕರೆಗಳು ಬರ್ತಾ ಇದೆ. ನಾನು ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಜನರ ವಿಚಾರದ ಬಗ್ಗೆ ಕೂಡ ನಾನು ಈ ಒಂದು ವಿಚಾರಗಳಲ್ಲಿ ಸಂಗ್ರಹ ಮಾಡಬೇಕು, ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ಕೊಳ್ಬೇಕು. ಈ ರೀತಿ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ, ಕಾಲೇಜುಗಳಲ್ಲಿ ಸಮವಸ್ತ್ರ ಸಮಾನತೆ ಬೇಕು ಅಥವಾ ನಮ್ಮ ಹಕ್ಕುಗಳು, ಧಾರ್ಮಿಕತೆ ಹಕ್ಕುಗಳು ಬೇಕು ಅನ್ನುವಂಥ ಪ್ರಶ್ನೆಗಳ ನಡುವೆ ಪ್ರಥಮ ಕರೆಯನ್ನು ನಾನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಂದು ಹೆಸರು ನರೇಶ್ ಅಂತ, SDM ಕಾಲೇಜ್. SDM ಇಂದ ನರೇಶ್ ಅವರೇ, ನಮಸ್ತೆ. ಮಾತಾಡಿ ನರೇಶ್ ಅವರೇ. ನಮಸ್ತೆ. ಇದು ಒಂದು ಕಾಲೇಜು ಮತ್ತೊಂದು ಶಾಲೆಯಲ್ಲಿ ಒಂದು ಸಮವಸ್ತ್ರ ಅಂತ ಮಾಡುವುದು, ಅದೊಂದು ಎಲ್ಲರಿಗೊಂದು ಕರೆಕ್ಟ್ ಆಗಿ ಎಲ್ಲರಿಗೂ ಅಂದ್ರೆ ಸಮಾನತೆ ಇರ್ಲಿಕ್ಕೋಸ್ಕರ ಅದನ್ನು ಸಮವಸ್ತ್ರ ಅಂತ ಮಾಡುದು. ಹಾಗಾಗಿ ಗುರುಗಳು ಮೊನ್ನೆ ಶಿಕ್ಷಕರು ಅವರಿಗೆ ಅಂದ್ರೆ ಹಿಜಾಬ್ ತೆಗಿಬೇಕಂತ ಹೇಳುದು ಅದಕ್ಕೆ ಸಮಾನತೆಗೋಸ್ಕರ. ಈ ಶಿಕ್ಷಕರ ಮಾತನ್ನು ಕೇಳದೆ ಇವರು CFI ಅವರ ಉಮ್ಮಕ್ಕು ನೀಡಿ ಅವರು ಮಾತನ್ನು ಕೇಳಿ ಇವರು ಇಷ್ಟೆಲ್ಲ ಗೋಮುಗಲಭೆ ಎಲ್ಲ ಸೃಷ್ಟಿಸಿ ಇಂಥವರೇ ಇಲ್ಲಿ ಬುರ್ಕ ಹಾಕಿಕೊಂಡು ಬರ್ತಾರಲ್ಲ, ಅಂತವರೇ ನಾಳೊಂದು ಭಯೋತ್ಪಾದಕ ಚಟುವಟಿಕೆ. ಇಲ್ಲ ನರೇಶ್ ಅವರೇ, ಇಂತಹ ಮಾತುಗಳು ಬೇಡ. ಈಗ ನಾವು ಈ ಒಂದು ವಿಚಾರದ ಬಗ್ಗೆ ಕಾಲೇಜುಗಳಲ್ಲಿ ಅವರ ಧಾರ್ಮಿಕ ಸ್ವತಂತ್ರದ ಹಕ್ಕು, ಯಾರ ಧಾರ್ಮಿಕ ಸ್ವತಂತ್ರದ ಹಕ್ಕುಗಳನ್ನು ನಾವು ಪ್ರಶ್ನೆ ಸಮವಸ್ತ್ರವನ್ನು ಬಿಟ್ಟು ಹಾಗೆ ಮಾಡ್ಬೇಕಂದ್ರೆ ನಾವು ಶಾಲನ್ನು ಧರಿಸಿಕೊಂಡು ಬರ್ತೇವೆ ನಾವು ನಾಳೆಯಿಂದ. ನೀವು ಶಾಲ್ ಅಲ್ಲ ಏನು ಬೇಕಾದ್ರೂ ಧರಿಸ್ಕೊಂಡು ಬನ್ನಿ, ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಶಾಲಲ್ಲ, ನೀವು ಏನು ಬೇಕಾದ್ರೂ ಬಿಕ್ಕಿನಿ ಹಾಕೊಂಡು ಬನ್ನಿ, ಏನು ಪ್ರಾಬ್ಲಮ್ ಇಲ್ಲ ನಮಗೆ. ನೀವು ಭಯೋತ್ಪಾದಕರ ಅಂತ ಯಾರನ್ನು ಹೇಳುವಂತದ್ದು? ನೀವು ಏನು ಚಟುವಟಿಕೆ ನೋಡ್ತೀರಾ? ನಿಮ್ಮ ಚಟುವಟಿಕೆ ನಾವು ನೋಡಿದ್ದೇವೆ. ನಿಮ್ಮ VC ಕಾಲೇಜಲ್ಲಿ ನಡೀತಿರುವಂತಹ ಅನೈತಿಕ ಚಟುವಟಿಕೆ ನಮಗೆ ಗೊತ್ತಿದೆ. ABVP ಪುನರು ಮಾಡ್ತಿರುವಂತ ಗಲಭೆಗಳು ನಮಗೆ ಗೊತ್ತಿದೆ. ನೀವು ಮಾಡ್ತಾ ಇರುವಂತಹ ಏನು ಕಾಲೇಜಿನಲ್ಲಿ ಏನು ಸಂಘ ಪರಿವಾರ ಏನು ಮಾಡ್ತಾ ಇದ್ರೆ ನಮಗೆ ಗೊತ್ತಿದೆ. ನೀವು ಯಾರು ಭಯೋತ್ಪಾದಕರು ಅಂತ ಹೇಳ್ತೀರಾ?
PFI ಸಂಘಟನೆಯವರೇ ಭಯೋತ್ಪಾದಕರು ನೀವು ಅಲ್ವಾ? ಎಬಿ ಅಲ್ಲವರಲ್ಲ? ನೀವು ಭಯೋತ್ಪಾದಕರು. ನಿಮಗೆ ನೈತಿಕತೆ ಇಲ್ಲ. ನಿಮಗೆ ಕ್ಯಾಂಪಸ್ಸಿನ ಒಳಗೆ ಹೋಗ್ಲಿಕ್ಕೆ ನೈತಿಕತೆ ಇಲ್ಲ. ಸ್ಟೂಡೆಂಟ್ಸ್ ಅನ್ನು ಹಾಳು ಮಾಡ್ತಿದ್ದೀರಾ ನೀವು. ಓಕೆ ನರೇಶ್ ಅವರೇ ತಾವು ಹೇಳಿದೀರಾ ನಾಳೆ ಕೇಸರಿ ಶಾಲ್ಗಳನ್ನ ಹಾಕೊಂಡು ತಾವುಗಳು ಬರ್ತೀವಿ ಅನ್ನುವಂಥದ್ದು. ನೇರವಾಗಿ ಅವ್ರು ಹೇಳಿದ್ದಾರೆ ಬನ್ನಿ ಅನ್ನುವಂಥದ್ದು, ಏನು ಸಮಸ್ಯೆ ಇಲ್ಲ ಅನ್ನುವಂಥದ್ದು. ಏನ್ ಹೇಳ್ತೀರಾ? ಅದು ಕಟ್ಟೆಯಾಗಿ ಬರ್ತೇವೆ ನಾವು ಕೇಸರಿ ಸಾಲು ಧರಿಸಿಕೊಂಡು. ಓಕೆ, ಅವರಿಗೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ತಾವುಗಳು ಅಪೋಸ್ ಮಾಡ್ತೀರಾ ಅನ್ನೋದು ಬೇಕಲ್ವಾ? ಒಪ್ಪೋಸ್ ಅಲ್ಲ, ಮೊನ್ನೆ ಅವರು ಫಸ್ಟಿಗೆ ಅಲ್ಲಿ ಬರ್ಲಿ ನಮಗೆ ಅಂದ್ರೆ ಅಲ್ಲಿ ಶಿಕ್ಷಕರ ಮಾತು ಕೇಳ್ಬೇಕು. ಅವರು ಓಕೆ 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 ಸರಿ ನರೇಶ್ ಅವರೇ. ಓಕೆ ನರೇಶ್ ಅವರೇ, ಧನ್ಯವಾದ. ನರೇಶ್ ಅವರು ಸುಭಾಷ್ ಅವರೇ. ಸರ್, ಈಗ ಅವ್ರು ಹೇಳಿದ್ರು ಒಂದ್ ಮಾತು ಹೇಳಿದ್ರು, ನರೇಶ್ ಅವ್ರ ಮಾತು ಹೇಳಿದ್ರು ಕೇಸರಿ ಶಾಲನ್ನ ಹಾಕೊಂಡ್ ಬರ್ತೀವಿ ಅಂತ ಹೇಳಿ. ಅದಕ್ಕೆ ಇವರು ಸವಾದ್ ಅವ್ರು ಹೇಳಿದ್ರು ಹಾಕೊಂಡ್ ಬನ್ನಿ, ಸಮಸ್ಯೆ ಇಲ್ಲ. ಸೊ ನಾವಿಲ್ಲಿ ಕೇಳ್ತಿರೋಂಥದ್ದು, ಇಲ್ಲಿ ಯಾವುದೇ ಈಗ ನಾನ್ ಮೊದ್ಲೇ ಹೇಳ್ದಂಗೆ ಶಾಲಾ ಕಾಲೇಜು ಅಂತ ಹೇಳಿದ ತಕ್ಷಣ ಅದೊಂದು ದೇವಾಲಯ. ನಾಳೆ ನಮ್ಮ ರಾಷ್ಟ್ರದ, ನಮ್ಮ ದೇಶದ ನಾಳೆ ಭವಿಷ್ಯನ ನಾವು ನೋಡ್ತೀವಿ ಶಾಲಾ ಕಾಲೇಜುಗಳಲ್ಲಿ. ಸೊ ಅಲ್ಲಿ ನಾವ್ ಕೇಳ್ತಿರೋದು ಇಷ್ಟೇ, ಏನು ನಮಗೆ ಯಾವುದೇ ರೀತಿ ಭೇದ ಬೇಡ. ನಮಗೇನು ಬೇಕು? ಸಮಾನತೆ ಬೇಕು. ಕಾಲೇಜು ಶಿಕ್ಷಣ ವ್ಯವಸ್ಥೆಯಲ್ಲಿ ಏನು ಶಿಕ್ಷಣ ಕಲಿಸ್ತಾರೆ ಅಲ್ಲಿ ಸಮಾನತೆಯನ್ನ ಕೇಳ್ತಿದ್ವಿ, ಹೊರತುಪಡಿಸಿ ಬೇರೆ ಏನು ಕೇಳ್ತಿಲ್ಲ. ನಮಗೆ ನಮ್ಮ ಧರ್ಮದ, ನಮ್ಮ ಹಿಂದೂ ಧರ್ಮದ ಶಾಲನ್ನ ಧರಿಸಿಕೊಂಡು ಅಥವಾ ಬಾವುಟನ್ನ ಇಟ್ಟುಕೊಂಡು ಕಾಲೇಜ್ ಒಳಗಡೆ ಬಂದು ಸಂಘಟನೆ ಮಾಡ್ಬೇಕು ಅಥವಾ ಏನು ಹಿಂದೂ ಧರ್ಮದ ಪ್ರಚಾರಣೆ ಮಾಡ್ಬೇಕು ಅಂತ ನಮ್ಗಿಲ್ಲ, ಅವಶ್ಯಕತೆ ಇಲ್ಲ. ನಾವು ಕೇಳ್ತಿರುವಂತದ್ದೇನು? ಸಮಾನತೆ ಬೇಕು ಅಂತ ಹೇಳಿ. ಇವರು ಸವಾದ್ ಅವ್ರ ಮಾತು ಹೇಳಿದ್ರು ಬಿಕಿನಿ ಬೇಕಾದ್ರೆ ಹಾಕು ಬನ್ನಿ ಅಂತ ಹೇಳಿ. ಆ ಮಾತುಗಳೆಲ್ಲ ತಪ್ಪಾಗತ್ತೆ. ಯಾಕಂತ ಹೇಳಿದ್ರೆ ನಾವು ಕೇಸರಿ ಶಾಲ್ ಅಲ್ಲ, ಏನು ಬೇಕಾದ್ರೂ ಹಾಕ್ಬೋದಲ್ಲ ಹೇಳಿದ್ರೆ ತಾವು. ಟೋಟಲಿ ರಾಂಗ್. ನಾನು ಬಹುಶಃ ಇದನ್ನ ಅಬ್ಸರ್ವ್ ಮಾಡಿಲ್ಲ, ಟೋಟಲಿ ರಾಂಗ್. ನಾನು ಈ ಒಂದು ವಿಚಾರವನ್ನ ಖಂಡಿಸ್ತೇನೆ. ಯಾವತ್ತು ಬೇಡ. ವಿದ್ಯಾದೇಗುಲದಲ್ಲಿ ಬಿಕಿನಿ ಹಾಕುವಂತಹ ಒಂದು ವಿದ್ಯಾದೇಗುಲ ಇವರ ಮನೋಸ್ಥಿತಿ ಅದೇ ಒಂದು ಗೌರವ ಸ್ಥಾನದಿಂದ ನಾವು ನೋಡ್ತೇವೆ. ವಿದ್ಯಾದೇಗುಲದಲ್ಲಿ ಬಿಕಿನಿ ಹಾಕೊಂಡು ಬರುವಂತಹ ದೌರ್ಭಾಗ್ಯ ಅಂತದಕ್ಕೆ ಅವಕಾಶಗಳನ್ನು ಕೂಡ ನಾವು ಕೊಡಲ್ಲ. ಅಂತಹ ಸಂಸ್ಕೃತಿ, ಸಂಸ್ಕಾರ, ಆಚಾರ ವಿಚಾರ ನಮ್ಗಳಿಗೆ ಇಲ್ಲ ದೇಶದಲ್ಲಿ. ಎಸ್ ಹೌದು ಸರ್. ನಿತಿನ್ ಸರ್ ಹಾಗೂ ಸವಾದ್ ಅವರು ಇಬ್ರು, ನಿತಿನ್ ಸರ್ ಕೂಡ ಮಾತು ಹೇಳಿದ್ರು ಏನು ಅದನ್ನ ಖಂಡಿಸ್ತೇವೆ ಅಂತ. ಬಹುಶಃ ಎಲ್ಲರೂ ಖಂಡಿಸುವಂತದ್ದು. ಯಾಕಂತ ಹೇಳಿದ್ರೆ CFI ನ ರಾಜ್ಯ ಕೋಶಾಧಿಕಾರಿ ಸವಾದ್ ಏನಿದ್ದಾರೆ ಅವರು ಒಂದು ವಿದ್ಯಾ ದೇಗುಲದ ಬಗ್ಗೆ ಇಟ್ಟಿರುವಂತಹ ಗೌರವ ಇದರಲ್ಲೇ ಗೊತ್ತಾಗತ್ತೆ. ಯಾಕಂತ ಹೇಳಿದ್ರೆ ನಾವು ಕೇಳುವಂತದ್ದು ಏನು ಸಮಾನತೆಯನ್ನ ಕೇಳ್ತಾ ಇದ್ದೀವಿ. ಹಾಗೂ ಏನು ಇಲ್ಲಿ ಎಲ್ಲಾ ಧರ್ಮದವರು ಒಂದೇ. ನಾವು ಏನ್ ಹೇಳ್ತಿದೀವಿ, ಒಂದು ಕಾಲೇಜು ಶಿಕ್ಷಣ ವ್ಯವಸ್ಥೆ ಅಂದಾಗ ಹಲವಾರು ಧರ್ಮ ಮತಗಳಿರತ್ತೆ, ಅದೆಲ್ಲ ಒಂದೇ ಅಂತ ಹೇಳಿ ಒಂದು ಯೂನಿಫಾರ್ಮ್ ಮಾಡ್ತಾರೆ. ನಮ್ಮ ಜಾತಿಯಲ್ಲಿ ನಮ್ಮ ಧರ್ಮದಲ್ಲಿ ಹಿಜಾಬ್ ಏನು ಖಂಡಿತ ಆಗಿದೆ, ಸ್ಕಾರ್ಫ್ ಧರಿಸುವುದು ಕಡ್ಡಾಯ ಅಂತ ಹೇಳಿದಾಗ ಅವರವರ ಧರ್ಮದಲ್ಲೂ ಕೂಡ ಅವರವರಿಗೆ ಕೆಲವೊಂದು ಕಡ್ಡಾಯ ವ್ಯವಸ್ಥೆ ಇರುತ್ತೆ. ಆದರೆ ನಾನು ಕೇಳುವಂತದ್ದು, ಶಾಲಾ ಕಾಲೇಜುಗಳಲ್ಲಿ ಆ ಕಾಲೇಜಿನ ಅದರದೇ ಆದಂತಹ ಶಿಸ್ತು ಸಮಿತಿ ಇರುತ್ತದೆ, ಅದರದೇ ಆದಂತಹ ಒಂದು ಕಮಿಟಿ ಇರುತ್ತೆ. ಸೊ ಆ ಕಮಿಟಿ ಏನ್ ನಿರ್ಧಾರ ಮಾಡುತ್ತೆ, ಆ ಕಮಿಟಿ ನಿರ್ಧಾರದ ಮೇರೆಗೆ ನಾವು ಆ ಕಾಲೇಜಿಗೆ ಅಡ್ಮಿಷನ್ ಆಗ್ಬೇಕು. ಆ ಕಮಿಟಿ ನಿರ್ಧಾರವನ್ನು ವಿರೋಧಿಸ್ತೀವಿ. ಮಾತಾಡ್ತೇನೆ ಸುಭಾಷ್ ಅವರೇ, ಕರೆಗಳು ಬರ್ತಾ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಶಾನಾಳು ಅಂತ ಹೇಳಿ, ABP ಮಂಗಳೂರು ಜಿಲ್ಲಾ ಸಂಚಾಲಕ. ನಮಸ್ತೆ ನಿಶಾನಾಳು ಅವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಬರಬೇಕಾಗಿತ್ತು. ಇವತ್ತಿನ ಕಾರ್ಯಕ್ರಮದ ಅತಿಥಿ ಕೆಲವು ವೈಯಕ್ತಿಕ ಕಾರಣದಿಂದಾಗಿ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಓಕೆ, ಕಾರಣದಿಂದಾಗಿ ನಿಲುವನ್ನು ತಿಳಿಸಿದ್ರೆ ತಪ್ಪಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಈಗ ಕಾಲ್ ಮಾಡಿದ್ದೇನೆ. 100%. ಯಾಕಂದ್ರೆ ನಾವುಗಳು ಕಾಯ್ತಾ ಇದೀವಿ ತಮಗೋಸ್ಕರ. ತಮ್ಮ ಚೇರ್ ಖಾಲಿ ಇದೆ, ಯಾವಾಗ ಬರ್ತೀರ ಅಂತ ವಿಚಾರಗಳಲ್ಲಿ ನಾವುಗಳು ಕಾಯ್ತಾ ಇದ್ದೀವಿ. ಯಾಕೆ ನಿಶಾನಾಳು ಅವರು ಬರಲಿಲ್ಲ ಅನ್ನುವಂಥದ್ದು. ಎಸ್, ನಿಶಾನಾಳು ಅವರು ಕರೆ ಮಾಡಿದ್ದೀರಾ? ತುರ್ತಾಗಿ ಕೆಲವು ವೈಯಕ್ತಿಕ ಕಾರಣಗಳು ಬಂದಿದ್ದಾಗಿ ಬರ್ಲಿಕ್ಕೆ ಆಗ್ಲಿಲ್ಲ. ಚಾನಲ್ಗೆ ಇನ್ಫಾರ್ಮ್ ಮಾಡುವ ಕೆಲಸವನ್ನು ಕೂಡ ಮಾಡಿದ್ವಿ. ಸರಿ, ಓಕೆ, ಧನ್ಯವಾದಗಳು. ಈಗ ನಮ್ಮ ನಿಲುವು ಏನಂತ ಹೇಳಿದ್ರೆ, ಈ ಮಂಗಳೂರು ಉಡುಪಿ ಅಂತ ಹೇಳುವಂತದ್ದು ಅದು ಒಂದು ಕೋಮು ಸೂಕ್ಷ್ಮ ಪ್ರದೇಶ ಆಗಿದೆ. ಅದರಲ್ಲಿ ವಿದ್ಯಾರ್ಥಿಗಳ ನಡುವೆ ಸಮಾನತೆ ತರುವ ಉದ್ದೇಶದಿಂದ ಸಮವಸ್ತ್ರದ ವ್ಯವಸ್ಥೆಯನ್ನು ಕೂಡ ತರಲಾಗಿದೆ. ಈ ಏನು ಈ ಸ್ಕಾರ್ಫ್ ಧರಿಸಿ ಕಾಲೇಜ್ಗೆ ಬರುವಂತದ್ದು,
ಇದನ್ನೆಲ್ಲ ಈಗ ಒಂದು ಸಮವಸ್ತ್ರ ಅಂತ ಹೇಳಿದ ಮೇಲೆ ಅದನ್ನು ಎಲ್ರಿಗೂ ಸಮಾನರಾಗಿರ್ತದೆ. ಅಂದ್ರೆ ಯಾವುದೇ ಜಾತಿ, ಧರ್ಮ, ಮತ, ಭೇದ ಎಲ್ಲವನ್ನು ಬಿಟ್ಟು ಈಗ ವಿದ್ಯಾರ್ಥಿಗಳು ಎಲ್ಲರೂ ಸಮಾನರು ಅನ್ನೋ ದೃಷ್ಟಿಯಲ್ಲಿ ಏನು ಸಮವಸ್ತ್ರದ ವ್ಯವಸ್ಥೆಯನ್ನು ತರಲಾಗಿದೆ. ಆದ ಕಾರಣ ನಮ್ಮ ಶಾಲೆಯಲ್ಲಿ ನಾಡಗೀತೆಯನ್ನು ಹೇಳ್ತೇವೆ, ಶಾಲೆಯಲ್ಲಿ ಆಗಿರ್ಬೋದು, ಕಾಲೇಜಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೇವೆ. ಅದೇ ಎಲ್ಲ ಧರ್ಮದವರು ಇಲ್ಲಿ ಒಟ್ಟು ಸೇರ್ಕೊಂಡು ಶಾಂತಿಯುತವಾಗಿ ನಡೆಯುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಆದ ಕಾರಣದಾಗಿ ಇಂಥ ಒಂದು ಘಟನೆಗಳು ಒಂದು ಏನು ನಮ್ಮ ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೆ. ಇದರಿಂದಾಗಿ ಏನು ಈ ರೀತಿಯ ಘಟನೆಗಳಿದೆ, ಇದನ್ನು ಆದಷ್ಟು ಅವಾಯ್ಡ್ ಮಾಡ್ಬೇಕಾಗ್ತದೆ. ಓಕೆ 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 ಓಕೆ, ಇದು ತಾವು ಹೇಳುವಂಥದ್ದು ತಮ್ಮ ಅಭಿಪ್ರಾಯ. ಹೌದು. ಓಕೆ ನಿಶಾನ್ ಅವರೇ, ಎಸ್, ಇದು ಸಮಾನತೆ ಅನ್ನುವಂಥದ್ದು ಬೇಕು, ಈ ರೀತಿ ಆದ್ರೆ ಸಮಾನತೆ ಇರಲ್ಲ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ. ಜೊತೆಗೆ ವೈಯಕ್ತಿಕ ಕಾರಣಗಳಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಬರ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ವಿಚಾರವನ್ನ ತಾವು ತಿಳಿಸ್ತಾ ಇದ್ದೀರಾ. ಧನ್ಯವಾದಗಳು ನಿಶಾನ್ ಅವರೇ, ಧನ್ಯವಾದಗಳು. ಇದು ನಿಶಾನ್ ಅವರು ABVP ಎಸ್ ಮಂಗಳೂರು ಜಿಲ್ಲಾ ಸಂಚಾಲಕರು. ಎಸ್, ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಎಸ್ ಸರ್, ಹಲೋ ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಭಾಷಾ, ಪುತ್ತೂರಿಂದ. ಭಾಷಾ ಅವರು, ನಮಸ್ತೆ ಸರ್, ಮಾತಾಡಿ ಸರ್. ಸರ್, ಇಲ್ಲಿ ನಡೀತಿರೋದು ಇಶ್ಯೂ ಸ್ಟಾಫ್ ಅಂತ ಕೇಳಲಿಕ್ಕೆ ಬಂದಿದೆ. ಓಕೆ, ಇಲ್ಲಿ ಒಂದು ಭಯೋತ್ಪಾದಕ ಮತ್ತೆ ಕೇಸರಿ ಬಿಟ್ಟು ಇವರ ಹತ್ರ ಬೇರೆ ಜವಾಬಿಲ್ಲ. ನಾನು ಬಂದಿರೋದು ಚಿಕ್ಕಮಗಳೂರು ಗೆಸ್ಟ್ ಹತ್ರ ಸವಾಲ್ ಹಾಕಿದೆ ಅಂತಂದ್ರೆ, ಈ ಯೂನಿಫಾರ್ಮ್ ಗೆ ಕಲ್ಚರ್ ಬೇಸ್ಡ್ ಶಾಲ್ ಹಾಕೋದು ಎಲ್ಲಿ ಕಡ್ಡಾಯ, ಎಲ್ಲಿ ಖಂಡನೆ ಇದೆ ಅಂತ ಜವಾಬ್ ಕೊಡ್ಬೋದಾ? ಇವರ ಸೈಡ್ ಅಲ್ಲಿ ನಾವು ಕೇಸರಿ ಹಾಕ್ತಿವಿ, ನಾವು ಇದು ಮಾಡ್ತೀವಿ, ನಾವು ಅದು ಮಾಡ್ತೀವಿ ಎಲ್ಲರೂ ಹೇಳ್ತಿದ್ದಾರೆ. ನಮ್ದು ಸವಾಲ್ ಎಂತಂದ್ರೆ, ಈ ಸೆಕ್ಯುಲರಿಸಂ ಬೇಸ್ಡ್ ಸರ್ಕಾರಿ ಕಾಲೇಜಲ್ಲಿ ಶಾಲ್ ಹಾಕಿದ್ರೆ ಏನು ಪ್ರಾಬ್ಲಮ್? ಸೆಕೆಂಡ್ ಕ್ವಶನ್, ಅವ್ರು ಹೇಳಿದ್ರು ಕಾಲೇಜ್ ಬೈಲಾ ನಲ್ಲಿ ಒಂದು ವೇಳೆ ಏನಾದ್ರು ರಿಸ್ಟ್ರಿಕ್ಷನ್ ಇದ್ರೆ ಅದು ಫಾಲೋ ಮಾಡ್ಬೇಕು. ನಾವು ಚಿಕ್ಕಮಂಗ್ಳೂರ್ ನಾಯಕರ ಹತ್ರ ಕೇಳಿದ್ದು ಸವಾಲ್ ಏನಂದ್ರೆ, ಈ ನಮ್ದು ಏನು ಇಶ್ಯೂ ನಡೀತಾ ಇದೆ ಕಾಲೇಜಿನಲ್ಲಿ, ಆ ಕಾಲೇಜಿನಲ್ಲಿ ಏನು ಬೈಲೋ ಇಲ್ಲ, ಅಂದ್ರೆ ಅದರಲ್ಲಿ ಏನು ಮೆನ್ಷನ್ ಇಲ್ಲ ನೀವು ಹಿಜಾಬ್ ಹಾಕಬಾರ್ದಂತ. ಅನ್ವಾಂಟೆಡ್ ರೂಲ್ಸ್ ವೊಕ್ಯಾಬುಲರಿ ಅಲ್ಲಿ ವೈಲೇಷನ್ ಮಾಡಿ ಅಲ್ಲಿಂದ ಒಂದು ಇಶ್ಯೂ ಅನ್ನು ಕಮ್ಯುನಲಿಸಂ ಮಾಡುದು ನಾವು ಈ ಡಿಬೇಟ್ ನಲ್ಲಿ ನೋಡ್ತಿದ್ದೇವೆ. ಓಕೆ, ನಾನು ಸವಾಲ್ ಹಾಕುದು ಈ ಎರಡು ಕ್ವಶನ್. ಕಾಲೇಜ್ ಅಲ್ಲಿ ಬೈಲೋ ಇಲ್ಲ, ನಾವು ಸ್ಕಾಫ್ ಹಾಕ್ಬೇಕಾ ಇಲ್ಲ, ಅದು ಬೈಲೋ ಮೆನ್ಷನ್ ಇಲ್ಲ. ಮತ್ತೊಂದು ಬೇಸ್ಡ್ ಆನ್ ಕಾನ್ಸ್ಟಿಟ್ಯೂಷನಲ್ ಬೇಸಿಸ್ ಅಲ್ಲಿ ಈ ಯಾವ್ದು ಕಾಲೇಜ್ ಅವರು ಈ ಯಾವ್ದು ರೂಲ್ಸ್ ಅವರು ತರ್ತಾ ಇದ್ದಾರೆ. ಸೆಕೆಂಡ್ ಥಿಂಗ್. ಓಕೆ ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು. ಓಕೆ ಓಕೆ ಓಕೆ, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕಟೀಲಿಂದ ಉಮೇಶ್ ಅಂತ ಹೇಳಿ. ಎಸ್ ಉಮೇಶ್ ಅವರೇ, ಮಾತಾಡಿ ಸರ್. ಸರಿ ಅಂದ್ರೆ, ಒಂದು ಬಾರಿ ಒಂಜಿ ಬೇಜಾರದ ವಿಷಯ ದಾದ ಗೊತ್ತಲೆ. ಫಸ್ಟ್ ಜೋಕ್ಲೆಗ್ ಫಸ್ಟ್ ದ ಪಾಠಶಾಲೆ ಇಲ್ಲ, ರಡ್ನೆ ಶಾಲೆ ಗುರುಕುಲ ಬಂಡ ದೇವೇರು ದೇವಸ್ಥಾನ ಬಂಡ ದೇವೇರು ಎಂದು ಪಿನಿ ಶಾಲೆ ಬಂಡ ಗುರುಕುಲ ಎಂದು ಪಿನಿ ಅಂಚಿನಲ್ಪ ಎಂಕುಲ್ ಪೂರ ಪೋತ ಶಾಲೆಗೆ ಉಲೈ ಹೋಗುನಾಗ ನಮ್ಮ ಇಂಚ ದೇವಸ್ಥಾನದ ಉಲೈ ಬಾಕಿಲಿಗೆ ಹೋಗುವಣ ಅಲ್ತ ಪಕ್ಕವು ಸಮಾನತೆ ಬಂದು ಈತ ಶಾಲೆದ ಗೇಟ್ ಉಲೈ ಹೋಗುನಾಗ ಸಮಾನತೆ ಬಂದು ಬೋಡು. ಪ್ರತಿ ಒಂಜಿಲ ನಮ್ಮ ಭಾರತೋಡು ಸಮಾನತೆ ಜಾತ್ಯತೀತ ಬಂದು ಇರ್ತದೆ. ಇನ್ನಿತ್ತ ಶಾಲೆದ ವಿಷಯ ಈ ನಮ್ಮನೆ ಆಪುನು ಬಂದಾನಾಗ ಅಂಚನ ನಾನೊಂದು ಓಡೆ ಮುಟ್ಟುನು ಓಡೆ ಎತ್ತುನು ಎಂಚಿನ ಆಪುನು ಒಂದು ಬಂದಿನ ಇಲ್ಲದ ದಾದ ಗೊತ್ತನೆ ಇಲ್ಲದ ಒಂಜಿ ವಿದ್ಯಾಭ್ಯಾಸ ಕಲ್ಪನ ಜೋಕುಲೇನು ವಾ ನಮ್ಮನೆ ಕಡಪು ರೋಡ್ ಬಂದು ಅಪ್ಪೆಮ್ಮನ ಹಾಕೊಂಡು ಮಲ್ಕೋಡು ಏರ್ಲಾಡು ಅಕುಲಾಡು ಮುಕಲಾಡಿ ಏರ್ಲಾವಾಡು. ಇನ್ನಿತ ಶಾಲೆ ಈ ನಮ್ಮನೆ ಆಪುನು ಬಂದಾನಾಗ ನಮ್ಮ ದೇಶದ ಪರಿಸ್ಥಿತಿ ಓಡೆ ಎತ್ತು ನಾ ಮಲ್ತದೇನು ಬಾರಿ ಬಂಗೊಂಡು ಬಾರಿ ಕಷ್ಟ. ಒಂದು ಓಡೆ ಎತ್ತುನ ಇಂಚ ಆಪುನ ದಾದ ಸಂಗತಿ ಇಂಜಿನಲ್ಲಿ ಗೊತ್ತುಜಿ ಈ ನಮ್ಮನೆ ಮಲ್ಪೇ ದಾಯ ಬಂಡ ಶಾಲೆ ಬಣ್ಣದಂಡ ಸಮವಸ್ತ್ರ ಬಣ್ಣದ ಗೇಟದ ಒಲೈ ಹೋಗುನಾಗ ಸಮವಸ್ತ್ರ ಬೋಡು ಎಂಕೊಳು ತುಂಬ ಶಾಲೆ ಕಲ್ಪನಾಗ ಎಲ್ಲಿಡ್ ಪೋನಾಗ ಬಾರಿ ಕಷ್ಟ. ಒಂಜಿ ಯೂನಿಫಾರ್ಮ್ ಮನದಾನಿ ಅರ್ಧ ಪಾಡ್ದು ಪೋಡು ಅಪಗ ಟೀಚರ್ ಯೂನಿಫಾರ್ಮ್ ಪಾಡ್ಜಿರ ಟೀಚರ್ ಹಾಕು ಅಂತೇಳಿ ಪಿದಾಯ ಉಂಟವಂತೇಳಿ ಅವೇ ಯೂನಿಫಾರ್ಮ್ ಅರ್ಧದ ಪಾಡು ಪರಿದಿನ ಪಾಡೊಂದು ಪೋಂತ ಅಂದ ಇನ್ನಿತ್ತ ಈ ಪರಿಸ್ಥಿತಿ ದಾಯಗ್ ಈ ನಮ್ಮನೆ ಮಲ್ಪೇರ ಶಾಲೆ ಹೋಗೋಣ ಒಂಜಿ ಯೂನಿಫಾರ್ಮ್ ಪಾಡ್ರೆ ಜೋಕಲಿಗೆ ಈ ನಮ್ಮಂದ ಕಷ್ಟ ದಾಯ ಬರ್ಪುಣ ದಾಯ ಏರ್ ಮಲ್ಲಾಕುಲು ಮಲ್ಪವೇರ ಅತಿ ಇಂಗಿನ ಏರ್ ಮಲ್ಪವೇರ್ ಬಂದು ನೇನು ಬಾರಿ ಒಂಜಿ ಕೂಲಂಕುಷವಾದ
ತನಿಖೆ ಬೆಳ್ತದ ಆಗಿ ಬಂದಂತ ಬಾರಿ ಬಂಗ ನನದ ಜೋಕಲಿಗೊಂದು ದಯಪಂಡ ಜೋಕಲ್ನ ಮನಸ್ಸು ವಿಷ ಬೀಜ ಬಿತ್ತದ ಜೋಕಲೇನಿದೆ ಮಲ್ಲಾಕಲು ಎಂಚಲ ಮಲ್ತೇರಿ ಸಂಘಟನೆ ಕಟ್ಟಿರ ಅವು ಒಂದು ಪೂರ ಆಂಡ ಅಂಚಿಂಜಿ ಮಲ್ತದೆ ಏರೇನ ಜೀವ ಬೋನು ನಾನ ಇತ್ತೆ ಇದು ತಿಳಿ ಜೋಕಲು ಶಾಲೆಡೆ ಜೀವದ ಎಪ್ಪುನಂಚಿನ ಪರಿಸ್ಥಿತಿ ಬರಿಬಿಟ್ಟೆ ಮುಟ್ಟ ಎತ್ತು ನೇನು ಇತ್ತೇನೆ ಮೀನಿ ಮಲ್ತು ಬರೀ ಮಲ್ತುಗೇರಿ ಬಂದಂತ ಬಾರಿ ಬಂಗ ಉಂಟು ಕರೆಕ್ಟ್ ಆಯ್ನ ಒಂಜಿ ನಿರ್ದೇಶನ ಮಲ್ಪೋಡು ಶಾಲೆಗೆ ಮಾತ ಜೋಕಲ್ನ ಒಂಜೆ ಬಂದು ಸಮಾನತೆ ಬೋಡು ಸಮವಸ್ತ್ರ ಬಲ್ದಿನಿ ದಯ ಬಂದು ಸಮವಸ್ತ್ರ ಮಲ್ದಿನಿ ಜೋಕಲ್ನ ಮನಸ್ಸು ಅಂಚಿಂಚಿ ಬರ್ರೆ ಬಲ್ಲಿ ಮಾತ ಜೋಕುಲು ಎಂಕುಲು ಒಂಜೆ ಜೋಕುಲು ಒಂದು ಬಂದಿನ ಶಾಲೆಗೆ ಬಂದಾಗ ಬೋಡು ಒಂದು ಬಂದು ಮಲ್ದೇರಿ ತುಂಬದಾಕುಲು ಮಲ್ದಿನಿ ಮಂಡ್ಯದಾಂತೆ ಮಲ್ದಿಗೇರಿ ಆತ ಕ್ರಮೋಟ್ಟು ಮಲ್ದೇರಿ ಅಂಡ ಇನಿಕಾನಾಗ ಈ ನಮ್ಮಂದ ಪರಿಸ್ಥಿತಿ ಬತ್ತನ ಅಂದ ನಾನು ಈ ಸ್ಥಿತಿಯಲ್ಲಿ ಒಂಜಿನೆತ ಜೋಕುಲ್ಲ ಕೊರ್ಚಾಂದಿನ ಮಲ್ಪುನಂಜಿನ ಪೆಟ್ಟು ಗಲಾಟೆ ಮಲ್ತೊಂದೆ ಶಾಲೆ ಕಲ್ಪಂದೆ ಯಾನ ಆ ಜಾತಿ ಯಾನ ಈ ಜಾತಿ ಯಾನ ಒಂದು ಎನ್ನದ ಅಂಚ ಯಾನ ಇಂಚ ಮಲ್ಪುನಾರಿ ಮುಟ್ಟ ಒಂಜಿನ ಕ್ಲಾಸ್ ಇರ್ದೆ ಗಲಾಟೆ ಮಲ್ತದು ಇಡೀ ಅಶಾಂತಿ ಮಲ್ಪುನಾರಿ ಮುಟ್ಟ ಎತ್ತುನು ಒಂದು ಬಂದೆ ನೇನು ಎತ್ತಂದ ಲೆಕ್ಕ ಒಂಜಿ ಕರೆಕ್ಟ್ ಆದ ಮಲ್ತೇರು ಬಂದ ಎಸ್ ಸರ್ ಥ್ಯಾಂಕ್ ಯು ಬಾರಿ ಪುರ್ಲದ ಪಾತ್ರ ಪಂಡರು. ಎಸ್ ಸವದ್ ಕಲ್ಲರ್ ಏನ್ ಹೇಳ್ತೀರಿ ಈ ಒಂದು ವಿಚಾರಕ್ಕೆ? ಕಾಲೇಜು ಅಂತ ಬಂದಾಗ ಅಲ್ಲಿ ಸಮಾನತೆ ಸಮವಸ್ತ್ರ ಅನ್ನೋದು ಬೇಕೇ ಬೇಕು, ಅಂದ್ರೆ ಇದು ಡಿವೈಡ್ ಅಂಡ್ ರೂಲ್ ಮಾಡುವಂತದ್ದು ಅವಶ್ಯಕತೆ ಇತ್ತ ಅನ್ನುವಂತಹ ವಿಚಾರಗಳ ನಡುವೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಎಸ್ ಸಾರ್ವಜನಿಕ ಸ್ಥಳಗಳಲ್ಲಿ ಇವೆ, ವಿದ್ಯಾಕ್ಷೇತ್ರ ಅಂತ ಬಂದಾಗ ಅಲ್ಲಿ ಸಮಾನತೆ ಅನ್ನುವಂಥದ್ದು ಬೇಕಿತ್ತು ಅನ್ನುವಂತಹ ವಿಚಾರ ಕೂಡ ಮತ್ತೊಮ್ಮೆ ರೈಸ್ ಆಗುತ್ತೆ. ಏನು ನೋಡಿ, ಈಗ ಎಲ್ಲರೂ ಮಾತಾಡುವಂತಹದ್ದು ಸಮಾನತೆ, ಕಾಲೇಜ್ ರೂಲ್ಸ್ ಅಂತ ಹೇಳ್ತಾರೆ. ಒಂದು ಅದೇ ನಾನು ಹಾಗೆ ಹೇಳಿದ್ದೆ, ಒಂದು ಹಿಜಾಬ್ ಅಂತ ಹೇಳೋದೇ ಎಷ್ಟು ಇರುವಂತಹದ್ದು, ಇದರಲ್ಲಿ ಯೂನಿಫಾರ್ಮ್ಗೆ ಏನು ಅಡಚಣೆ ಬರುತ್ತೆ ಅಂತ ಹೇಳಿ ಒಂದು ಪಾಯಿಂಟ್ ನಾವು ನೋಡ್ಬೇಕು. ಏನು ಅಡಚಣೆ ಇದೆ ಒಂದು ಹಿಜಾಬ್ ನಲ್ಲಿ ಅಂತ ಹೇಳಿ. ಬಹುಶಃ ನನ್ನ ಪ್ರಕಾರ ಅಲ್ಲಿ ಹಿಜಾಬ್ ಧರಿಸಿದ್ದಾರೆ ಅಂತ ಬಂದಾಗ ಎಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಏನು ತಾವು ಸಮಾನತೆಯಲ್ಲಿ ಸ್ವಲ್ಪ ವಿಧ ಬರ್ಲಿಲ್ವಾ? ಯಾಕಂದ್ರೆ ಹಿಜಾಬ್ ಧರಿಸಿದ್ದಾರೆ, ಸಮವಸ್ತ್ರ ಅಂತ ಬಂದ ಎಲ್ಲರೂ ನೋಡಿ, ಅಲ್ಲಿ ಕೇಸರಿ ಶಾಲ್ಗೂ ಹಿಜಾಬ್ಗೂ ನಮಗೆ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲ ಕೇಸರಿ ಶಾಲ್ ಅಲ್ಲ, ಇಲ್ಲಿ ಸಮವಸ್ತ್ರದ ವಿಚಾರವಾಗಿ ಸಮವಸ್ತ್ರದಲ್ಲಿ ಅಲ್ಲಿ ಹಿಜಾಬ್ ಬಂತು. ಹಸಿರು ನಮ್ಮ ಏನು ಫ್ಲಾಗ್ ಯೂಸ್ ಮಾಡ್ತಾರೆ ಹಸಿರು, ಅದನ್ನ ಹಾಕೊಂಡು ಬಂದ್ರೆ ಹೌದು ಅದೊಂದು ಪ್ರಾಬ್ಲಮ್ ಆಗ್ತಿತ್ತು. ಹಸಿರು ಹಿಜಾಬ್ ಆಗ್ತಿದ್ರೆ ಒಂದು ಪ್ರಾಬ್ಲಮ್ ನಮಗೆ ಹೇಳ್ಬಹುದಿತ್ತು. ಇದು ಅದಲ್ಲ, ಯಾವ್ದು ಯೂನಿಫಾರ್ಮ್ ಇದೆ, ಯಾವ ಶಾಲ್ ಇದೆ ಅದನ್ನಾಗಿ ಹಿಜಾಬ್ ಆಗಿ ಆಗ್ತಾ ಇರುವಂತಹದ್ದು. ಮತ್ತೊಂದು ಹೇಳ್ತಾ ಇರೋದು ಕಾಲೇಜ್ ರೂಲ್ಸ್ ಏನಿದೆ, ಗವರ್ಮೆಂಟ್ ಕಾಲೇಜ್ಗಳಲ್ಲಿ ಹೇಗೆ ಒಂದು ಸ್ಕಾರ್ಫ್ಗೆ ವಿರೋಧ ಅಂತ ಹೇಳಿ ಒಂದು ರೂಲ್ಸ್ ಮಾಡ್ತಾರೆ. ಫಸ್ಟ್ ಆ ರೂಲ್ಸ್ ಅನ್ನು ನಾವು ಪ್ರಶ್ನೆ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಸಂವಿಧಾನಕ್ಕಿಂತ ದೊಡ್ಡದ ಕಾಲೇಜ್ ರೂಲ್ಸ್, ಸಂವಿಧಾನ ಕೊಟ್ಟಂತಹ ನಮ್ಮ ಹಕ್ಕಿನಗಿಂತ ದೊಡ್ಡದಾಗಿರುತ್ತಾ ಇವತ್ತಿನ ಕಾಲೇಜ್ ರೂಲ್ಸ್ ಅಂತ ಹೇಳಿ. ಕೇರಳದಲ್ಲಿ CBSE ಒಂದು ಲಾಸ್ಟ್ ಟೈಮ್ ಎಕ್ಸಾಮ್ ರಿಲೇಟೆಡ್ ಒಂದು ಹೆಣ್ಮಗಳು ಪಿಟಿಷನ್ ಹಾಕ್ತಾರೆ ಕೇರಳ ಹೈಕೋರ್ಟ್ಗೆ. ಬಹುಶಃ ಹಾಗೆ ನೋಡಬೇಕು ಅಂತ ಹೋದ್ರೆ ಶ್ರೀಲಂಕಾದಲ್ಲಿ ಬುರ್ಕ ನಿಷೇಧ ಇದೆ, ಅದು ಬೇರೆ ಕಂಟ್ರಿ ವಿಷಯ. ಬಹುಶಃ ಹಾಗೆ ನೋಡ್ಬೇಕಂದ್ರೆ ಶ್ರೀಲಂಕಾದಲ್ಲಿ ಬುರ್ಕ ನಿಷೇಧ ಇದೆ ಅಲ್ವಾ? ಕೆಲವು ಕಡೆಗಳಲ್ಲಿ ಕೆಲವು ಆಚಾರ ವಿಚಾರಗಳು ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ನಾವುಗಳು ಅದನ್ನ ಪ್ರಶ್ನೆ ಮಾಡುವಂತಿಲ್ಲ. ಈಗ ಕೇರಳ ವಿಚಾರವಾಗಿ ಮಾತಾಡಬೇಕು ಅಂತ ಬಂದಾಗ ನಾವುಗಳು ಶ್ರೀಲಂಕಾದ ವಿಚಾರವಾಗಿ ಕೂಡ ಮಾತಾಡಬಹುದು. ನಮ್ಮ ಇಂಡಿಯಾ ಅಲ್ಲ ಸರ್, ಇಂಡಿಯಾ ಸಂವಿಧಾನ ಒಂದೇ ಸಂವಿಧಾನ ಇರುವಂತಹ, ಕೇರಳಕ್ಕೆ ಬೇರೆ ಸಂವಿಧಾನ, ಕರ್ನಾಟಕಕ್ಕೆ ಬೇರೆ ಸಂವಿಧಾನ ಇಲ್ಲ. ಕೇರಳದ ಹೈಕೋರ್ಟ್ ತೀರ್ಪು ಕೊಡುತ್ತೆ ವೇರಿಂಗ್ ಹಿಜಾಬ್ ಹಾಕೊಂಡು ನಿಮಗೆ ಎಕ್ಸಾಮ್ ಬರೀಬಹುದು. CBSE ಎಕ್ಸಾಮ್ ರಿಲೇಟೆಡ್ ಹಾಕಿದಂತ ಪಿಟಿಷನ್ ಅದು ಬೇಕಾದ್ರೆ ನಮಗೆ ಕಾಣುತ್ತೆ. ಏನು ಬಾಂಬೆ ಹೈಕೋರ್ಟ್ ಕೊಡುತ್ತೆ 2017ರಲ್ಲಿ ಒಂದು ಸ್ಟೂಡೆಂಟ್ ಅದೇ ರೀತಿ ಪಿಟಿಷನ್ ಹಾಕಿದ ಸಂದರ್ಭದಲ್ಲಿ ನಿಮ್ಗೆ ಹಾಕೊಂಡು ಹೋಗ್ಬೋದು. ಯಾಕಂತ ಹೇಳಿದ್ರೆ ಕೇರಳ ಹೈಕೋರ್ಟ್ ಹೇಳುತ್ತೆ ಸಂವಿಧಾನದ 25ರಲ್ಲಿ ಒಂದನೇ ಫಂಡಮೆಂಟಲ್ ರೈಟ್ ಆಗಿ ವಸ್ತ್ರಧಾರಣೆಯನ್ನು ಸಂವಿಧಾನದ 25ರ ಒಂದು ಭಾಗದಲ್ಲಿ ವಸ್ತ್ರಧಾರಣೆಯನ್ನು ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ ಹೇಳ್ತಾರೆ. ಫಂಡಮೆಂಟಲ್ ರೈಟ್ಸ್ ಇದು, ಇದರಲ್ಲಿ ಯಾವುದೇ ಇದು ಇಲ್ಲ. ತಾವುಗಳು ಸಂವಿಧಾನದ ಪರವಾಗಿ ಹೋಗ್ತಾ ಇದ್ದೀರಾ, ಸಂವಿಧಾನ ಏನ್ ಹೇಳುತ್ತೆ ಅದನ್ನ ಪಾಲಿಸಬೇಕು ಅಷ್ಟೇ. ಅದರೊಂದಿಗೆ ನಮ್ಮ ಮೂಲಭೂತ ಹಕ್ಕು ಅದು, ಅದನ್ನು ಕೈ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಎಲ್ಲಾ ಕಾಲೇಜಸ್ಗಳಲ್ಲಿ ಈಗ ಒಂದು ಉಡುಪಿಯ ಕೊಪ್ಪನ ಒಂದು ಇಶ್ಯೂ ಆಗಿರುವಂತಹದ್ದು, ಬೇರೆ ಎಷ್ಟೋ ಕಾಲೇಜಸ್ಗಳಿಗೆ ದಕ್ಷಿಣ ಕನ್ನಡ, ಉಡುಪಿ, ಕರ್ನಾಟಕ, ಇಡೀ ಇಂಡಿಯಾದಲ್ಲಿ ಎಲ್ಲಾ ಕಾಲೇಜಸ್ ನಲ್ಲಿ ಹಿಜಾಬ್ ಹಾಕೊಂಡು ಬರ್ತಾರೆ, ಎಲ್ಲಾ ಯೂನಿವರ್ಸಿಟಿಗಳಲ್ಲಿ ಹಾಕೊಂಡು ಹೋಗ್ತಾರೆ. ಅದು ಅವರ ಸ್ವಾತಂತ್ರ್ಯ, ಅದು ಅವರ ಹಕ್ಕು, ಅದು ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಇವರು ಯಾರು? ಓಕೆ, ರೈಟ್. ನಾನು ಮೇಡಮ್ ಅವ್ರ ಜೊತೆ ಕೇಳ್ತೇನೆ. ಅಲ್ಮಾಸ್ ಅವರೇ ಕಾಲೇಜು ಪ್ರಾಂಶುಪಾಲರು, ಅಲ್ಮಾಸ್ ಅವರು ಇದ್ದೀರಾ? ಎಸ್ ಆಲ್ಮೋಸ್ಟ್ ಅವರೇ, ಕಾಲೇಜು ಪ್ರಾಂಶುಪಾಲರಾದ ರುದ್ರೇಗೌಡ ಅವರು ಹೇಳುವಂತಹ ಪ್ರಕಾರ ಸುಮಾರು 60 ಮುಸ್ಲಿಂ ವಿದ್ಯಾರ್ಥಿನಿಯರಿದ್ದಾರೆ. ಎಷ್ಟು ವಿದ್ಯಾರ್ಥಿನಿಯರಿದ್ದಾರೆ ತಮ್ಮ ಕಾಲೇಜಿನಲ್ಲಿ? 600, around 600 ಮುಸ್ಲಿಂ ವಿದ್ಯಾರ್ಥಿನಿಯರು. 60 to 70 ಇದೆ. ಓಕೆ, 60 to 70. 60 ಮುಸ್ಲಿಂ ವಿದ್ಯಾರ್ಥಿನಿಯರಲ್ಲಿ ಕೆಲವು ಮಂದಿ ಮಾತ್ರ ಹಿಜಾಬ್ ಹಾಕಿಕೊಂಡು ಬರ್ತಾ ಇದ್ದಾರೆ, ಹೌದಾ? ಯಸ್ ಸರ್. ಎಲ್ಲರೂ ಹಾಕ್ತಾ ಇಲ್ಲ ಹಿಜಾಬ್? ಹೌದು ಸರ್, ಎಲ್ಲರೂ ಹಾಕ್ತಾ ಇಲ್ಲ ಸರ್, ಜಸ್ಟ್ ನಾವೇ ಹಾಕ್ತಾ ಇರೋದು, ಸ್ವಲ್ಪ ಮಂದಿ ಹಾಕ್ತಾ ಇರೋದು. ಬಿಕಾಸ್ ಸರ್ ಇದು ನಮ್ಮ ವಿಶ್ ಸರ್, ನಮ್ಮ ಪ್ರೈಡ್, ನಾವು ಹಾಕುದು ಸರ್. ಇದು ಅವರಿಗೆ
ಅಂದ್ರೆ ಇದು ಕಡ್ಡಾಯ ಅಂತ ಹೇಳಿದ್ರಲ್ಲ ಸರ್ ಅವರು ನಮ್ಮ ರಿಲಿಜನ್ ಅಲ್ಲಿ, ಅವರಿಗೆ ಅದು ಎಷ್ಟು ಇಂಪಾರ್ಟೆನ್ಸ್ ಇದೆ ಅದ್ರದ್ದು ಅವರು ಹಾಕ್ತಾರೆ ಸರ್. ಸರ್ ಮತ್ತೊಂದು ಸರ್, ನಾನು ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಕಲಿತಾ ಇರೋದು ಸರ್. ಸೊ ನಮ್ಗೆ ನಮ್ಮ ಆರ್ಟಿಕಲ್ ಬೇಸ್, ನಮ್ಮ 25th ಆರ್ಟಿಕಲ್ ಬೇಸ್, ನಮ್ಮ ಫಂಡಮೆಂಟಲ್ ರೈಟ್ ಅಲ್ಲಿ ಇರುವುದು ನನ್ನ ರೈಟ್ಸ್, ನಮ್ಗೆ ನಮ್ಮ ರೈಟ್ಸ್ ಉಂಟು ಸರ್. ಅದು ಜಸ್ಟ್ ಮಾಡ್ತಾ ಇರೋದು ಸರ್, ನನ್ಗೆ ಹಿಜಾಬ್ ಬೇಕಾ ಅಂತ ಹೇಳ್ತಾ ಇರೋದು ಸರ್. ಮತ್ತೆ ಎಂತ ಕೂಡ ನಾವು ಕಮ್ಯುನಲ್ ಆಗಿ ವೈಲೇಟ್ ಮಾಡಲಿಲ್ಲ ಸರ್, ಬೇರೆ ಯಾವುದು ಕೂಡ ರೂಲ್ಸ್ ವೈಲೇಟ್ ಮಾಡಲಿಲ್ಲ ಸರ್ ನಾನು. ಓಕೆ ಇಲ್ಲಿ ಪ್ರಾಂಶುಪಾಲರು ಹೇಳುವ ರೀತಿಯಲ್ಲಿ ಕಳೆದ ಕೆಲವು ದಿನಗಳಿಂದ 6 ಮಂದಿ ವಿದ್ಯಾರ್ಥಿನಿಯರು, ಅಂದ್ರೆ 6 ಮಂದಿ ವಿದ್ಯಾರ್ಥಿನಿಯರು ಮಾತ್ರ ಸ್ಕಾರ್ಫ್ ಹಾಕ್ತಾ ಇದ್ದಾರೆ, ಉಳಿದವರು ಯಾರು ಕೂಡ ಹಾಕ್ತಾ ಇಲ್ಲ ಅಂತ ಬಂದಾಗ ಹಾಕ್ತಾ ಇಲ್ಲ ಅಂತ ಬಂದಾಗ ವೈ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸಹಜ ಜನರು ಕೇಳುವಂತ ಪ್ರಶ್ನೆ ಇದೆ. ಕೇವಲ 6 ಮಂದಿ ವಿದ್ಯಾರ್ಥಿನಿಯರು ಮಾತ್ರ ಇದಕ್ಕೆ ಒತ್ತು ಕೊಡ್ತಾ ಇದ್ದಾರೆ, ಮತ್ತೆ ಯಾರು ಕೂಡ ಹಿಜಾಬ್ನ ವಿಚಾರವಾಗಿ ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ ಅಂತ ಬಂದಾಗ ಏನ್ ಹೇಳ್ತೀರಾ ಮೇಡಮ್? ಯಾಕಂದ್ರೆ ನಾವುಗಳು ಕಾಲೇಜಿನ ಶಿಸ್ತು, ನಿಯಮ, ಸಮಾನತೆಗೆ ಒತ್ತು ನೀಡಿದ್ದೇವೆ. ಈ ಒಂದು ವಿಚಾರದಿಂದ ಈ ರೀತಿ ಅಸಮಾನತೆ ತಲೆದೋರ್ತಾ ಇದೆ. ಜೊತೆಗೆ ಸ್ಕಾರ್ಫ್ ಹಾಕಿ ಇನ್ಯಾರೋ ತರಗತಿಗೆ ಬರಬಾರ್ದು ಅನ್ನುವಂಥದ್ದು. ಸ್ಕಾರ್ಫ್ ಹಾಕ್ತೀರಾ ಅಂತ ಬಂದಾಗ ಐಡೆಂಟಿಟಿಗೆ ಕಷ್ಟ ಆಗುತ್ತೆ, ಗುರುತು ಪರಿಚಯಕ್ಕೋಸ್ಕರ ಕಷ್ಟ ಆಗುತ್ತೆ. ಐಡೆಂಟಿಟಿ ಮತ್ತೆ ಇದ್ರದ್ದು ಎಂತ ಕೂಡ ಕನೆಕ್ಷನ್ ಇಲ್ಲ, ಬಿಕಾಸ್ ನಾವು ಜಸ್ಟ್ ನಮ್ಮ ಹೇರ್ ಕವರ್ ಮಾಡುದು ಸರ್. ಫೇಸ್ ಕಾಣ್ತದೆ, ಫೇಸ್ ಅದು ಎಂತ ಕೂಡ ಇಲ್ಲ ಸರ್. ಎಲ್ಲರಿಗೆ ಐಡೆಂಟಿಟಿ ಆಗ್ತದೆ ಸರ್ ನಮ್ಮದು. ಮತ್ತೆ ಬೇರೆ ಎಂತಂದ್ರೆ ಸರ್, ನಾವು ಅಲ್ಲಿ ಅದು ಬೇರೆ ನೀವು ಹೇಳಿದ್ರಲ್ಲ ಸರ್ 6 ಸ್ಟೂಡೆಂಟ್ಸ್ ಮಾತ್ರ ಹಾಕುದಂತೆ. 6 ಸ್ಟೂಡೆಂಟ್ಸ್ ಹಾಕಿದ್ರೆ ಅದು ಅವರದು ವಿಶ್ ಸರ್. ಅವರಿಗೆ ಅವರದ್ದು ರಿಲಿಜನ್ ಬಗ್ಗೆ ಎಷ್ಟು ಗೊತ್ತುಂಟು ಅವರು ಹಾಕ್ತಾರೆ ಸರ್. ನಿತಿನ್ ಸರ್, ಅದು ರೈಟ್ಸ್ ಅಲ್ಲಿ ಇಲ್ಲ ಎಸ್ ಅಲ್ಮಾಸ್ ಅವರು ಇಲ್ಲ ತಮ್ಮಲ್ಲಿ ಬರ್ತೇನೆ. ಅಲ್ಮಾಸ್ ಅವರು ಮಾತಾಡ್ಲಿ. ಎಸ್ ಮತ್ತೆ ಸರ್ ನಾನು ಕೇಳ್ತಾ ಇರೋದು ಎಂತ ಅಂತ ಸರ್, ಲಾಸ್ಟ್ ಇಯರ್ ಕೂಡ ನಮ್ಮ ಸೀನಿಯರ್ಸ್ ಹಾಕಿದ್ರು, ಅದರಲ್ಲಿ ಇದ್ರು ಸರ್ ಒಂದು 10 to 15 ಗರ್ಲ್ಸ್ ಇದ್ರು. ಅವರಿಗೆ ಹೊರಗೆ ಹಾಕಲಿಲ್ಲ ಸರ್, ಅವರಿಗೆ ಒಳಗೆಯಿಂದ ಸ್ವಲ್ಪ ಟಾರ್ಚರ್ ಇದೆಲ್ಲ ಮಾಡ್ತಿದ್ರು ಸರ್, ಸ್ವಲ್ಪ ಡಿಸ್ಕ್ರಿಮಿನೇಷನ್ ಮಾಡ್ತಿದ್ರು, ಮತ್ತೆ ಎಲ್ಲ ತರದ್ದು ಇದು ಡಿಸ್ಕ್ರಿಮಿನೇಷನ್ ಎಲ್ಲ ಇತ್ತು ಸರ್. ಬಟ್ ಅವರಿಗೆ ಹೊರಗೆ ಹಾಕ್ಲಿಲ್ಲ. ನಾವು 6 ಮಂದಿ ಹಾಗೆ ಬರುವಾಗ ನಮ್ಗೆ ಹೊರಗೆ ಯಾಕೆ ಹಾಕಿದ್ರು ಸರ್? ಅದು ನನ್ನದು ಕ್ವಶನ್ ಸರ್. ಜಸ್ಟ್ ನಾವು ನಮ್ಮದು ರೈಟ್ ಸರ್, ಫಂಡಮೆಂಟಲ್ ರೈಟ್ ಅಲ್ಲಿ ಒಂದು ರೈಟ್ ಕೇಳ್ತಾ ಇರೋದು ಸರ್, ಅಷ್ಟೇ. ಓಕೆ ಇಲ್ಲಿ ಐಡೆಂಟಿಟಿ ಗೊತ್ತಾಗಲ್ಲ ಅನ್ನೋ ವಿಚಾರವನ್ನ ಹೇಳಿದಾಗ ಐಡೆಂಟಿಟಿ ಗೊತ್ತಾಗುತ್ತೆ ಅನ್ನೋ ತಾವು ಹೇಳ್ತೀರಾ. ಈಗ ಮಾಸ್ಕ್ ಹಾಕಿದಿರಾ, ಹಾಗಾಗಿ ಮುಖ ಸರಿಯಾಗಿ ಕಾಣ್ತಾ ಇಲ್ಲ, ಇದು ಬುರ್ಖದ ರೀತಿಯಾಗಿ ಅಲ್ಲ, ಹಿಜಾಬ್ ಅಂತ ಬಂದಾಗ ತಮ್ಮ ಮುಖ ಸರಿಯಾಗಿ ಕಾಣುತ್ತೆ ಅನ್ನೋ ತಾವು ಹೇಳುವಂತದ್ದು. ಸರ್ ಮಾಸ್ಕ್ ಇಲ್ಲದ್ರೆ ಮುಖ ಕಾಣ್ತದೆ. ನಾವು ಮಾಸ್ಕ್ ಅಲ್ಲಿ ನಾವು ಫೇಸ್ ಕವರ್ ಮಾಡ್ಲಿಲ್ಲ. ಹಿಜಾಬ್ ಅಂದ್ರೆ ಜಸ್ಟ್ ತಲೆಗೆ ಹಾಕುದು ಸರ್, ಕೂದಲು ಕವರ್ ಮಾಡ್ಲಿಕ್ಕೆ. ಓಕೆ ವೈ 6 ವಿದ್ಯಾರ್ಥಿನಿಯರು ಮಾತ್ರ ಮುಂದೆ ಬಂದಿದ್ದಾರೆ ಅನ್ನುವಂತ ವಿಚಾರ ಬಂದಾಗ ಏನ್ ಹೇಳ್ತೀರಾ ಮೇಡಮ್? ಅದೇ ಸರ್ ನಾನು ಹೇಳಿದ್ದೆ ಸರ್, ಅದು ಅವರದು ವಿಶ್ ಸರ್. ಅವರಿಗೆ ಎಷ್ಟು ನಮ್ಮ ರಿಲಿಜನ್ ಬಗ್ಗೆ ನಮ್ಗೆ ಎಷ್ಟು ಗೊತ್ತುಂಟು, ನಾವು ಅದ್ರ ಮೇಲೆ ಹೋಗ್ತೇವೆ ಸರ್. ಓಕೆ ಸರಿ. ಜೊತೆಗೆ ಇಲ್ಲಿ ಸಮಾನತೆಯ ವಿಚಾರವಾಗಿ ಬಂತು ಮೇಡಮ್, ತಾವು ಕೂಡ ನೋಡಿದ್ದೀರಾ, ಕರೆಗಳು ಕೂಡ ಬಂತು, ಅನೇಕ ಕಮೆಂಟ್ಸ್ ಗಳು ಕೂಡ ಬರ್ತಾ ಇದೆ. ವಿದ್ಯಾದೇಗುಲ ಅಂತ ಬಂದಾಗ ಅಲ್ಲಿ ಸಮಾನತೆ ಬೇಕು, ಸಮವಸ್ತ್ರ ಬೇಕು, ಎಲ್ಲ ಒಂದ್ ಕಡೆ ಹಿಜಾಬ್ ಧರಿಸಿದಾಗ ಸ್ವಲ್ಪ ಡಿಫ್ರೆನ್ಶಿಯೇಟ್ ಆಗಲ್ವಾ, ಸ್ವಲ್ಪ ವಿಭಿನ್ನವಾಗಿ ತಾವುಗಳು ಕಾಣಲ್ವಾ ಅನ್ನುವಂತ ವಿಚಾರ, ಸಮಾನತೆ ಬೇಕು ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಏನ್ ಹೇಳ್ತೀರಾ ಮೇಡಮ್? ಸರ್ ನಾನ್ ಹೇಳ್ತೇನೆ ಸರ್, ಇಲ್ಲಿ ಇಕ್ವಾಲಿಟಿ ಇರ್ಬೇಕು ಹೇಳ್ತೇನೆ ಸರ್. ಅದು ಕಾಲೇಜಲ್ಲಿ ಸರ್, ನಮ್ಮ ಕಾಲೇಜಲ್ಲಿ ಬೇರೆ ತರದ ರಿಚುವಲ್ಸ್ ಆಗ್ತದೆ. ದೀಪಾವಳಿಯಲ್ಲಿ ರಿಚುವಲ್ಸ್ ಆಗ್ತದೆ, ಕರ್ನಾಟಕ ರಾಜ್ಯೋತ್ಸವ ಇರುವಾಗ ರಿಚುವಲ್ಸ್ ಆಗ್ತದೆ, ಅವರದ್ದು ರಿಚುವಲ್ಸ್ ಆಗ್ತದೆ. ನಾವು ಎಂತ ಕೂಡ ಯಾವಾಗ್ಲೂ ಕೂಡ ಒಪ್ರೆಸ್ ಮಾಡ್ಲಿಲ್ಲ, ಎಂತ ಕೂಡ ಮಾಡ್ಲಿಲ್ಲ ಸರ್. ನಾವು ಸುಮ್ನೆ ನೋಡ್ತಾ ಇದ್ರು, ನಾವು ಅಲ್ಲಿ ಹೋಗ್ತಿದ್ರು ನೋಡ್ತಾ ಇದ್ರು ಸರ್, ಎಂತ ಕೂಡ ಮಾಡ್ಲಿಲ್ಲ. ಇದು ನಮ್ಮ ರೈಟ್ ಸರ್, ಇಟ್ಸ್ ರಿಯಲ್ ರೈಟ್, ಇಟ್ಸ್ ಅವರ್ ರೈಟ್ ಸರ್, ಬೇಸಿಕ್ ರೈಟ್. ಈಗ ನಮ್ ಜಸ್ಟ್ ಹಿಜಾಬ್ ಹಾಕಿದಕ್ಕೆ ಸರ್ ಹೀಗೆ ಮಾಡ್ತಿದ್ದಾರೆ ಸರ್, ಅವರು ಎಂತ ಹೇಳ್ಬೇಕು ಸರ್? ಓಕೆ ತಮ್ಮ ಕಾಲೇಜಿನಲ್ಲಿ ಬೇರೆ ಬೇರೆ ಏನು ಆಚರಣೆಗಳೆಲ್ಲ ಆಗುತ್ತಾ? ಸರ್, ಆಲ್ ಕೈಂಡ್ ಆಫ್ ಸೆಲೆಬ್ರೇಷನ್ ಟೇಕ್ಸ್ ಪ್ಲೇಸ್. ಅವರದ್ದು ರಿಚುವಲ್ಸ್ ಎಲ್ಲ ಆಗ್ತದೆ ಸರ್. ಏನೆಲ್ಲ ರಿಚುವಲ್ಸ್ ಆಗುತ್ತೆ? ಏನೆಲ್ಲ ರಿಚುವಲ್ಸ್ ಆಗುತ್ತೆ? ಲೈಕ್ ಲಾಸ್ಟ್ ಟೈಮ್ ದೀಪಾವಳಿ ಇವಾಗ ಸಮ್ ರಿಚುವಲ್ ಆಗಿತ್ತು ಸರ್ ಅಲ್ಲಿ, ಲೈಕ್ ಕೈಂಡ್ ಆಫ್ ಪೂಜಾ ಸರ್. ಓಕೆ, ಪೂಜೆ ಎಲ್ಲ ಆಗುತ್ತೆ, ಒಂದು ಬಾರಿ ಮಾತ್ರ ಆಗುವಂತದ್ದಾ? ಇಲ್ಲ ಸರ್, ಲೈಕ್ ಯಾವ್ದು ಒಕೇಶನ್ಸ್ ಎಲ್ಲ ಇರುವಾಗ ಆಗ್ತದೆ ಸರ್. ಓಕೆ ನಾನು ಯಾಕೆ ಕೇಳಿದೆ ಅಂತ, ಸಮಾನತೆ ಅನ್ನೋ ಈ ವಿಚಾರದಲ್ಲಿ ನಾವು ಎಲ್ಲರೂ ಕೂಡ ಸಮಾನವಾಗಿ ನಾವು ಮಾತಾಡಬೇಕು, ಹಾಗಾಗಿ ಪ್ರಶ್ನೆಗಳನ್ನ ಕೇಳಿದೆ ಸಮಾನತೆ ಅನ್ನುವಂಥ ವಿಚಾರಗಳಲ್ಲಿ. ಎಸ್ ಓಕೆ, ಸುಭಾಷ್ ಅವ್ರು ಬರ್ತೇನೆ ಮೇಡಮ್. ಸುಭಾಷ್ ಅವರು ಮಾತಾಡ್ತಿದ್ರಿ. ಸುಭಾಷ್ ಅವರು ಕಂಟಿನ್ಯೂ ಮಾಡಿ ಸರ್. ಈಗ ಸಹೋದರಿ ಅಲ್ಮಾಸ್ ಒಂದು ವಿಷಯ ಹೇಳ್ತಿದ್ರು, ಅವ್ರ ಕಾಲೇಜಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು 60 ಜನ ಇದ್ದಾರೆ. ಸೊ ಅದರಲ್ಲಿ 6 ಜನ ಏನು ಈ ಹಜೀಬ್ ಸ್ಕಾರ್ಫ್ ಹಾಕ್ತಾ ಇದಾರೆ. ಈ ಸ್ಕಾರ್ಫ್ ನಮಗೆ ಬೇಕು, ನ್ಯಾಯ ಬೇಕು ಅಂತ ಕೇಳ್ತಾ ಇದಾರೆ. ಸೊ ಆ 60 ಜನದಲ್ಲಿ 6 ಜನ ಅಂತ ಹೇಳಿದ್ರೆ ಒಂದು 10% ಜನಕ್ಕೆ ಮಾತ್ರ ಈ ಸಮಾನತೆ, ನಮ್ಮ ದೇಶದ ಫಂಡಮೆಂಟಲ್ ರೈಟ್ಸ್ ಇವ್ರಿಗೆ ಬೇಕಾಗಿದೆ ಅಲ್ವಾ? ಸೊ ಇದರಲ್ಲಿ
ಸ್ಪಷ್ಟ ಆಗೋ ವಿಷಯ ಏನಂತ ಹೇಳಿದ್ರೆ, ಇದು ಫಂಡಮೆಂಟಲ್ ರೈಟ್ಸ್ ಅನ್ನೋಕ್ಕಿಂತ ಧಾರ್ಮಿಕ ಸ್ವತಂತ್ರ ಏನಿದೆ, ಧಾರ್ಮಿಕ ಸ್ವತಂತ್ರ ಅಂತ ಹೇಳ್ಕೊಂಡು ಕಾಲೇಜಿನ ಒಳಗಡೆ ಒಂದು ರಾಜಕೀಯ ನಡೀತಿದೆ, ಹಾಗೂ ಸ್ವಂತ ಉದ್ದೇಶಕ್ಕೋಸ್ಕರ ಯಾವುದೋ ಒಂದು ಸಂಘಟನೆ ಇದನ್ನ ಹ್ಯಾಂಡಲ್ ಮಾಡ್ತಿದೆ ಅಂತ ಸ್ಪಷ್ಟ ಗೊತ್ತಾಗ್ತಿದೆ ಸರ್ ಈ ವಿಷಯದಲ್ಲಿ. ಏನ್ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ರಾಜಕೀಯ ಮಾಡ್ತಾ ಇದ್ದಾರಂತೆ. ಇಲ್ಲ ಇಲ್ಲ, ಈ ಒಂದು ಪ್ರಶ್ನೆ ಬರಬಹುದು. ಕೇವಲ 60 ವಿದ್ಯಾರ್ಥಿಗಳಲ್ಲಿ 6 ವಿದ್ಯಾರ್ಥಿಗಳು ಮುಂದಕ್ಕೆ ಬಂದಿದ್ದಾರೆ ಅಂತ ಬಂದಾಗ ಎಸ್ ವೈ ಅನ್ನೋ ಪ್ರಶ್ನೆ, 8 ವಿದ್ಯಾರ್ಥಿಗಳು ವೈ ಅನ್ನೋ ಪ್ರಶ್ನೆ. ಇದರಲ್ಲಿ ಕೂಡ ಈ 8 ವಿದ್ಯಾರ್ಥಿಗಳಲ್ಲೂ ಕೂಡ ನಾಳೆ 1 ವಿದ್ಯಾರ್ಥಿ ಇರ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಪ್ರೆಷರ್ ಬರ್ತಾ ಇದೆ, ಬೇರೆ ಬೇರೆ ಕಡೆಯಿಂದ ಪ್ರೆಷರ್ ಬರ್ತಾ ಇದೆ. ಅವರಲ್ಲಿ ಪ್ರಿನ್ಸಿಪಲ್ ಪ್ರೆಷರ್ ಆಗ್ತಾ ಇದೆ, ನಿಮ್ಮನ್ನು ತೆಗಿತೇವೆ, ನಿಮಗೆ ನಾಳೆ ಕಾಲೇಜ್ ಇಲ್ಲ, ನಿಮ್ಮ ಲೈಫ್ ಹೋಯಿತು, ನಿಮಗೆ ನಾವು ಏನು ಕೊಡಲ್ಲ, ಯಾವ ಕಾಲೇಜಿಗೂ ಹೋಗ್ಲಿಕ್ಕೂ ಬಿಡಲ್ಲ. ಅಲ್ಲಿ ಒಂದು ಕಡೆಯಿಂದ ಆಡಳಿತ ಕಮಿಟಿಯಿಂದ ಪ್ರೆಷರ್. ನಾಳೆ 1 ವಿದ್ಯಾರ್ಥಿ ಉಳಿಬಹುದು, ಈ ಹೇಳಿದಂತ ಅಲ್ಮಾಸ್ ಮಾತ್ರ ಉಳಿಬಹುದು, ಬೇಕಾದ್ರೆ ಎಲ್ಲರೂ ಬೇಕಾದ್ರೆ ಹೋಗ್ಬೋದು, ಅಂತ ಪ್ರೆಷರ್ ಬರ್ತಾ ಇದೆ. ಇಂಥ ಪ್ರೆಷರ್ ಇರುವಾಗ ಈ 8 ಮಂದಿ ನಿಂತದ್ದೇ ಗ್ರೇಟ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ 60 ಮಂದಿ ನಾಳೆ ಸ್ಕಾರ್ಫ್ ಹಾಕ್ಲಿಕ್ಕೆ ಬಿಟ್ಟರು ಎಲ್ಲ ಮಂದಿ ಆಗ್ತಾರೆ, 60 ಮಂದಿ ಕೂಡ ಆಗ್ತಾರೆ, ಎಲ್ಲರಿಗೂ ಬೇಕಂತ ಇದೆ. ಎದುರು ಬರ್ಲಿಕ್ಕೆ ಅವ್ರಿಗೆ ಭಯ ಆಗ್ತಾ ಇದೆ, ಇವರ ಪ್ರೆಷರ್ ಇಂದ ಭಯ ಆಗ್ತಾ ಇದೆ, ಬ್ಯಾಕ್ ಇಂದ ಎಲ್ಲ ಕುಂಭಕ್ಕೆ ಬರ್ತಾ ಇದೆ. ಈ ರೀತಿಯಾಗಿರುವಾಗ ಯಾವ ರೀತಿ ಅವರು ಮುಂದಕ್ಕೆ ಬರ್ತಾರೆ ಅಂತ ಹೇಳಿ ನಾವು ನೋಡ್ಲಿಕ್ಕೆ ಇರುವಂತಹದ್ದು. ಏನು ಕಾಲೇಜಿನ ರಾಜಕೀಯ ಇವರಲ್ಲಿ ಹೇಳುವಾಗ ನಮಗೆ ಬೇಸರ ಆಗುತ್ತೆ. ಒಂದು ಕಾಲೇಜಿಂದ ಆಗ ಒಬ್ರು ಜನರ ಫೋನ್ ಮಾಡಿ ಹೇಳಿದ್ರು, ಇಷ್ಟು ದಿನ ಇರ್ಲಿಲ್ಲ, ಯಾಕೆ ಈಗ ಬಂತು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಅದೇ ಇಷ್ಟು ಜನ ಇಲ್ಲ ಅವರು ಹೇಳಿದ್ರು, ಫಸ್ಟ್ ಇಂದ ನಾವು ಟ್ರೈ ಮಾಡ್ತಾ ಇದ್ದೇವೆ. ಅವ್ರು ಹಲವು ಬಾರಿ ಮನವಿ ಮಾಡಿದ್ರು, ಹಲವು ಬಾರಿ ಪ್ರಿನ್ಸಿಪಲ್ ಹತ್ರ ಮಾತಾಡಿದ್ರು, ಹಲವು ಬಾರಿ ಲಾಸ್ಟ್ DDPO ಹೋಗಿದ್ರು, DC ಹತ್ರ ಹೋಗಿದ್ರು, ಮನವಿ ಮಾಡಿದ್ರು. ಅವ್ರು ಒಪ್ಪುದಿಲ್ಲ ಅಂತ ಹೇಳಿದ ನಂತರ ಇವ್ರು ಏನ್ ಮಾಡ್ಲಿಕ್ಕೆ ಆಗುತ್ತೆ? ಇವರು ಹಾಕೊಂಡೇ ಬರ್ಬೇಕಲ್ಲ, ಫಂಡಮೆಂಟಲ್ ರೈಟ್ ಅಲ್ಲ, ಹಾಕೊಂಡೇ ಬರ್ಬೇಕು. ಇವರು ಹಾಕೊಂಡು ಬಂದಿದ್ದಾರೆ. ಎಲ್ಲೆಲ್ಲ ಹೋದ್ರು? DDP ಹತ್ರ ಹೋಗಿದ್ದಾರೆ, DC ಹತ್ರ ಮನವಿ ಮಾಡಿದ್ದಾರೆ. DDP ಅವರು ಬಂದು ಒಮ್ಮೆ ಇವರಿಗೆ ತಕೊಳ್ಳಿ ಅಂತ ಹೇಳಿದ್ರಂತೆ, ಕ್ಲಾಸ್ಗೆ ತಕೊಳ್ಳಿ ಅಂತ ಪ್ರಿನ್ಸಿಪಾಲ್ಗೆ ಹೇಳಿ ಹೋಗಿದ್ದಾರೆ. ಆದ್ರೂ ಕೂಡ ಅಲ್ಲಿ DC ರೆಸ್ಪಾನ್ಸ್ ಇನ್ನು ಕೂಡ ಬಂದಿಲ್ಲ, ಅಲ್ಲಿಗೆ ಏನು ವಿಸಿಟ್ ಏನು ಮಾಡಿಲ್ಲ. ಆ ಫೋನ್ ಮುಖಾಂತರ ಏನು ಮಾಡಿರ್ಬೋದು ಅಂತ ಹೇಳಿ ನಮಗೆ ಕೂಡ ಅದು ಗೊತ್ತಿಲ್ಲ ಒಳಗಿಂದೊಳಗೆ. ಆದ್ರೂ ಅಲ್ಲಿ ಯಾರ್ದೋ ಒಂದು ಒತ್ತಡಕ್ಕೆ ಮಣಿತಾ ಇದ್ದಾರೆ, ಅದು ಸ್ಪಷ್ಟ. ಅಲ್ಲಿನ ಶಾಸಕರ ಒತ್ತಡಕ್ಕೆ ಮಣಿತಾ ಇದ್ದಾರೆ, ಅಲ್ಲಿನ ಆಡಳಿತ ಕಮಿಟಿ ಅಧ್ಯಕ್ಷರು ಶಾಸಕರು ಅವರ ಒತ್ತಡಕ್ಕೆ ಮಣಿತಾ ಇದ್ದಾರೆ, ಉಪಾಧ್ಯಕ್ಷರು ಅವರ ಒತ್ತಡಕ್ಕೆ ಮಣಿತಾ ಇದ್ದಾರೆ. ಅಲ್ಲಿ BJP ಏನು ಲೀಡರ್ಸ್ನವರು ಇದ್ದಾರೆ, ಅಲ್ಲಿ ಆಡಳಿತ ಕಮಿಟಿಯಲ್ಲಿದ್ದಾರೆ, ಅವರ ಒತ್ತಡಕ್ಕೆ ಮಣಿದು ಮಾತ್ರ ಪ್ರಿನ್ಸಿಪಲ್ನವರು ಇವತ್ತು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಸುಭಾಷ್ ಅವರು ಮಾತಾಡ್ತಿದ್ರಿ. ಎಸ್ ಮೇಡಮ್, ಅಲ್ಮಾಸ್ ಅವರು. ಸರ್ ನೀವು ಹೇಳಿದ್ರಲ್ಲ ಸರ್, ಒಂದು 6 ಮೆಂಬರ್ಸ್ ಆಗ್ತಿದ್ರು, ಅದಕ್ಕೆ ಅಲ್ಲಿ ಇದು ಆಗ್ತುಂಟಲ್ಲ ಸರ್, 6 ಮೆಂಬರ್ಸ್ ಅಂದ್ರೆ ಬೇರೆ ಎಲ್ಲರೂ ಹಾಕ್ಲಿಕ್ಕೆ ರೆಡಿ ಇದ್ದಾರೆ ಸರ್. ಅವರಿಗೆ ಸ್ವಲ್ಪ ಭಯ ಉಂಟು ಸರ್. ಅದು ಈಗ ಹೇಳಿದ್ರು ಲಾಸ್ಟ್ ಇಯರ್ ಮಕ್ಕಳಿಗೆ ಹಿಜಾಬ್ ಹಾಕ್ಲಿಕ್ಕೆ ಇತ್ತು ಸರ್, ಅಂದ್ರೆ ಅವರು ಹಾಕ್ತಿದ್ರು, ಹೊರಗೆ ಹಾಕ್ಲಿಲ್ಲ, ಬಟ್ ಅವರಿಗೆ ತುಂಬಾ ತರ ಟಾರ್ಚರ್ ಆಗ್ತಿತ್ತು ಸರ್. ತುಂಬಾ ತರ ಟಾರ್ಚರ್ ಆಗ್ತಿತ್ತು. ಲೈಕ್ ಅವರಿಗೆ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಿರ್ಲಿಲ್ಲ ಸರಿಗೆ, ಮತ್ತೆ ಅವರು ಕ್ವಶನ್ ಕೇಳುವಾಗ ಸರಿ ಆನ್ಸರ್ ಮಾಡ್ತಿರ್ಲಿಲ್ಲ ಟೀಚರ್ಸ್, ಹಾಗೆಲ್ಲ ತುಂಬಾ ತರದ್ದು ಡಿಸ್ಕ್ರಿಮಿನೇಷನ್ ಪಾರ್ಚಾಲಿಟಿ ಆಗ್ತಿತ್ತು. ಇದು ಎಲ್ಲ ನೋಡಿ ಸರ್ ನಮ್ಮ ಬೇರೆ 60 ಗರ್ಲ್ಸ್ ಇದ್ದಾರಲ್ಲ ಸರ್, ಅವರು ಹಾಕ್ಲಿಕ್ಕೆ ಫಿಯರ್ ಪಡ್ತಾರೆ ಸರ್. ಅಂದ್ರೆ ಅವರಿಗೆ ಭಯ ಆಗ್ತದೆ ಸರ್, ಎಂತ ಆಗ್ತದೆ ನಮ್ಮೊಟ್ಟಿಗೆ ಹಾಗೆ ಟಾರ್ಚರ್ ಆದ್ರೆ ಅಂತ ಅವರಿಗೆ ಫಿಯರ್ ಉಂಟು ಸರ್. ಅದಕ್ಕೆ ಅವರು ಹಾಕ್ಲಿಲ್ಲ ಸರ್. ಈಗ ನಮ್ಗೆ ರೈಟ್ ಸಿಕ್ಕಿದ್ರೆ, ಈಗ ನಮ್ಗೆ ಪರ್ಮಿಷನ್ ಸಿಕ್ಕಿದ್ರೆ, ನಮ್ಮ ಪ್ರಿನ್ಸಿಪಲ್ ನಮ್ಗೆ ಪರ್ಮಿಷನ್ ಕೊಟ್ಟಿದ್ರೆ ಅವರು ಹಾಕ್ಲಿಕ್ಕೆ ರೆಡಿ ಇದ್ದಾರೆ ಸರ್. ಎಲ್ಲ 60 ಈ ರೀತಿ ತಾರತಮ್ಯ ಮಾಡ್ತಾ ಇದ್ರೆ ಟೋಟಲಿ ಖಂಡನೀಯ, ಎರಡು ಮಾತಿಲ್ಲ. ಈ ರೀತಿ ತಾರತಮ್ಯ ಮಾಡ್ತಾ ಇದ್ರೆ ಟೋಟಲಿ ಖಂಡನೀಯ, ನೋ ಡೌಟ್ ಇನ್ ದಟ್. ಜೊತೆಗೆ ನಾನು ನಿತಿನ್ ಸರ್ ಒಂದು ವಿಷಯನ ನಾನು ಸ್ಪಷ್ಟಪಡಿಸ್ತೇನೆ. ಇವರು ಪದೇ ಹೇಳಿದ್ರು ಧಾರ್ಮಿಕ ಸ್ವಾತಂತ್ರ್ಯ ಇದೆ ಅಂತ ಹೇಳಿ. ಅದೇ ರೀತಿ ಭಾರತ ಸರ್ಕಾರ ಇರಬಹುದು, ನಮ್ಮ ಸಂವಿಧಾನದಲ್ಲಿ ಸಮಾನತೆಯ ಹಕ್ಕು ಕೂಡ ಇದೆ. ಎಸ್, ಸಮಾನತೆಯ ಹಕ್ಕು ಕೂಡ ಇದೆ. ಪ್ರತಿ ಕಾಲೇಜು, ಪ್ರತಿ ದೇವಾಲಯ ಇದ್ದಂತೆ, ಆಯಾ ಧರ್ಮದ ದೇವಾಲಯ ಇದ್ದಂತೆ ನಾವು ಅವರು ಒಬ್ರು ಕಾಲ್ ಮಾಡಿದ್ರು, ಅವ್ರು ಹೇಳಿದ್ರು, ಬಹುಶಃ ತುಳು ಹೇಳಿದ್ರು, ನನಗೆ ತುಳು ಅರ್ಧಂಬರ್ಧ ಅರ್ಥ ಆಗತ್ತೆ. ಬಹುಶಃ ಅವ್ರೊಂದೊಂದು ಮಾತು ಹೇಳಿದ್ರು, ದೇವಸ್ಥಾನ ಬಿಟ್ರೆ ಶಾಲಾ ಕಾಲೇಜುಗಳಲ್ಲಿ ಮಾತ್ರ ನಾವು ಜಾತಿಯನ್ನ ಕೇಳಲ್ಲ ಅಂತ ಹೇಳಿ ಅವರು ಹೇಳಿದ್ರು ಅನ್ಕೊಳ್ತೀನಿ. ಜಾತಿಯನ್ನ ಕೇಳಿದ್ರೆ ಸಮಾನತೆ ಮಾಡುವ 2 ಜಾಗ ಅಂತಿದ್ರೆ, ಒಂದು ಶಾಲಾ ಕಾಲೇಜುಗಳಲ್ಲಿ, ಇನ್ನೊಂದು ದೇವಾಲಯ. ಇದು ನನ್ನ ಒಪಿನಿಯನ್. ದೇವಾಲಯಗಳಲ್ಲೂ ಕೂಡ ಈಗ ಹಿಂದೂ ದೇವಾಲಯ ಅಂತಿದ್ರೆ ಕೂಡ ಅದರಲ್ಲಿ ಎಲ್ಲಾ ಹಿಂದೂ ಬಂದು ಹೋಗ್ತಾನೆ, ನೀನ್ ಯಾವ ಜಾತಿಯವನು ಅಂತ ಕೇಳಿ ಒಳಗ್ ಬಿಡಲ್ಲ. ಅದೇ ರೀತಿ ಒಂದು ಶಾಲಾ ಕಾಲೇಜಲ್ಲಿ ಯಾವ ಜಾತಿಯನ್ನ ಕೇಳದೆ ಒಳಗೆ ಬಿಡುವಂತ ಒಂದು ಜಾಗ ಅಂತಿದ್ರೆ ಅದು ಶಾಲಾ ಕಾಲೇಜು. ಈ ಶಾಲಾ ಕಾಲೇಜಿನಲ್ಲಿ 1000 ಸ್ಟ್ರೆಂತ್ ನಲ್ಲಿ 6 ಮಂದಿ ನಾನು ಹಿಜಾಬ್ ಧರಿಸ್ತೀನಿ, ನಾನು
ಮುಸ್ಲಿಂ ಧರ್ಮದ ಕಡ್ಡಾಯವಾಗಿ ಈ ಅನುಸರಣೆಯನ್ನು ಕಾಲೇಜಿನ ಒಳಗಡೆ ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನ ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ಖಂಡಿಸ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದು ಸಾವಿರ ವಿದ್ಯಾರ್ಥಿಗಳ ಹಕ್ಕಾಗಿರುತ್ತದೆ. ಯಾಕಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ, ಪ್ರತಿಯೊಬ್ಬ ಪ್ರಜೆ ಕೂಡ ಸಮಾನತೆಯ ಧಾರ್ಮಿಕ ಹಕ್ಕನ್ನು ಹೊಂದಿರ್ತಾನೆ, ಅದರ ಜೊತೆಗೆ ಸಮಾನತೆಯ ಹಕ್ಕನ್ನು ಹೊಂದಿರ್ತಾನೆ. ಧಾರ್ಮಿಕ ಹಕ್ಕು ಅವರ ಸಮಾಜದಲ್ಲಿ ತೋರಿಸ್ಲಿ, ಅವರ ಧರ್ಮ ಆಚರಣೆಯಲ್ಲಿ ತೋರಿಸ್ಲಿ, ಅವರ ಧರ್ಮದ ನಂಬಿಕೆಯಲ್ಲಿ ತೋರಿಸ್ಲಿ. ಶಾಲಾ ಕಾಲೇಜುಗಳಲ್ಲಿ, ವಿದ್ಯಾಸಂಸ್ಥೆಯಲ್ಲಿ, ಸಾರ್ವಜನಿಕ ಸ್ವತ್ತಲ್ಲಿ ಅವರ ಧಾರ್ಮಿಕ ಹಕ್ಕು ತೋರಿಸಲಿಕ್ಕಾಗಲ್ಲ. ಸಮಾನತೆ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಬ್ಯೂಟಿಫುಲ್ ಪಾಯಿಂಟ್. ಜೊತೆಗೆ ಅಲ್ಮಾಸ್ ಅವರು ಕೂಡ ನಮ್ಗೆ ಗೊತ್ತಿರುವಂತಹ ಪ್ರಕಾರ ಕಾಲೇಜಲ್ಲಿ ಆಚರಣೆ ಯಾವ ರೀತಿ ಇರುತ್ತೆ ಅಂತ ಬಂದಾಗ ಹಿಜಾಬ್ಗಳನ್ನ, ಸ್ಕಾರ್ಫ್ಗಳನ್ನ ಹಾಕಬಹುದು. ಟಿಲ್ ಎಲ್ಲಿ ತನಕ ಅಂತ ಬಂದಾಗ ತರಗತಿಯ ಹೊರಗಿನ ತರಗತಿಯ ತನಕ ಕೂಡ ಹಾಕಬಹುದು. ಕ್ಲಾಸಿನೊಳಗೆ ಹೋದಾಗ ಮಾತ್ರ ಹಿಜಾಬ್ ಅನ್ನ ತೆಗಿಬೇಕು ಅಲ್ವಾ? ಅಲ್ಲಿ ತನಕ ಕೂಡ ಅವಕಾಶ ಕೊಟ್ಟಿದೆ ಕಾಲೇಜ್ ಆಡಳಿತ ಸಂಸ್ಥೆ. ಖಂಡಿತ ಸರ್ ರೈಟ್, ನಿತಿನ್ ಸರ್, ಖಂಡಿತ ಪ್ರತಿ ಕಾಲೇಜು ಕೂಡ, ಪ್ರತಿ ಶಿಸ್ತು ಸಮಿತಿ CDC ಮೀಟಿಂಗ್ ಅಲ್ಲಿ ಕೂಡ ಇದೇ ನಿರ್ಣಯ, ನನ್ನ ಪ್ರಕಾರ ನಿರ್ಣಯ ಆಗಿರುತ್ತೆ. ಏನಂತ ಹೇಳಿದ್ರೆ, ಕಾಲೇಜಿನ ಕ್ಯಾಂಪಸ್ ಒಳಗೆ ಬಂದ ನಂತರ ನೀವು ತರಗತಿಯಲ್ಲಿ ಸ್ಕಾರ್ಫ್ ಧರಿಸಿ ಕೂರುವುದು ಬೇಡ. ತರಗತಿಯಲ್ಲಿ ಎಲ್ಲಾ ವಿದ್ಯಾರ್ಥಿನಿಗಳು ಸಮಾನವಾಗಿರ್ಲಿ. ಕಾಲೇಜಿನ ಹೊರಗೆ, ಕಾಲೇಜಿನ ಏನು ಆವರಣದ ಹೊರಗೆ ಬಂದ ನಂತರ ಸ್ಕಾರ್ಫ್ ಧರಿಸ್ಕೊಳ್ಳಿ, ಅದು ನಿಮ್ಮ ವೈಯಕ್ತಿಕವಾಗಿರುವಂತ ಪ್ರತಿ ಕಾಲೇಜ್ ಕೂಡ ಹೇಳುತ್ತೆ. ಓಕೆ, ಅನೇಕ ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು. ಜೊತೆಗೆ ನನ್ನ ಟೆಕ್ನಿಕಲ್ ಟೀಮ್ ದಯಮಾಡಿ ಯಶ್ಪಾಲ್ ಸುವರ್ಣ ಅವರಿಗೆ ಕಾಲ್ ಕನೆಕ್ಟ್ ಮಾಡಬೇಕು. ಅಂದ್ರೆ ಈ ಕಾಲೇಜಿನ ಉಪಾಧ್ಯಕ್ಷರು, ಉಡುಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪಾಧ್ಯಕ್ಷರು ಯಶ್ಪಾಲ್ ಸುವರ್ಣ ಅವರು, ಅವರಿಗೆ ದಯಮಾಡಿ ಕಾಲ್ ಕನೆಕ್ಟ್ ಮಾಡಬೇಕು. ನನಗೆ ಕೆಲವು ವಿಚಾರಗಳ ಬಗ್ಗೆ ಮಾತನಾಡಲಿಕ್ಕಿದೆ. ಎಸ್, ಅದೇ ರೀತಿ ರೈಟ್ ಟು ಈಕ್ವಾಲಿಟಿ, ಎಸ್, ಈ ಒಂದು ವಿಚಾರ ಮಾತಾಡಬೇಕು. ಸಮಾನತೆಯ ಬಗ್ಗೆ ಯಾಕೆ ಈ ಸಮಾನತೆ ಕಾಣ್ತಾ ಇಲ್ಲ? ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕುಗಳ ನಡುವೆ ಸಮಾನತೆ ಎಲ್ಲಿ ಮರೆಯಾಯಿತು ಹೋಯ್ತು ಅನ್ನುವಂತ ಪ್ರಶ್ನೆ. ವಿಷಯವನ್ನು ಹೇಳುವಾಗ ನಮಗೆ ಅನೇಕ ವಿಷಯಗಳು ಮಾತನಾಡ್ಲಿಕ್ಕೆ ಇದೆ. ಸಮಾನತೆ ಅವರು ಹೇಳಿದ್ದು ಪಬ್ಲಿಕ್ ಸೆಕ್ಟರ್ಗಳಲ್ಲಿ, ಗವರ್ಮೆಂಟ್ ಸೆಕ್ಟರ್ಗಳಲ್ಲಿ ಸಮಾನತೆ ಬೇಕಂತ ಹೇಳಿ, ನಾವು ಕೂಡ ಸಮಾನತೆ ನೀವು ತೋರ್ಪಡಿಸಲಿಕ್ಕೆ ನಾಳೆಯಿಂದ ರೆಡಿ ಇದ್ರೆ ನಾವು ಕೂಡ ರೆಡಿ ಇದ್ದೇವೆ. ನೀವು ಶಾಲೆಗಳಲ್ಲಿ ಶಾರದಾ ಪೂಜೆಯನ್ನು ನಿಲ್ಲಿಸಬೇಕು, ಆಯುಧ ಪೂಜೆಯನ್ನು ಮಾಡುವುದನ್ನು ಶಾಲೆಗಳಲ್ಲಿ ನಿಲ್ಲಿಸಬೇಕು. ಸಾಧ್ಯ ಇದೆಯಾ? ಗವರ್ಮೆಂಟ್ ಶಾಲೆಗಳಲ್ಲಿ ಎಲ್ಲಾ ವರ್ಷ ಶಾರದಾ ಪೂಜೆ ನಡೆಯುತ್ತೆ, ಅದು ಹೇಗೆ ಸಾಧ್ಯ ಇದೆ? ಪ್ರತಿಯೊಂದು ಕಚೇರಿಗಳಿಗೆ, ಇಲಾಖೆ ಕಚೇರಿಗಳಿಗೆ ಹೋದಾಗ ಕಚೇರಿಗಳಲ್ಲಿ ಲಕ್ಷ್ಮೀ ದೇವಿಯ ಅಥವಾ ಇನ್ನಿತರ ದೇವರುಗಳ, ಅವರು ಆರಾಧಿಸುವಂತಹ ದೇವರುಗಳ ಫೋಟೋಗಳನ್ನು ಪೂಜೆ ಮಾಡ್ತಾರೆ. ಉದ್ಘಾಟನೆ, ಗವರ್ಮೆಂಟ್ ಆಫೀಸ್ ಉದ್ಘಾಟನೆ ಸಂದರ್ಭದಲ್ಲಿ ಅಲ್ಲಿ ಪೂಜೆಗಳ ಮುಖಾಂತರ ಉದ್ಘಾಟನೆ ನಡೆಯುತ್ತೆ. ಇದು ಸಮಾನತೆಯ? ಗವರ್ಮೆಂಟ್ ಸೆಕ್ಟರ್ಗಳಲ್ಲಿ ಅದು ಸಮಾನತೆಯ? ಗವರ್ಮೆಂಟ್ ಬಸ್ಸುಗಳಲ್ಲಿ ಏನು ದೇವರುಗಳ ಫೋಟೋಗಳಿಟ್ಟು ಆರಾಧನೆ ಮಾಡ್ತಾರೆ, ಇದು ಸಮಾನತೆಯ? ಪಬ್ಲಿಕ್ ಸೆಕ್ಟರ್ಗಳಲ್ಲಿ ಇದು ಸಮಾನತೆ ಇದೆಯಾ? ನಾವು ಒಪೋಸ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿರುವಂತವರು ಅವರ ಧಾರ್ಮಿಕ ಸ್ವಾತಂತ್ರ್ಯ. ಅದು ಒಬ್ಬ ಬಸ್ ಡ್ರೈವರ್ ಅವನ ನಂಬಿಕೆ ಇಟ್ಟ ದೇವರುಗಳನ್ನು ಇಟ್ಟುಕೊಂಡು ಅವನು ಬಸ್ ಚಲಾಯಿಸ್ತಾನೆ, ಅವನದು ಧಾರ್ಮಿಕ ನಂಬಿಕೆ, ಅದ್ರಲ್ಲಿ ನಮಗೆ ಕೈ ಹಾಕ್ಲಿಕ್ಕೆ ಅಧಿಕಾರಿ ಅವನ ಆಫೀಸಲ್ಲಿ ಇಲ್ಲ. ಅಲ್ಲಿಯ ಧಾರ್ಮಿಕ ಸ್ವಾತಂತ್ರ್ಯಕ್ಕೂ ಕೂಡ, ಶಾಲಾ ಕಾಲೇಜುಗಳಲ್ಲಿನ ಧಾರ್ಮಿಕ ಸ್ವಾತಂತ್ರ್ಯಕ್ಕೂ ಕೂಡ, ಅಲ್ಲಿಯ ಸಮಾನತೆಗೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ. ಇಲ್ಲ ಸರ್, ಪಬ್ಲಿಕ್ ಸೆಕ್ಟರ್ಗಳು ನಿಮ್ಮ ಪ್ರಶ್ನೆಗೆ ನಂದೊಂದು ಉತ್ತರ ಅಂತ ಹೇಳಿದ್ರೆ, ನೀವ್ ಹೇಳಿದ್ರಿ ಬಸ್ಸುಗಳಲ್ಲಿ, ಶಾಲೆಗಳಲ್ಲಿ ಹಾಗೂ ಉಳಿದ ಏನು ಸರ್ಕಾರಿ ಕಚೇರಿಗಳಲ್ಲಿ ಹಿಂದೂ ದೇವರ ಪೂಜೆಯನ್ನ ಮಾಡ್ತಾರೆ ಅಂತ ಹೇಳಿ. ನಾನು ಕೂಡ ನೋಡಿದ್ದೇನೆ ಒಬ್ಬ ಮುಸ್ಲಿಂ ಅಧಿಕಾರಿ ಅವರ ಚೇಂಬರ್ ನಲ್ಲಿ, ಬಹುಶಃ ಅದು ಏನ್ ಬರ್ದಿರೋ ಪ್ಲೇಟ್ ಅಂತ ನನಗೆ ಗೊತ್ತಿಲ್ಲ, ಬಟ್ ಸರ್ ನಿತಿನ್ ಸರ್, ಒಂದು ಅವರ ಅಕ್ಷರದಲ್ಲಿ ಬರೆದಿರುವಂತಹ ಪ್ಲೇಟ್ ಅನ್ನ ಹಾಕೊಂಡಿದ್ರು. ಸೊ ಇದು ಏನ್ ತೋರಿಸ್ತದೆ ಅಂತ ಹೇಳಿದ್ರೆ, ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿರಬಹುದು, ಅಲ್ಲಿ ಕೆಲಸ ಮಾಡುವಂತಹ ಏನು ಕೆಲಸಗಾರರಿರಬಹುದು, ಏನ್ ಕೆಲಸ ಮಾಡ್ತಿರ್ತಾರೆ, ಅವರ ನಂಬಿಕೆ, ಅವರು ನಂಬುವ ದೇವರ ಫೋಟೋ ಅವ್ರು ಇಟ್ಕೊಳ್ತಾರೆ ಹೊರತು ಸರ್ಕಾರಿ ಕಚೇರಿಗಳಲ್ಲಿ ಹಿಂದೂ ದೇವರ ಫೋಟೋ ಇಡಬೇಕೆಂದು ಸಂವಿಧಾನವಿಲ್ಲ, ಎಲ್ಲೂ ಕೂಡ ಹೇಳಿಲ್ಲ. ಅವ್ರು ಇಡ್ತಾರೆ, ಅದೇ ಹೇಳಿರುವಂತದ್ದು. ಆದ್ರೆ ಇಲ್ಲಿ ಸಮಾಜದಲ್ಲಿ ಬೆಳಿಬೇಕು ಬಗ್ಗೆ ನಡೀತಿರುವಂತಹ ನಿಜ. ಇಲ್ಲಿ ಸಮಾಜದಲ್ಲಿ ಬೆಳಿಬೇಕು, ಇನ್ನು ಮುಂದಕ್ಕೆ ಒಂದು ಸಮಾಜಕ್ಕೆ ದಿಕ್ಸೂಚಿ ಆಗ್ಬೇಕಾಗಿರುವಂತಹ ವಿದ್ಯಾರ್ಥಿಗಳಲ್ಲಿ ಸಮಾನತೆ ಬೇಸಿಕ್ ಅನ್ನುವಂಥ ವಿಚಾರ ಏನಿದೆ, ಸಮಾನತೆ ಎಲ್ಲಿ ಪ್ರಮುಖವಾಗಿ ಸಿಗುತ್ತೆ? ಸಮವಸ್ತ್ರಗಳು ಇರುವಂತದ್ದು, ಸಮಾನತೆಯನ್ನು ಇರುವಂತದ್ದು, ಸಮವಸ್ತ್ರಗಳು ಇರುವಂತದ್ದು ಶಾಲಾ ಕಾಲೇಜಿನಲ್ಲಿ, ಸರ್ಕಾರಿ ವ್ಯವಸ್ಥೆಯಲ್ಲ, ಪ್ರೈವೇಟ್ ಕಂಪನಿಗಳಲ್ಲ, ತಾವು ನೋಡಿದಂತಹ ಬಸ್ಸಿನಲ್ಲ, ಅಲ್ಲಿ ಬರುವಂತಹ ವ್ಯಕ್ತಿಗಳಲ್ಲ ಇರುವಂತದ್ದು ಸಮವಸ್ತ್ರ ಶಾಲಾ ಕಾಲೇಜುಗಳಲ್ಲಿ. ಈ ಸ್ಥಾನಮಾನದಲ್ಲಿ ಈ ರೀತಿಯ ಡಿವೈಡ್ ಅಂಡ್ ರೂಲ್ ಬೇಕಾ? ತಾವು ಹೇಳ್ತಾ ಇದ್ದೀರಾ ಓಕೆ ಹಿಜಾಬ್ ಹಾಕೊಂಡು ಬರ್ತಾರೆ, ನಾಳೆ ತಾವುಗಳು ಕೇಸರಿಗಳನ್ನ ಹಾಕೊಂಡು ಬನ್ನಿ, ನೋ ಪ್ರಾಬ್ಲಮ್ ಅಂತ ತಾವು ಹೇಳ್ತೀರಾ. ಎಸ್, ನೋ ಪ್ರಾಬ್ಲಮ್ ಫಾರ್ ಯು, ಬಟ್
ಅಲ್ಲಿ ಹಿಜಾಬ್ ಅನ್ನ ಹಾಕಿದ್ದಾರೆ, ಕೇಸರಿ ಶಾಲ್ಗಳನ್ನ ಹಾಕಿದವರು ಇದ್ದಾರೆ. ನಾಳೆ ಮತ್ತೊಂದು ಧರ್ಮ ಬರುತ್ತೆ, ಅವರು ಕೂಡ ಇನ್ನೊಂದು ಅವರ ಆಚರಣೆ ಹಾಕೊಂಡು ಬರ್ತಾರೆ. ತದನಂತರ ಅವಾಗ ಏನಾಗುತ್ತೆ, ಕಂಪ್ಲೀಟ್ಲಿ ಡಿವೈಡ್ ಅಂಡ್ ರೂಲ್. ನೋಡಿದಾಗ ಅಲ್ಲಿ ಸಮವಸ್ತ್ರ ಇರಲ್ಲ, ಅಲ್ಲಿ ಒಂದು ಬೇರೆ ಕಲರ್, ಇಲ್ಲೊಂದು ಬೇರೆ ಕಲರ್, ಅಲ್ಲೊಂದು ಬೇರೆ ಕಲರ್. ಅದು ಮನೋಸ್ಥಿತಿ ಸರ್. ಇಲ್ಲ ಇಲ್ಲಿ ನಮ್ಮ ಕಣ್ಣಿಗೆ ಬಣ್ಣಗಳು ಕಾಣುತ್ತಲ್ಲ ಸರ್, ಇಲ್ಲಿ ನಮ್ಮ ಕಣ್ಣಿಗೆ ಬಣ್ಣಗಳು ಕಾಣುತ್ತೆ, ಮನಸ್ಥಿತಿ ಅಲ್ಲ. ಕಣ್ಣಿಗೆ ಬಣ್ಣಗಳನ್ನ ನೋಡುವಂತದ್ದು ಕಣ್ಣಿಗೆ ಗೊತ್ತಿದೆ, ನಾಲಿಗೆಗೆ ರುಚಿ ನೋಡೋದು ನಾಲಿಗೆಗೆ ಗೊತ್ತಿದೆ. ಆ ಬಣ್ಣಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಒನ್ಸ್ ಅಗೇನ್ ಡಿವೈಡ್ ಅಂಡ್ ರೂಲ್ ವಿದ್ಯಾರ್ಥಿಗಳಲ್ಲಿ ಬಣ್ಣ ಹಾಕಿಲ್ಲ, ಸ್ಕಾರ್ಫ್ ವಿಷಯದಲ್ಲಿ ಬಣ್ಣ ಹಾಕಿಲ್ಲ. ಹಸಿರು ಬಣ್ಣದ ಸ್ಕಾರ್ಫ್ ಹಾಕಿಲ್ಲ ಅವರು, ಅವರ ದೇಶ. ಇಲ್ಲಿ ಹಸಿರು ಅಂತ ಹೇಳಿದ್ರೆ ಯಾರಿಗೂ ಕೂಡ ಒಂದು ಧರ್ಮಕ್ಕೆ ಕಾಪಿರೇಟ್ ಕೊಡ್ಲಿಲ್ಲ. ಕೇಸರಿ ಅಂತ ಬಂದಾಗ ಯಾರಿಗೂ ಕೂಡ ಒಂದು ಧರ್ಮಕ್ಕೆ ಕಾಪಿರೇಟ್ ಕೊಡ್ಲಿಲ್ಲ. ನಾನು ಇದನ್ನ ಹೇಳ್ತಾ ಇರುವಂತದ್ದು. ಇಲ್ಲ ನೋ ಚಾನ್ಸ್. ನಾನು ಯಶ್ಪಾಲ್ ಸುವರ್ಣ ಅವ್ರ ಜೊತೆ ಮಾತಾಡಬೇಕು. ಉಪಾಧ್ಯಕ್ಷರು, ಕಾಲೇಜಿನ ಉಪಾಧ್ಯಕ್ಷರು, ಅನೇಕ ಕರೆಗಳು ಬರ್ತದೆ, ದಯಮಾಡಿ ಕ್ಷಮಿಸಬೇಕು. ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರಿ ಸರ್, ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಕೇಳಿಸ್ತಿದೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾನು ಜಿತಿನ್ ಅಂತ ಮಡಿಕೇರಿಯಿಂದ ಕಾಲ್ ಮಾಡ್ತೀನಿ. ಮಾತಾಡಿ ಸರ್. ಸರ್, ಇವಾಗ ನಾನು ಅದೇ ಕೇಳಿದೆ, ಎರಡು ಕಡೆಯವರ ಮಾತನ್ನು ಕೇಳಿದೆ ನಾನು. ಸೊ ನನಗೆ ಅನ್ನಿಸ್ತಾ ಇರೋದು ಸರ್, ಇವಾಗ ಹಿಜಾಬ್ ಹಾಕೊಂಡ್ ಬಂದ್ರೆ ತಪ್ಪೇನಿದೆ ಅಂತ ಹೇಳುವಂತದ್ದು ನನ್ನ ಪ್ರಶ್ನೆ. ಓಕೆ. ಇವಾಗ ನಾನೊಬ್ಬ ಹಿಂದೂ ಆಗಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಮುಸ್ಲಿಂ ಹೆಣ್ಮಕ್ಳು ಹಿಜಾಬ್ ಹಾಕೊಂಡ್ ಬಂದ್ರೆ ಏನ್ ಪ್ರಾಬ್ಲಮ್ ಇದೆ ಅದರಲ್ಲಿ ಅಂತ. ಏನಕ್ಕಂದ್ರೆ ಅಲ್ಲಿ ನಮ್ಮ ಹಿಂದೂ ಹೆಣ್ಮಕ್ಳು ಕೂಡ ಬಿಂದಿ ಹಾಕೋ ಬರ್ತಾರೆ, ಬೊಟ್ಟ ಹಾಕೋ ಬರ್ತಾರೆ. ಅದೆಲ್ಲ ನಾವು ಈಗ ಜಾತ್ಯತೀತ ನಾವೆಲ್ಲ ಯೂನಿಫಾರ್ಮ್ ಅಂತ ಎಲ್ರಿಗೂ ಒಂದೇ ತರ ಇರ್ಬೇಕಲ್ಲ. ಹಿಂದೂ ಹೆಣ್ಮಕ್ಳು ಬಿಂದಿ ಹಾಕೋ ಬರಬಾರ್ದು, ಮುಸ್ಲಿಂ ಹೆಣ್ಮಕ್ಳು ಹಿಜಾಬ್ ಹಾಕೋ ಬರಬಾರ್ದು. ಅಂತದ್ರಲ್ಲಿ ಇವಾಗ ಸಮವಸ್ತ್ರ ಅಂದ್ರೆ ಎಲ್ರಿಗೂ ಒಂದೇ ತರ ಇರ್ಬೇಕು. ಇವಾಗ ಇಲ್ಲಿ ಹೆಣ್ಮಕ್ಳು, ಮುಸ್ಲಿಂ ಹೆಣ್ಮಕ್ಳು ಹಿಜಾಬ್ ಹಾಕೊಂಡ್ ಬಂದ್ರೆ ತಪ್ಪೇನಿದೆ? ಅವ್ರ ಸಂಸ್ಕೃತಿ ಅದು, ಅವ್ರು ಇದು ಅದು ಅವ್ರು ಹಾಕೋ ಬರ್ತಾರೆ. ನಾವು ಓದ್ತಿರುವಂತದ್ದು ಓದಕ್ಕೆ, ವಿದ್ಯಾಭ್ಯಾಸಕ್ಕಲ್ವಾ? ಅದ್ರ ಮೇಲೆ ನಾವು ಫೋಕಸ್ ಮಾಡೋಣ. ಏನ್ ಬಟ್ಟೆ ಹಾಕೋ ಬಂದಿದ್ದಾರೆ, ಇವ್ರು ಏನ್ ಬಟ್ಟೆ ಹಾಕೋ ಬಂದಿದ್ದಾರೆ. ಈ ಒಂದು ವಿಚಾರಗಳಿಗೆ ಗಮನಿಸಬೇಕು. ಇನ್ನಿತರ ಧರ್ಮದವರು, ಯುವತಿಯರು ಬಿಂದಿಗಳನ್ನ ಹಾಕ್ತಾರೆ, ಬಳೆಗಳನ್ನ ಹಾಕ್ತಾರೆ, ಅವರ ಧರ್ಮವನ್ನು ಅವರು ಆಚರಣೆ ಮಾಡ್ತಾರೆ ಅಂತ ಬಂದಾಗ ಸವಾದವರು ಹೇಳಿರುವಂತಹ ವಿಚಾರ ಕೂಡ ಹೌದು. ಶಾಲಾ ಕಾಲೇಜುಗಳಲ್ಲಿ ಯಾಕೆ ಇನ್ನಿತರ ಹಬ್ಬಗಳು ಆಗ್ತಾ ಇದೆ, ಶಾರದಾ ಪೂಜೆ ಸೇರಿದಂತೆ ಇತರ ಪೂಜೆಗಳು ಯಾಕೆ ಆಗುತ್ತೆ ಅನ್ನುವಂತಹ ವಿಚಾರ, ಇದನ್ನು ಕೂಡ ನಾವು ಗಮನಿಸಬೇಕಾಗಿರುವಂತಹ ವಿಚಾರ. ನೋ ಡೌಟ್ ಅದರಲ್ಲಿ. ಇನ್ನೊಂದು ಕರೆ ಇದೆ. ಬಿಫೋರ್ ದಟ್ ಯಶ್ಪಾಲ್ ಸುವರ್ಣ ಅವ್ರ ಜೊತೆ ಯಶ್ಪಾಲ್ ಸುವರ್ಣ ಅವ್ರ ಜೊತೆ ನಾನು ಮಾತಾಡಬೇಕು. ದಯಮಾಡಿ ಸುಭಾಷ್ ಅವರು. ಸುಭಾಷ್ ಆಲ್ಮಾಸ್ ಅವರು. ಸರ್, ಆಲ್ಮಾಸ್ ಮೇಡಮ್ ಮಾತಾಡಿ ಮೇಡಮ್. ಸರ್, ಅವರು ಹೇಳಿದ್ರಲ್ಲ ಸರ್, ಅದು ಬಿಂದಿ ಹಾಕ್ತಾರೆ, ಅದು ಕೈಗೆ ದಾಗ ಎಲ್ಲ ಹಾಕ್ತಾರೆ ಅಂತ. ಅವರದ್ದು ಕಲ್ಚರ್ ಸರ್. ಸ್ವಲ್ಪ ಗರ್ಲ್ಸ್ ಇದ್ದಾರೆ, ಎಲ್ಲರದ್ದು ಅವರದ್ದು ಕಲ್ಚರ್ ಸರ್. ಇದು ಹಿಜಾಬ್ ಕೂಡ ನಮ್ಮದು ಕಲ್ಚರ್ ಅಂತ ನಾವು ಇದು ಮಾಡ್ತೇವೆ ಸರ್. ಇಕ್ವಾಲಿಟಿ ತೋರಿಸ್ತದೆ ಸರ್. ಅವರು ಹೇಳಿದ್ರಲ್ಲ ಸರ್, ಸುಭಾಷ್ ಸರ್, ಇಕ್ವಾಲಿಟಿ ಇಲ್ಲ ಅಂತೆ. ಇದು ನಮ್ಮದು ಹಿಜಾಬ್ ಮತ್ತೆ ಅವರದ್ದು ಇದು ಸೇಮ್ ಉಂಟು ಸರ್. ನೋಡುವಾಗ ಇದರಲ್ಲಿ ಕಮ್ಯುನಲ್ ಅಂತ ಕೂಡ ಬರುದಿಲ್ಲ ಸರ್. ಬಹುಶಃ ನಿತಿನ್ ಸರ್, ಬಹುಶಃ ಇವರಿಗೆ ಹಿಜಾಬ್ ಯಾವ ಕಾರಣಕ್ಕೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಸುತ್ತೋಲೆಗಳನ್ನ ಹೊರಡಿಸಿರ್ತಾರಂತ ಇವರಿಗೆ ಬಹುಶಃ ಸಾಮಾನ್ಯ ಸುಭಾಷ್ ಅವರೇ, ಬರ್ತೇನೆ ಮಾತಾಡ್ತೇನೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಯಶ್ಪಾಲ್ ಸುವರ್ಣ ಅವರಿದ್ದಾರೆ, ಉಡುಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪಾಧ್ಯಕ್ಷರು ಕೂಡ ಹೌದು. ಸರ್, ನಮಸ್ತೆ ಸರ್. ನಮಸ್ತೆ ಯಶ್ಪಾಲ್ ಸುವರ್ಣ ಅವರೇ. ಇದೀಗ ಸ್ಕಾರ್ಫ್ ವಿವಾದ ಉಡುಪಿಯಲ್ಲಿ ಹುಟ್ಟಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತದ್ದು. ಈ ಸ್ಕಾರ್ಫ್ ವಿವಾದ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಉಡುಪಿ ಕಾಲೇಜು ವಿವಾದ ಅಲ್ಲ, ಅದನ್ನ ಅವರು ಸೃಷ್ಟಿ ಮಾಡಿದ್ರು. ಕೆಲವೊಂದು ಬೆರಳೆಣಿಕೆಯ ಜನರು, ಕೆಲವೊಂದು ಸಂಘಟನೆ ಸೇರಿಕೊಂಡು ಸೃಷ್ಟಿ ಮಾಡಿದ್ರು. ಈಗಾಗಲೇ ನಾವು ಕಾಲೇಜಿನಲ್ಲಿ ಶಾಸಕರ ನೇತೃತ್ವದಲ್ಲಿ ಸಭೆ ಮಾಡಿ ನಿರ್ಣಯಗಳನ್ನು ಕೈಗೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಆ ವಿಚಾರದಲ್ಲಿ ನಾವು ರಾಜಿ ಮಾಡುದಿಲ್ಲ. ನಾವು ಶಿಸ್ತಿನ ದೃಷ್ಟಿಯಲ್ಲಿ, ಕಾಲೇಜಿನಲ್ಲಿ ಶಿಸ್ತು ಬಹಳ ಮುಖ್ಯವಾದ ವಿಚಾರ. ದೃಷ್ಟಿಯಲ್ಲಿ ಶಿಸ್ತಿನ ವಿಚಾರದಲ್ಲಿ ನಾವು ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ. ಒಂದು ವೇಳೆ ಅವರಿಗೆ ಆ ವಾತಾವರಣ ಒಗ್ಗದಿದ್ರೆ ಖಂಡಿತವಾಗಿ ಅವರಿಗೆ ಮುಂದೆ ಯಾವ ರೀತಿ ಅವರಿಗೆ ಅನುಕೂಲ ಆಗ್ತದೆ ಆ ಬಗ್ಗೆ ಅವರಿಗೆ ದಾರಿ ನೋಡಬಹುದು. ಪದೇ ಅದನ್ನು ವಿವಾದ ಅಂತ ಹೇಳಿ ಮನೆ ಕೆಣಕುದು ಅದು ಸರಿಯಲ್ಲ. ಈಗಾಗಲೇ ಅದೊಂದು ಮಹಿಳಾ ಕಾಲೇಜ್, ಅದು ಕೂಡ ಅದರಲ್ಲಿ ಯಾರು ಪುರುಷರು ಕೋ ಎಜುಕೇಶನ್ ಇಲ್ಲ, 100% ಮಹಿಳೆಯರು. ಅದರಿಂದಾಗಿ ಆ ರೀತಿಯ ಏನು ಸಮಸ್ಯೆಗಳಿಲ್ಲ. ಒಂದು. ಎರಡನೇದು, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೆ ನ್ಯೂನತೆಗಳು, ಕೊರತೆಗಳಿದ್ರೆ ನಮ್ಮ ಗಮನಕ್ಕೆ, ಆಡಳಿತ ಮಂಡಳಿ ಶಾಸಕರ ಗಮನಕ್ಕೆ ತಂದ್ರೆ ಖಂಡಿತವಾಗಿ ನಾವು ಆ ಬಗ್ಗೆ ಬಗೆಹರಿಸ್ತೇವೆ. ಆದ್ರೆ ಇವತ್ತದು ರಾಜ್ಯದಲ್ಲೇ ಒಂದು ಮಾದರಿಯ ಕಾಲೇಜ್, ಪದವಿ ಪೂರ್ವ ಕಾಲೇಜಾಗಿ ಹೊರಹೊಮ್ಮಿದೆ. ಆ ದೃಷ್ಟಿಯಲ್ಲಿ
ಒಳ್ಳೆ ರೀತಿಯ ಶಿಕ್ಷಣ ಎಲ್ಲ ಸಿಗ್ತಾ ಉಂಟು. ನಗರ ಭಾಗದಲ್ಲಿ ಇದ್ರೂ ಕೂಡ ಗ್ರಾಮೀಣ ಪ್ರದೇಶದ ಬಹಳಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಯವರು ಅಲ್ಲಿ ಬಂದು ಅಲ್ಲಿಯ ಶಿಕ್ಷಣದ ವ್ಯವಸ್ಥೆಯನ್ನು ಮೆಚ್ಚಿ ಅಲ್ಲಿ ವಿದ್ಯಾಭ್ಯಾಸ ಪಡಿತಿದ್ದಾರೆ. ವಿವಾದ ಸೃಷ್ಟಿ ಮಾಡೋದಕ್ಕಿಂತ ಅವರಿಗೆ ಆ ವಾತಾವರಣದಲ್ಲಿ ಇರ್ಲಿಕ್ಕೆ ಆಗದಿದ್ರೆ ಅವರು ಅವರ ಮುಂದಿನ ದಾರಿಯನ್ನು ನೋಡ್ಬೋದು. ಆ ರೀತಿ ಹೇಳ್ತಾ ಇದ್ದೀರಾ ತಾವುಗಳು? ಖಂಡಿತ ಖಂಡಿತ. ಓಕೆ, ಹಾಗಾದ್ರೆ ಕೇವಲ 100 ಮಿಕ್ಕಿ ಮಹಿಳೆಯರು ಅಲ್ಲಿ ಅಲ್ಪಸಂಖ್ಯಾತ ಕೊಂದಿನ ಮಹಿಳೆಯರಿದ್ದಾರೆ. ಓಕೆ ಯಶ್ಪಾಲ್ ಅವರೇ, ಇದು ಯಾಕೆ ನಿನ್ನೆ ಮೊನ್ನೆ ಈ ಸುದ್ದಿ ಜೋರಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಈ ಹಿಂದೆ ಇರಲಿಲ್ಲ, ಯಾಕೆ ಏಕಾಏಕಿಯಾಗಿ ಈ ವಿಚಾರ ಬಂತು? ಅಲ್ಲಿ ನೇರವಾಗಿ ವಿದ್ಯಾರ್ಥಿನಿಯವರು ನಮ್ಮ ಜೊತೆ ನೇರವಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಅವರು ಹೇಳುವ ಪ್ರಕಾರ ಈ ಹಿಂದಿನ ಕೂಡ ಅಲ್ಲಿ ಹಿಜಾಬ್ ಅನ್ನ ಹಾಕುವಂತ ಅವಕಾಶ ಇತ್ತು, ಆದ್ರೆ ಇವರುಗಳು ಹಾಕಿದಾಗ ಅದನ್ನು ನಿಷೇಧ ಮಾಡಲಾಗಿತ್ತು, ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತರಲಾಗಿತ್ತು. ಏನ್ ಗೊತ್ತಾ, 6 ಜನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ, ನಾವು ಈ ರೀತಿ ಹಿಜಾಬ್ ಧರಿಸ್ತೇವೆ ಅಂತ ಹೇಳಿದ್ರೆ 6 ಜನರಿಗೆ ಒಂದು ಶಿಕ್ಷಣದ ಶಾಲೆಯ ನೀತಿಯನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗಾಗಲೇ ಆ ಕಾಲೇಜಿಗೆ ಬಹಳಷ್ಟು ಇತಿಹಾಸ ಉಂಟು. 35 ವರ್ಷದ ಹಿಂದೆ ಅಲ್ಲಿ ಪದವಿ ಪೂರ್ವ ಕಾಲೇಜ್ ಪ್ರಾರಂಭ ಆಗಿದೆ. ಇಷ್ಟರ ತನಕ ಎಲ್ಲಾ ಸಮುದಾಯದ ಎಲ್ಲಾ ಜನಾಂಗದ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣವನ್ನು ಪಡ್ಕೊಂಡು ಬೇರೆ ಬೇರೆ ದೇಶದಲ್ಲಿ ವಿದೇಶದಲ್ಲಿ ಅವರು ಸೆಟ್ಲ್ ಆಗಿದ್ದಾರೆ. ಆದ್ರೆ ಇಷ್ಟರ ತನಕ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಿಲ್ಲ. ಏಕೈಕಿ 6 ಜನ ವಿದ್ಯಾರ್ಥಿಗಳು, ಅದರಲ್ಲಿ ಕೂಡ 100 ಮಿಕ್ಕಿದ ಮಹಿಳೆಯರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಿದ್ದಾರೆ. ಅವರು ಯಾರು ಕೂಡ ಇವರೊಟ್ಟಿಗೆ ಕೈ ಜೋಡಿಸಿಲ್ಲ. ಅವರ ಮನೆಯವರು ಹೇಳ್ತಾರೆ, ನಮ್ಗೆ ಒಳ್ಳೆ ರೀತಿಯ ಗುಣಮಟ್ಟದ ಶಿಸ್ತುವಾದ ಶಿಕ್ಷಣ ಇಲ್ಲಿ ಸಿಗ್ತಾ ಉಂಟು, ಅದರಿಂದ ನಾವು ಸುಮ್ಮನೆ ಈ ವಿವಾದಕ್ಕೆ ಕೈ ಹಾಕುದಿಲ್ಲ. ನಿಮ್ಗೆ ಗೊತ್ತಾಗ್ತದೆ, 6 ಜನ ವಿದ್ಯಾರ್ಥಿಗಳು ಮಾತ್ರ ಪ್ರತಿಭಟನೆ ಮಾಡ್ತಾರೆ, 150 ಜನ ವಿದ್ಯಾರ್ಥಿಗಳು ಮಹಿಳೆಯರಲ್ಲಿ ವಿದ್ಯಾಭ್ಯಾಸ ಪಡ್ತಾರೆ. ಅದರ ಅರ್ಥ ಏನಂದ್ರೆ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರ ಅಲ್ಲ ಈ ವಿವಾದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರ, ಆ ಮೂಲಕ ಗೊತ್ತಾಗ್ತದೆ. ಓಕೆ ಯಶ್ಪಾಲ್ ಸರ್, ಈಗ ತಾವುಗಳು ಹಾಗಾದ್ರೆ ಈ ವಿದ್ಯಾರ್ಥಿನಿಯರ ಹಿರಿಯರ ಜೊತೆ, ಅವರ ತಂದೆ ತಾಯಿ ಜೊತೆ ತಾವುಗಳು ಮಾತಾಡಿದ್ದೀರಾ ಅಲ್ವಾ? ಬಹುಶಃ ಮಾತಾಡಿದ್ದೀರಾ, ಮಾತುಕತೆ ಆಗಿದೆ. ಏನ್ ಹೇಳಿದ್ದಾರೆ ಆ ಹೆತ್ತವರು? ಏನ್ ಹೇಳ್ತಾರೆ ತಂದೆ ತಾಯಿ? ಏನ್ ಹೇಳ್ತಾರೆ? ಮಾತುಕತೆ ಅಂತಲ್ಲ, ಈ ಸಮಸ್ಯೆ ಆದಾಗ ಒಂದು ಮಹಿಳಾ ಕಾಲೇಜ್ ಆಗ್ಲಿಕ್ಕೆ ಹೋಗಿ ಅವರ ಗಮನಕ್ಕೆ ತರುವುದು ಆಡಳಿತ ಮಂಡಳಿ ಕರ್ತವ್ಯ ಆಗಿರುತ್ತೆ. ಆಡಳಿತ ಮಂಡಳಿ ಯಾವುದೆಲ್ಲ ನಿರ್ಣಯಗಳನ್ನು ಕೈಗೊಂಡಿದೆ, ಈ ಬಗ್ಗೆ ಶಿಸ್ತಿನ ಬಗ್ಗೆ ಯಾವ ರೀತಿಯ ಕ್ರಮ ಕೈಗೊಂಡಿದೆ ಬಗ್ಗೆ ಅವರ ಗಮನಕ್ಕೆ ತಂದಿದೆ. ಅವ್ರಿಗೆ ಈಗಾಗಲೇ ಹೇಳಿದೆ, ನಿಮ್ಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಸಂಬಂಧಪಟ್ಟಂತೆ ಏನಾದ್ರೂ ಸಮಸ್ಯೆಗಳಿದ್ರೆ, ಶಿಕ್ಷಕರ ಬಗ್ಗೆ ಸಮಸ್ಯೆಗಳಿದ್ರೆ ತಿಳಿಸಿ, ನಾವು ಆ ಬಗ್ಗೆ ಗಮನ ಹರಿಸ್ತೇವೆ, ಆ ಬಗ್ಗೆ ಕ್ರಮ ಕೈಗೊಳ್ತೀವಿ. ಇದು ಬಿಟ್ಟು ಏಕೈಕಿ ಯಾವುದೇ ವಿನಾಕಾರಣ ಯಾವುದೇ ಇದಿಲ್ಲದೆ ಸರ್, ಈಗ ಈ ಒಂದು 6-8 ವಿದ್ಯಾರ್ಥಿಗಳು ಹೊರಗೆ ನಿಂತಿದ್ದಾರೆ ಅಂತ ಬಂದಾಗ ಈ ಒಂದು ವಿಚಾರ ಅವರ ಹೆತ್ತವರಿಗೆ ಗೊತ್ತಾಗಿದೆ ಅಲ್ವಾ? ಬಹುಶಃ ನೋಡಿ, ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಸರಿ, ಅದರಿಂದ ಅವರ ಹೆತ್ತವರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವರ ಮೂರ್ಖತನ, ಅದಕ್ಕೆ ನಾವೇನು ಹೇಳಲಿಕ್ಕೆ ಆಗುದಿಲ್ಲ. ಅದರ ಅರ್ಥ ಏನಂದ್ರೆ ಅವ್ರಿಗೆ ಗೊತ್ತಿದ್ದು ಅವ್ರು ನಾಟಕ ಮಾಡ್ತಾರೆ ಅಂತ ಅರ್ಥ. ಏನಂದ್ರೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳನ್ನು ನಾವು ಹೊರಗೆ ನಿಡ್ಲಿಕ್ಕೆ ಹೇಳಿಲ್ಲ. ಅವ್ರಿಗೆ ಹೇಳಿದ್ದೇವೆ, ಸಮಾನತೆಯನ್ನು ಕಾಪಾಡಿ ಶಾಲೆ ನಿಗದಿಪಡಿಸಿದ ಯೂನಿಫಾರ್ಮ್ ಅನ್ನು ಧರಿಸಿ ಒಳಗೆ ಬನ್ನಿ ಅಂತ ಹೇಳಿದ್ರೆ ಬಿಟ್ರೆ, ಅವರ ಅಹಂಕಾರದಿಂದ ಅವ್ರು ಹೊರಗೆ ನಿಂತ್ರೆ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಅವರ ಹೆತ್ತವರು ಅದಕ್ಕೆ ಪೂರಕವಾಗಿ ಅವರ ತಾಳಕ್ಕೆ ಕುಳಿತಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಅವರ ವಿದ್ಯಾರ್ಥಿ ಮಕ್ಕಳ ಬಗ್ಗೆ, ಅವರ ಪೋಷಕರು ಅವರ ಬಗ್ಗೆ ಅವರಿಗೆ ಒಂದು ಜಾಗೃತಿಯನ್ನು ನೀವು ಇರಬೇಕು, ಅವರಿಗೆ ಮನದಾಟ ಮಾಡಿ ಕ್ಲಾಸ್ ಅಲ್ಲಿ ಕುತ್ಕೊಳ್ಳುವಾಗೆ ವ್ಯವಸ್ಥೆ ಮಾಡಬೇಕು. ಓಕೆ, ತಾವುಗಳು ಕೂಡ ಹೆತ್ತವರನ್ನ ಸಂಪರ್ಕಿಸುವಂತಹ ವಿಚಾರಕ್ಕೆ ಹೋಗ್ಲಿಲ್ವಾ? ಹೆತ್ತವರನ್ನು ಕರೆದು ಶಾಸಕ ನೇತೃತ್ವದಲ್ಲಿ ಸಭೆ ಮಾಡಿದ್ದೇವೆ, ಹೆತ್ತವರ ಗಮನಕ್ಕೆ ತಂದಿದ್ದೇವೆ. ಇದೊಂದು ಮಹಿಳಾ ಕಾಲೇಜ್, ಬಹಳಷ್ಟು ಶಿಸ್ತಿನಿಂದ ಒಳ್ಳೆ ವ್ಯವಸ್ಥಿತವಾಗಿ ಇಲ್ಲಿ ಶಿಕ್ಷಣಗಳು ಸಿಗ್ತಾ ಉಂಟು. ನಗರ ಭಾಗದಲ್ಲಿ ಇದ್ರೂ ಕೂಡ ಇವತ್ತು ಗ್ರಾಮೀಣ ಭಾಗದ 100ಕ್ಕೆ 100% ಜನ ಗ್ರಾಮೀಣ ಭಾಗದವರು, ನಗರ ಭಾಗದವರು ಯಾರಿಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತೊಂದು ಸರ್ಕಾರಿ ಕಾಲೇಜ್ ಆಗಿದ್ರು ಕೂಡ ಖಾಸಗಿ ಶಾಲಾ ಕಾಲೇಜ್ ಆಗಿ ಅದರಲ್ಲಿ ವ್ಯವಸ್ಥೆಗಳುಂಟು. ಯಾಕಂದ್ರೆ ಎಲ್ಲ ರೀತಿಯ ಸೈನ್ಸ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್, ಎಲ್ಲ ವ್ಯವಸ್ಥೆಗಳು ಉಂಟು. ಓಕೆ ಹಾಗಾದ್ರೆ ತಾವುಗಳು ಮೀಟಿಂಗ್ ಮಾಡಿದಾಗ್ಲೂ ಕೂಡ ಹೆತ್ತವರು ಇದಕ್ಕೆ ಸ್ಪಂದನೆಯನ್ನ ಕೊಡ್ಲಿಲ್ಲ. ಹಾಗಾದ್ರೆ ಒಂದ್ ಕಡೆ, ಇನ್ನೊಂದ್ ಕಡೆ ಹೇಳ್ತೇನೆ, ಹೆತ್ತವರು ಮಕ್ಕಳನ್ನು ತಿದ್ದುವಂತ ಕೆಲಸ ಮಾಡ್ಬೇಕು. ತಪ್ಪು ಮಾಡಿದಲ್ಲಿ ನಾಳೆ ಈ ರೀತಿಯಲ್ಲಿ ಅವರಿಗೆ ಪ್ರೋಕ್ ಮಾಡಿದ್ರೆ, ತಪ್ಪು ಮಾಡಿಲ್ಲ, ಏನು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿದ್ರಲ್ಲ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಆ ಏಜಿನಲ್ಲಿ ಅವರಿಗೆ ಈ ರೀತಿ ಡೈವರ್ಟ್ ಮಾಡಬಾರ್ದು, ಜಾತಿ ಅದನ್ನೆಲ್ಲ ಮಾಡಬಾರ್ದು. ಖಾಲಿ ಶಿಕ್ಷಣದ ಬಗ್ಗೆ ಅವರನ್ನು ಅವನಿಗೆ ಗಮನ ಹರಿಸುವಂತ ಕೆಲಸ ಮಾಡಬೇಕು. ಬಿಟ್ಟು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ 4 ಜನರಿಗೋಸ್ಕರ ಕಾನೂನನ್ನು ಚೇಂಜ್ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ, ನಾವು ಮಾಡುವುದಿಲ್ಲ. ಓಕೆ ಸರ್, ಈಗ ಆ ಕಾಲೇಜಿನಲ್ಲಿ ಹಿಂದೆಯೂ ಕೂಡ ಸ್ಕಾರ್ಫ್ ಗಳನ್ನ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಸೀನಿಯರ್ಸ್ ಗಳು, ವಿದ್ಯಾರ್ಥಿನಿ ಸೀನಿಯರ್ಸ್ ಗಳು. ಯಾರು ಹೇಳಿದ್ರು? 4 ಜನ ವಿದ್ಯಾರ್ಥಿಗಳು ಹೇಳಿದ್ರು ಅಂತ ಹೇಳಿದ್ರೆ ಇಲ್ಲ. ನಮ್ಮ ಜೊತೆ ಸರ್, ನಮ್ಮ ಡಿಸ್ಕಷನ್ ಅಲ್ಲಿ ಈಗ ಪ್ಯಾನೆಲ್ ಅಲ್ಲಿ ನಮ್ಮ ಜೊತೆ ವಿದ್ಯಾರ್ಥಿನಿಯೊಬ್ರು ಇದ್ದಾರೆ.
ಸೊ ಅವರು ಹೇಳುವಂತಹ ಪ್ರಕಾರ ಈ ಹಿಂದೆಯೂ ಕೂಡ ಆ ಕಾಲೇಜಿನಲ್ಲಿ ಸೀನಿಯರ್ಸ್ಗಳು ವಿದ್ಯಾರ್ಥಿನಿಯರು ಸ್ಕಾರ್ಫ್ ಗಳನ್ನ ಹಾಕ್ತಾ ಇದ್ರು, ಹಾಕ್ತಾ ಇದ್ರು. ಕಾಂಪೌಂಡ್ ಪಕ್ಕದಲ್ಲಿ ನಾನು ಹುಟ್ಟಿ ಬೆಳೆದವ. 10 ವರ್ಷ ನಗರಸಭಾ ಸದಸ್ಯನಾಗಿ ಆ ಕಾಲೇಜಿನ ಆಡಳಿತ ಮಂಡಳಿಯ ಸಮಿತಿಯಲ್ಲಿ ಇದ್ದುಕೊಂಡು ಆ ಕಾಲೇಜಿನ ಎಲ್ಲ ಅಭಿವೃದ್ಧಿ ಚಟುವಟಿಕೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. 35 ವರ್ಷ ಇತಿಹಾಸ ಉಂಟು ಆ ಕಾಲೇಜಿಗೆ. ಇವತ್ತಿನ ತನಕ ನಾನು ಕರ್ನಾಟಕ ಕಂಡ ಹಾಗೆ ಈ ತನಕ ಯಾವ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಲಿಲ್ಲ. ಸ್ಕಾರ್ಪಿನ ವಿಚಾರ ಬರಲಿಲ್ಲ, ಸ್ಕಾರ್ಪ್ ಕಟ್ಕೊಂಡು ಬರುವುದಿಲ್ಲ, ಬರಲಿಲ್ಲ. ಯಾರ ಒಂದು 2-4 ಜನ ಅದೊಂದು ವಿವಾದ ಸೃಷ್ಟಿ ಮಾಡ್ಲಿಕ್ಕೆ ಹೇಳಿದ್ರೆ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ನಾವು ಇಂಥ 4-5 ಜನ ಹೇಳಿದ್ರು ಸುಮ್ಮನೆ ಇಶ್ಯೂ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ವಿ ಆರ್ ಲೀಸ್ಟ್ ಹೋದ. ನಮ್ಮ ಉದ್ದೇಶ ಏನಂದ್ರೆ ಸರ್ಕಾರಿ ಪದವಿಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತಾ ಉಂಟು. ಇವತ್ತು ಕೂಡ ಒಳ್ಳೆ ರೀತಿಯ ಶಿಕ್ಷಣ ಸಿಗ್ತಾ ಉಂಟು, ಮುಂದೆ ಕೂಡ ನಾವು ಕೊಡ್ತೇವೆ. ನಮ್ಮ ಉದ್ದೇಶ ಏನಂದ್ರೆ ಒಳ್ಳೆ ಶಿಕ್ಷಣ ನಾವೇನಾದ್ರೆ ಪಾಪದ ವಿದ್ಯಾರ್ಥಿಗಳಿಗೆ ಅಲ್ಲಿ ಸುಮಾರು 1,000ಕ್ಕೆ ಮಿಕ್ಕಿದ ವಿದ್ಯಾರ್ಥಿಗಳಿದ್ದಾರೆ. ಪ್ರತಿ ವರ್ಷ ನಾವು ಅವರಿಗೆ ಸ್ಕಾಲರ್ಶಿಪ್ ಇರ್ಬೋದು, ಅವ್ರಿಗೆ ಯೂನಿಫಾರ್ಮ್ ಇರ್ಬೋದು, ಅವರಿಗೆ ಫೀಸ್ ಕಟ್ಟಲಿಕ್ಕೆ ಪಾಪ ಬಡ ವಿದ್ಯಾರ್ಥಿಗಳಿಗೆ ನಾವು ಬೇರೆಯವರ ಅಂದ್ರೆ ದಾನಿಗಳ ಸಹಕಾರತೆ ನಾವೆಲ್ಲ ಸೇರಿಕೊಂಡು ಅವರಿಗೆ ಹೆಲ್ಪ್ ಮಾಡ್ತಿದ್ವಿ. ಅದರ ಅರ್ಥ ನಾವು ಅವ ಇವ ಅಂತ ನೋಡ್ತಿಲ್ಲ. ಎಲ್ಲ ಸಮುದಾಯದವರಿಗೆ ನಾವು ಅಂದ್ರೆ ಶಿಕ್ಷಣದಲ್ಲಿ ಯಾವುದೇ ರೀತಿ ನೀಡುವಾಗ ತಾರತಮ್ಯ ಮಾಡಲಿಲ್ಲ. ಅದರಿಂದಾಗಿ ಅವರ ಎತ್ತವರು ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನ ಸಮಾನತೆಯನ್ನು ಕಾಪಾಡೋದು. ಯಶ್ಪಾಲ್ ಸರ್ ಇಟ್ಸ್ ಕ್ಲಿಯರ್. ಹಾಗಾದ್ರೆ ಈ ಹಿಂದಿನಿಂದಲೂ ಕೂಡ ಆ ಕಾಲೇಜಿನಲ್ಲಿ ಹಿಜಾಬ್ ಸಂಸ್ಕೃತಿ ಅನ್ನೋದು ಇರ್ಲೇ ಇಲ್ವಾ? ಇರ್ಲೇ ಇಲ್ಲ. ನಾನು ಹೇಳ್ತೇನೆ, ಆ ಕಾಲೇಜಿನ 2 ಕಾಂಪೌಂಡ್ ಈಚೆ ನನ್ನ ಮನೆ ಇರುದು. ನಾನು ಅಲ್ಲೇ ಹುಟ್ಟಿ ಬೆಳೆದವ. ಆ ಭಾಗದಲ್ಲಿ ಸುಮಾರು 20 ವರ್ಷದಿಂದ ನಾನು ಆ ಕಾಲೇಜಿನ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಹಾಗಾದ್ರೆ ಇದು ಪ್ರಥಮವಾಗಿ ಹಿಜಾಬ್ ಸ್ಕಾರ್ಫ್ ವಿಚಾರವಾಗಿ ವಿವಾದ ಬಂದಿರುವಂತದ್ದು ಅಲ್ವಾ? ನಾನು ಹೇಳಿದಲ್ಲ, ಅದು ಹಿಜಾಬಿನ ವಿಚಾರ ಅಲ್ಲ, ಯಾರ ಕಿಡಿಗೇಡಿಗಳ ಸಂಘಟನೆ ಅದನ್ನು ಸೃಷ್ಟಿ ಮಾಡಿದಷ್ಟೇ. ಸರಿ ಓಕೆ ಸರ್, ಥ್ಯಾಂಕ್ ಯು. ಎಸ್, ಇದು ಯಶ್ಪಾಲ್ ಸುವರ್ಣ ಅವರ ಮಾತುಗಳು. ಉಡುಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪಾಧ್ಯಕ್ಷರು ಕೂಡ ಹೌದು, ಜೊತೆಗೆ ಬಿಜೆಪಿ ಮುಖಂಡರು ಕೂಡ ಹೌದು. ಎಸ್ ಅಲ್ಮಾಸ್ ಅವರು ಮಾತಾಡಿ ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್. ಎಸ್ ಅಲ್ಮಾಸ್ ಅವರು. ಸರ್ ಫಸ್ಟ್ ಪಾಯಿಂಟ್ ಸರ್ ಹೇಳಿದ್ರಲ್ಲ, ಓನ್ಲಿ ಲೇಡೀಸ್ ಇದ್ದಾರೆ, ಕೋ ಎಜುಕೇಶನ್ ಇಲ್ಲ, ಅದಕ್ಕೆ ಯಾಕೆ ಹಾಕ್ತಾ ಇರೋದು ಅಂತೆ. ಅಲ್ಲಿ ಜೆಂಟ್ಸ್ ಲೆಕ್ಚರರ್ಸ್ ಇದ್ದಾರೆ ಸರ್, ಅವರು ಇರಬಾರ್ದಂತ ಹೇಳಿದ್ರಲ್ಲ ಸರ್, ಅವರು ಇದ್ದಾರೆ. ಬಹುಶಃ ಜೆಂಟ್ಸ್ ಲೆಕ್ಚರರ್ಸ್ ಅಂತ ಬಂದ ಗುರುವಿನ ಸಮಾನ ಅಲ್ವಾ? Yes sir, that's what I'm saying. We respect the call of heart. Yes, ಮಾತಾಡಿ. ಜೆಂಟ್ಸ್ ಇದ್ದಾರೆ ಸರ್, ನಮ್ಗೆ ಲೇಡೀಸ್ ಇದ್ರೆ ನಾವು ವಿತೌಟ್ ಹಿಜಾಬ್ ಹೋಗ್ತಿದ್ದೇವೆ ಸರ್, ಬಟ್ ಜೆಂಟ್ಸ್ ಇದ್ದಾರೆ, ಅದಕ್ಕೋಸ್ಕರ ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ ಸರ್. ಮತ್ತೊಂದು ಪಾಯಿಂಟ್ ಸರ್, ಅವರು ಹೇಳ್ತಿದ್ದಾರೆ ಪುನಃ 6 ಮಕ್ಕಳು, ನಮ್ಗೆ ಅದು ಯಾರು ಕೂಡ ಇದು ಮೈಂಡ್ ಅಲ್ಲಿ ಹಾಕ್ಲಿಲ್ಲ ಸರ್, ಹೀಗೆ ಮಾಡ್ಬೇಕು ಇದು. ಅಲ್ಮಾಸ್ ಅವ್ರು ಮಾತಾಡ್ಲಿ. ಎಸ್ ಅಲ್ಮಾಸ್ ಅವ್ರು ಕಂಪ್ಲೀಟ್ ಮಾಡಿ ಮೇಡಮ್. Yes, that's what. ಇಲ್ಲಿ ರಿಲಿಜನ್ ಗೆ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ ಸರ್, ಬಟ್ ನಮ್ಗೆ ನಮ್ಮ ಇಂಟೆನ್ಷನ್ ಆಗಿ ಎಂತ ಕೂಡ ಇರಲಿಲ್ಲ ಸರ್. ರಿಲಿಜನ್ ಬಗ್ಗೆ ಎಂತ ಕೂಡ ಇಂಟೆನ್ಷನ್ ಇರಲಿಲ್ಲ, ಜಸ್ಟ್ ಹೀಗೆ ನಮ್ಗೆ ಹಿಜಾಬ್ ಹಾಕ್ಬೇಕಂತ ಇತ್ತು, ನಮ್ಮ ರೈಟ್ಸ್ ಇತ್ತು, ಅದಕ್ಕೆ ನಾವು ಹಾಕಿದ್ವಿ ಸರ್. ಮತ್ತೆ ಸರ್ ನನ್ನ ಕ್ವಶನ್ ಬಂದೆ ಸರ್, ಲಾಸ್ಟ್ ಇಯರ್ ಇತ್ತು ಸರ್, ಅವರು ಯಾಕೆ ಇಲ್ಲ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಸರ್. ನಾವು ನಮ್ಮ ತಂಡದಿಂದ ನೋಡಿದ್ದೇವೆ ಸರ್, ಇತ್ತು ಲಾಸ್ಟ್ ಇಯರ್, ಅವರ ಮುಂಚೆ ಕೂಡ ಇತ್ತು ಅಂತೆ, ನಮ್ಮ ಸೀನಿಯರ್ಸ್ ಹೇಳಿದ್ದಾರೆ. ಅವರು ಹಾಕ್ತಿದ್ರು ಸರ್, ಅವರಿಗೆ ಹೊರಗೆ ಹಾಕ್ಲಿಲ್ಲ. ನಮ್ಗೆ ಯಾಕೆ ಸರ್ ಅಷ್ಟು ಇದು ಮಾಡ್ತಿದ್ದಾರೆ, ಹೊರಗೆ ಹಾಕಿದ್ದಾರೆ. ಈಗ ಇದು ಎಷ್ಟು ದೊಡ್ಡ ಆಯ್ತು, ಇದು ರಿಲಿಜಿಯಸ್ ಬಗ್ಗೆ ಆಗ್ತಿದೆ ಸರ್ ಈಗ. ಓಕೆ ಸರಿ ಮೇಡಮ್, ಸರಿ ಥ್ಯಾಂಕ್ ಯು ಆಲ್ಮಾಸ್ ಅವರೇ. ದಯಮಾಡಿ ಕ್ಷಮಿಸಬೇಕು, ಸಮಯ ತುಂಬಾನೇ ಇದೆ. ಸುಭಾಷ್ ಅವರು ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್. ಸುಭಾಷ್ ಅವರು. ಎಸ್ ಸರ್, ಇದರಲ್ಲಿ ಒಂದು ಸ್ಪಷ್ಟ ಆಗೋ ವಿಷಯ ಅಂತ ಹೇಳಿದ್ರೆ, ಬಹುಶಃ ಕಮಿಟಿಯ ಉಪಾಧ್ಯಕ್ಷರು ಕೂಡ ಮಾತಾಡಿದ್ರು ಈಗಷ್ಟೇ. ಅವ್ರು ಹೇಳಿದ್ರು ಕಳೆದ 35 ವರ್ಷಗಳಿಂದ ಕಾಲೇಜು ಇಲ್ಲಿ ಇದೆ, ಹಾಗೂ ಯಾವ ರೀತಿ ಈ ತರ ಹಿಜಾಬ್ ಸಮಸ್ಯೆಗಳು ಬಂದಿರ್ಲಿಲ್ಲ ಅಂತ. ಬಹುಶಃ ನಾನ್ ಅನ್ಕೊಂಡಿದ್ದೆ ಕೋ ಎಜುಕೇಶನ್ ಅಲ್ಲಿ ಇದು ಬಹುತೇಕ ಸಮಸ್ಯೆಗಳು ಜಾಸ್ತಿ ಬರುತ್ತೆ, ಬಟ್ ಇದು ಕೋ ಎಜುಕೇಶನ್ ಕೂಡ ಅಲ್ಲ, ಇದೊಂದು ಮಹಿಳಾ ಕಾಲೇಜು, ಸಂಪೂರ್ಣವಾಗಿ ಮಹಿಳಾ ಕಾಲೇಜು. ಈ ಕಾಲೇಜಿನಲ್ಲಿ ಹಿಜಾಬ್ ಸಮಸ್ಯೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ, ನಾನು ಹೋದ ವರ್ಷ ಒಂದು ಇದೇ ರೀತಿ ಇನ್ಸಿಡೆಂಟ್ ಆದಾಗ ತಿಳ್ಕೊಂಡಿದ್ದೆ. ಒಂದು ಪೋಷಕರ ಸಭೆ ಆಯ್ತು, ಆ ಸಭೆಯಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ ಮೆನ್ಷನ್ ಮಾಡ್ತಾರೆ ಏನಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿನಿಯಗಳನ್ನ, ನಮ್ಮ ಮಕ್ಕಳನ್ನ ಹಿಂದೂ ಹುಡುಗರು ಅಥವಾ ಇನ್ನುಳಿದ ಹುಡುಗರು ನೋಡುತ್ತಾರೆ, ಆ ರೀಸನ್ಗೆ ನಮ್ಗೆ ಬೇಕು ಅಂತ ಹೇಳಿ ಒಬ್ಬ ಮಹಿಳೆ ಮೆನ್ಷನ್ ಮಾಡಿದ್ರು. ಬಹುಶಃ ನಾನ್ ನಿತ್ತು ಕೇಳಿಸಿಕೊಂಡಿರುವಂತಹ ಮಾತುಗಳು. ಬಹುಶಃ ಅದು ಕೋ ಎಜುಕೇಶನ್ ಅಲ್ಲಿ ಇದು ಬಹಳ ಕೋ ಎಜುಕೇಶನ್ ಅಲ್ಲಿ ಈ ಪಾಯಿಂಟ್ ಅನ್ನ ನಾವು ನೋಟ್ ಮಾಡ್ಕೋಬಹುದು. ಬಟ್ ಇದು ಕೋ ಎಜುಕೇಶನ್ ಅಲ್ಲ,
ಸಂಪೂರ್ಣವಾಗಿ ಮಹಿಳೆಯರು ಓದ್ತಾ ಇರ್ತಕ್ಕಂಥ ಕಾಲೇಜು. ಎಸ್ 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 ಓಕೆ ಸರ್, ಥ್ಯಾಂಕ್ ಯು ಸುಭಾಷ್ ಅವರೇ. ಎಸ್ ಸರ್, ಕೊನೆಯದಾಗಿ ಓಕೆ ಸರ್, ನೋಡಿ ಟೋಟಲ್ ಆಗಿ ನೋಡುದಾದ್ರೆ ಇದು ಹಿಜಾಬ್ನ ಸಮಸ್ಯೆ ಅಲ್ಲ, ಖಂಡಿತವಾಗಿ ಹಿಜಾಬ್ನ ಸಮಸ್ಯೆ ಅಲ್ಲ, ಇದೊಂದು ಮನೋಸ್ಥಿತಿಯ ಸಮಸ್ಯೆ. ಇವರ ಮನೋಸ್ಥಿತಿಯ ಸಮಸ್ಯೆ ಆಗಿದೆ. ಏನು ಪದೇ ಪದೇ ಮುಸಲ್ಮಾನ ಹೆಣ್ಮಕ್ಳನ್ನು ಕಲಿಕೆಯಿಂದ ಹಿಂದೂ ಬರಬೇಕು, ಹೊರಗೆ ಹಾಕಬೇಕು ಅಂತೆಲ್ಲ ಒಂದೇ ಒಂದು ಉದ್ದೇಶ ಇವರ ಮೈಂಡಲ್ಲಿ ಇರುವಂತಹದ್ದು. ಏನಿದು ಹಿಂದೂಗಳು ಮಾಡ್ತಾ ಇರುವಂತಹದ್ದಲ್ಲ, ಸಂಘಟನೆಗಳು ಮಾತ್ರ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ ಹೊರತು ಬೇರೆ ಯಾರು ಮಾಡ್ತಾ ಇಲ್ಲ. ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ, ಯಾರಿಗೂ ಪ್ರಾಬ್ಲಮ್ ಇಲ್ಲ, ಯಾರಿಗೂ ತೊಂದರೆ ಇಲ್ಲ. ಇವರಿಗೆ ಮಾತ್ರ ಸಮಸ್ಯೆ ಆಗ್ತಾರೆ ಅಂತ ಹೇಳಿದ್ರೆ ಇದೊಂದು ಮನೋಸ್ಥಿತಿಯ ತೊಂದರೆ ಸರ್, ಇದರ ಪ್ರಾಬ್ಲಮ್ ಸರ್. ಈ ಒಂದು ಉಡುಪಿ ಇಶ್ಯೂ ಅಲ್ಲಿ ನಾವು ಇವರು ಯಶ್ಪಾಲ್ ಅವರು ಹೇಳಿದ್ರು, ಅವರಿಗೆ ನಾಚಿಕೆ ಆಗ್ಬೇಕು. ಯಶ್ಪಾಲ್ ಅವರಿಗೆ ಅವರೊಂದು ಆಡಳಿತ ಸಮಿತಿಯ ಉಪಾಧ್ಯಕ್ಷರಂತೆ, ಅವರ ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಇವರು ಇನ್ನೂ ಹೀಗೆ ಮುಂದುವರಿದ್ರೆ ನಾನು ಹಿಂದೂ ಸಂಘಟನೆ ಕಾರ್ಯಕರ್ತರನ್ನು ತಂದು ಹಾಕ್ತೇನೆ ಇಲ್ಲಿ ಅಂತೆಲ್ಲ ಸ್ಟೇಟ್ಮೆಂಟ್ ನೋಡಿದೆ ಇವರದ್ದು. ಇವರೊಂದು ಆಡಳಿತ ಸಮಿತಿಯ ಉಪಾಧ್ಯಕ್ಷರಂತೆ, ಇವರಿಗೆ ನಾಚಿಕೆ ಆಗ್ಬೇಕು. ಇವರಿಗೆ ಇಂಥ ಆಡಳಿತ ಸಮಿತಿಯನ್ನು ಇಟ್ಕೊಂಡು ಯಾವ ರೀತಿ ಮುಂದಕ್ಕೆ ಹೋಗ್ತದೆ ಅಂತ ಹೇಳಿ ನೋಡ್ಲಿಕ್ಕೆ ಇರುವಂತಹದ್ದು. ಟೋಟಲ್ ಆಗಿ ಇಂಡಿಯಾದಲ್ಲಿ ಇಲ್ಲಿ ಮುಸಲ್ಮಾನರನ್ನು ಗುರಿಪಡಿಸ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, 2 ದಿನಗಳ ಹಿಂದೆ ಬುಳ್ಳಿ ಬೈ ಆ್ಯಪ್ ಅಂತ ಹೇಳುವಂಥ ಒಂದು ಆ್ಯಪ್ನಲ್ಲಿ ಟೋಟಲ್ ಇಂಡಿಯಾದ ಭಾರತದ ಮುಸಲ್ಮಾನ ಮಹಿಳಾ ಹೋರಾಟಗಾರರನ್ನು ಗುರಿಪಡಿಸ್ತಾ ಇದೆ. ಇವತ್ತು ಬ್ಯಾಂಗ್ಳೂರಿಂದ ಅರೆಸ್ಟ್ ಮಾಡಿದ್ದಾರೆ ಒಬ್ಬರನ್ನು, ವಿಶ್ವಜಾ ಅಂತ ಹೇಳುವಂಥ ಒಬ್ಬರನ್ನು. ಟೋಟಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದೆ ಇವತ್ತು ಮುಸಲ್ಮಾನ ಕಮ್ಯುನಿಟಿಯನ್ನು, ಸ್ಪೆಷಲ್ ಆಗಿ ಮುಸಲ್ಮಾನ ಮಹಿಳೆಯರನ್ನು. ಇದರ ಮುಂದುವರೆದ ಭಾಗವಾಗಿದೆ ಈ ಒಂದು ಹಿಜಾಬ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು ರಾಷ್ಟ್ರ ಮಟ್ಟದಲ್ಲಿ ವಿವಾದ ಎಬ್ಬಿಸಿರುವಂತಹ ಉಡುಪಿಯ ಸ್ಕಾರ್ಫ್ ಗಲಾಟೆ ಹಿಜಾಬ್ ವಿವಾದ ಏನು ಅಂತ ಬಂದಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ನಮ್ಮ ಜನತೆಗೆ ನೇರವಾಗಿರುವಂತಹ ಈ ಒಂದು ವಿವಾದ ಏನಿದೆ, ಈ ಒಂದು ಗಲಾಟೆ ಏನಿದೆ, ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅನ್ನುವಂಥದ್ದು ನನ್ನ ಭಾವನೆ. ಇಲ್ಲಿ ಹಾರಾಟ ಚೀರಾಟಗಳು ಇಲ್ಲದಿರಬಹುದು, ಆದರೆ ಸಂಪೂರ್ಣವಾಗಿರುವಂತಹ ಮಾಹಿತಿಗಳು ಸಿಕ್ಕಿದೆ ಅನ್ನುವಂಥದ್ದು. ಏನಾಗಿದೆ ಅನ್ನುವಂಥದ್ದು, ಉಡುಪಿಯಲ್ಲಿ ಏನಾಗಿದೆ, ತದನಂತರ ಎಲ್ಲಿ ಏನಾಗಿತ್ತು, ತದನಂತರ ಎಲ್ಲಿ ಏನಾಯಿತು ಅನ್ನುವಂಥದ್ದು ಸಂಕ್ಷಿಪ್ತವಾಗಿರುವಂಥ ವಿಚಾರಣೆಯನ್ನು ಕೊಟ್ಟಿದ್ದೇವೆ. ತದನಂತರ ನೇರವಾಗಿ ನಮ್ಮ ಜೊತೆ ಅಲ್ಮಾಸ್ ಅವರು, ವಿದ್ಯಾರ್ಥಿನಿಯವರು ಮಾತನಾಡಿದ್ದಾರೆ, ಆ ಕಾಲೇಜಿನಲ್ಲಿ ಆಗಿರುವಂತಹ ಘಟನೆಗಳ ಬಗ್ಗೆ ಹೇಳಿದ್ದಾರೆ. ಅದಕ್ಕೋಸ್ಕರ ನೇರವಾಗಿ ಆ ಕಾಲೇಜಿನ ಆಡಳಿತ ಸಮಿತಿ ಉಪಾಧ್ಯಕ್ಷರು ಯಶ್ಪಾಲ್ ಸುವರ್ಣ ಅವ್ರ ಜೊತೆ ಮಾತನಾಡಿದ್ದೇವೆ. ಯಶ್ಪಾಲ್ ಸುವರ್ಣ ಅವರು ಹೇಳಿರುವಂತಹ ವಿಚಾರ, ಈ ಹಿಂದೆ ಎಲ್ಲೂ ಕೂಡ ಆ ಕಾಲೇಜಿನಲ್ಲಿ ಹಿಜಾಬ್ಗಳನ್ನು ಹಾಕಲಾಗಿಲ್ಲ, ಇದೇ ಪ್ರಪ್ರಥಮ ಬಾರಿಗೆ. ಹಾಗಾಗಿ ಮುಂದಿನ ನಿರ್ಧಾರ ತಮ್ಗಳಿಗೆ ಬಿಟ್ಟಿದ್ದು ಅನ್ನುವಂತಹ ವಿಚಾರವನ್ನು ಅವರು ಹೇಳಿದ್ದಾರೆ. ಅಂದರೆ ವಿದ್ಯಾಭ್ಯಾಸಕ್ಕೋಸ್ಕರ ಇರಬಹುದು, ಅಂದರೆ ಮುಂದೆ ಏನು ಗೊತ್ತಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಕಾದು ನೋಡಬೇಕಾಗಿದೆ ಈ ಒಂದು ವಿಚಾರ, ಈ ಒಂದು ವಿವಾದ ಯಾವ ಘಟ್ಟವನ್ನು ತಲುಪುತ್ತೆ ಅನ್ನುವಂಥದ್ದು. ತದನಂತರ ಇದೆಲ್ಲದರ ನಡುವೆ ಪದೇ ಪದೇ ಕರಾವಳಿ ಭಾಗದಲ್ಲಿ ಹಿಜಾಬ್ ವಿಚಾರವಾಗಿ, ಜೊತೆಗೆ ಸ್ಕಾರ್ಫ್ ವಿವಾದ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ವಿಷಾದನೀಯ ಕೂಡ ಹೌದು. ಯಾಕಂದರೆ ಎಲ್ಲಿ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕುಗಳು ಯಾವತ್ತೂ ಕೂಡ, ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕುಗಳು ಯಾವತ್ತೂ ಕೂಡ ಹತ್ತಿಕ್ಕಬಾರದು. ಅದೆಲ್ಲದಕ್ಕೂ ಕೂಡ ಅವಕಾಶ ಇದೆ, ಸಂವಿಧಾನ ನಮ್ಗೆ ಕೊಟ್ಟಿರುವಂತಹ ಅವಕಾಶವನ್ನು ನಾವು ಎಲ್ಲರೂ ಕೂಡ ಪಾಲನೆ ಮಾಡಬೇಕು, ಅವಕಾಶ ಕೂಡ ಸಿಗಬೇಕು ಪಾಲನೆ ಮಾಡಲಿಕ್ಕೆ. ಆದರೆ ವಿದ್ಯಾದೇಗುಲ ಅಂತ ಬಂದಾಗ ಎಲ್ಲಿ ಸಮಾನತೆ ಅನ್ನುವಂತಹ ಸಮವಸ್ತ್ರವನ್ನು ಧರಿಸಿಗಳು ನಾವುಗಳು ಸಮಾನತೆಯನ್ನು ಪಾಠವನ್ನು ಮಾಡ್ತೀವಿ, ಸಮಾನತೆಯನ್ನು ಪಾಲಿಸ್ತೀವಿ, ಅಲ್ಲಿ ಧಾರ್ಮಿಕತೆಯ ಲೇಪನ ಬರುವಂಥದ್ದು, ಅಲ್ಲಿ ರಾಜಕೀಯದ ಲೇಪನ ಬರುವಂಥದ್ದು ನಿಜವಾಗ್ಲೂ ಕೂಡ ವಿಪರ್ಯಾಸ, ವಿಷಾದನೀಯ ಸಂಗತಿ ಕೂಡ ಹೌದು. ಇನ್ನು ಮುಂದಕ್ಕೆ ಈ ಪ್ರಕರಣ ಯಾವ ಹಂತವನ್ನು ಪಡೆದುಕೊಳ್ಳುತ್ತೆ, ಏನಾಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇದು ಮತ್ತೊಮ್ಮೆ ಸ್ಕಾರ್ಫ್ ವಿವಾದ ಕರಾವಳಿ ಭಾಗದಲ್ಲಿ ಭುಗಿಲೆದ್ದಿರುವಂಥದ್ದು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಅತಿಥಿಗಳು ಸವಾದ್ ಕಲ್ಲರ್ಪೆ, ರಾಜ್ಯ ಕೋಶಾಧಿಕಾರಿ, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ. ಸೊ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಅಲ್ಮಾಸ್ ಅವರು, ವಿದ್ಯಾರ್ಥಿನಿ, ಉಡುಪಿ ಸರ್ಕಾರಿ ಕಾಲೇಜು. ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇನ್ನು ಮುಂದಕ್ಕೆ ನಾಳೆ ಹೇಗೆ ಮೇಡಮ್, ಕಾಲೇಜ್ಗೆ ಹೋಗ್ತೀರಾ ಅಥವಾ ಇದೇ ರೀತಿ ಪ್ರತಿಭಟನೆ ಮುಂದುವರಿಸ್ತೀರಾ? ನಮ್ಗೆ 2 ದಿವಸ ಟೈಮ್ ಕೊಟ್ಟಿದ್ದಾರೆ ಕಾಲೇಜಲ್ಲಿ. ಸರ್ ಹೇಳಿದ್ದಾರೆ, ಪ್ರಿನ್ಸಿಪಲ್ ಸರ್ ಮೊನ್ನೆ ಮೀಟಿಂಗ್ ಆದಾಗ 2 ದಿವಸ ಟೈಮ್ ಕೊಟ್ಟಿದ್ದಾರೆ, ಹೇಳಿದ್ದಾರೆ ಎಂತಂತ ಹೇಳ್ತೇವೆ ಅಂತ. ನಾವು ಹೋಗ್ತೇವೆ ಸರ್, ನಾಳ್ದು ಹೋಗ್ತೇವೆ ಕಾಲೇಜಿಗೆ, ನೋಡ್ತೇವೆ ಸರ್ ಎಂತಾಗ್ತದೆ. ವಿಶ್ ಸರ್ ನಮ್ಗೆ ನಮ್ಮ ರೈಟ್ ಸಿಗ್ತದೆ. ಓಕೆ ಥ್ಯಾಂಕ್ ಯು ಮೇಡಮ್. ಇದು ಅಲ್ಮಾಸ್ ಅವರ ಮಾತುಗಳು. ಎಸ್ ಸುಭಾಷ್ ಅವರೇ ಥ್ಯಾಂಕ್ ಯು ಸೋ ಮಚ್. ಎಸ್ ಅದೇ ರೀತಿ ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮರೋಜೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು